ನಾನು ಅಸ್ಯೂಮ್ ಮಾಡ್ತೀನಿ. ಸೊ ಅದು ಮಾಡಿದ ನಂತರ ಏನಿದೆ ನಿಮಗೆ ಅಲ್ಲಿ ನೋಟಿಫಿಕೇಶನ್ ಆಗಿರೋದು ಗೊತ್ತಾಗುತ್ತೆ. ನೋಟಿಫಿಕೇಶನ್ ಆದ ದಿನದಲ್ಲಿ ನೀವೇನ್ ಮಾಡಬೇಕು, ಆ ನೋಟಿಫಿಕೇಶನ್ ಕಾಪಿಯನ್ನು ತಗೊಂಡು ಗ್ರಾಮದಲ್ಲಿ ಪ್ರಚುರಪಡಿಸಬೇಕು. ಈ ರೀತಿ ಒಂದು ನೋಟಿಫಿಕೇಶನ್ ಆಗಿದೆ, ನಿಮ್ಮ ಗ್ರಾಮದಲ್ಲಿ ಉಪಗ್ರಾಮ ಗುಡಿಸ್ತಾ ಇದೀವಿ ಅಥವಾ ಕಂದಾಯ ಗ್ರಾಮವನ್ನು ಗುಡಿಸ್ತಾ ಇದೀವಿ ಅಂತ ಆ ನೋಟಿಫಿಕೇಶನ್ ಅಲ್ಲಿರುತ್ತೆ. ಅದಕ್ಕೆ ಯಾರೇ ಬಾಧಿತರಾದವರು 30 ದಿನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಕರಾರನ್ನ ಕೊಡಬಹುದು ಅಂತ ಹೇಳಿ ಅದರಲ್ಲಿ ಬರ್ಕೊಂಡಿರುತ್ತೆ. ಸೊ ಆ ನೋಟಿಫಿಕೇಶನ್ ಅನ್ನ ನೀವು ಗ್ರಾಮದಲ್ಲಿ ಪ್ರಚುರಪಡಿಸಿದ 30 ದಿನದ ನಂತರ ನೀವು ಒಂದು ಮರ್ಜರ್ ಅನ್ನ ಮಾಡಿ ಕೊಡ್ಬೇಕಾಗತ್ತೆ. ತಕರಾರು ಬಂದ್ರೆ ಆ ತಕರಾರನ್ನ ಸ್ವೀಕೃತಿ ಮಾಡಿ ಅದ್ರ ಮೇಲೆ ಏನು ಕ್ರಮ ವಹಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಹಿಂಬರವನ್ನ ಕೊಟ್ಟು ಕ್ರಮ ವಹಿಸಬೇಕಾಗತ್ತೆ. ಅದೇ ರೀತಿ ತಕರಾರು ಬಂದಿಲ್ಲ ಅಂತ ಅಂದ್ರೆ ಒಂದು ಫಾರ್ಮೇಟ್ ಇದೆ, ಅದಕ್ಕೂ ಸಹ ಫೈನಲ್ ಪ್ರಪೋಸಲ್ ಅನ್ನ ಕೊಡುವಾಗ ಏನೇನು ತಕರಾರು ಬಂದಿದ್ರೆ, ಏನಾದ್ರೂ ಚೇಂಜಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದಾಗ ಕೆಲವೊಂದಿಷ್ಟು ಸರ್ವೆ ನಂಬರ್ಗಳನ್ನ ತಪ್ಪಾಗಿ ಗುರುತಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಳೆ ಗ್ರಾಮದಿಂದ ಹೊಸ ಗ್ರಾಮ ಮಾಡುವಾಗ ರಾಂಗ್ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಆ ಟೇಬಲ್ ಅನ್ನ ಕರೆಕ್ಷನ್ ಮಾಡ್ತಾರೆ ಫೈನಲ್ ನೋಟಿಫಿಕೇಶನ್ ಕಳಿಸುವಾಗ. ಅದೇ ರೀತಿ ಯಾವುದೋ ಒಂದು ಸ್ವಲ್ಪ ಜಾಗ ಬಿಟ್ಟೋಗಿತ್ತು ಗ್ರಾಮ ಠಾಣ ಗುರುತಿಸುವಾಗ ಅಂತ ಅಂದ್ರೆ ಆ ಜಾಗವನ್ನ ಸೇರಿಸಿ ಅದನ್ನ ಮಾಡ್ತಾರೆ. ಪ್ರಿಲಿಮಿನರಿಯಿಂದ ಫೈನಲಿಗೆ ಯಾವುದೇ ಚೇಂಜಸ್ ಇದ್ರೆ ಆ ಫಾರ್ಮ್ಯಾಟ್ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ವಿತ್ ರೀಸನ್. ಎಷ್ಟೋ ಸಲ ಏನಾಗಿರುತ್ತೆ, ಪ್ರಿಲಿಮಿನರಿ ಬರುವಾಗ 2E ಇರುತ್ತೆ, ಫೈನಲ್ ಬರುವಾಗ 2E ಅನ್ನ ಕೈ ಬಿಟ್ಟಿರ್ತಾರೆ. ಅದನ್ನು ಸಹ ಮೆನ್ಷನ್ ಮಾಡ್ಬೇಕು. ಯಾಕಂದ್ರೆ ಪ್ರಿಲಿಮಿನರಿ ಕಳಿಸುವಾಗ ನೀವು ಸರ್ಕಾರಿ ಮತ್ತು ಖಾಸಗಿ ಅಂತ ಕಳಿಸಿರ್ತೀರಿ, ಫೈನಲ್ ಕಳಿಸುವಾಗ ಅದು ಪ್ಯೂರ್ಲಿ ಸರ್ಕಾರಿ ಆಗಿರುತ್ತೆ. ಯಾಕಂದ್ರೆ ಖಾಸಗಿ ಪಾರ್ಟ್ ಅನ್ನ ಡ್ಯೂ ಟು ಸಮ್ ರೀಸನ್ಸ್ ನೀವು ಕೈ ಬಿಟ್ಟಿರ್ತೀರಿ. ಸೊ ಅದನ್ನು ಸಹ ವಿತ್ ರೀಸನ್ಸ್ ಮೆನ್ಷನ್ ಮಾಡಿ ಫಾರ್ಮ್ಯಾಟ್ ಅನ್ನ ಫಿಲ್ಅಪ್ ಮಾಡಬೇಕು. ಗ್ರಾಮ ಮರ್ಜರ್ ಮಾಡಬೇಕಾಗತ್ತೆ. 30 ದಿನದ ಪ್ರಕಟಣೆ ಮಾಡಿರೋ ಬಗ್ಗೆ ದಾಖಲೆ ಇರಬೇಕು. ತಕರಾರು ಬಂದಿದ್ದಲ್ಲಿ ಅದನ್ನು ಹಿಯರ್ ಮಾಡಿ ಡಿಸ್ಪೋಸ್ ಮಾಡಿದ ಬಗ್ಗೆ ದಾಖಲೆ ಇರಬೇಕು. ತಕರಾರು ಇಲ್ಲ ಅಂತ ಅಂದ್ರೆ ಫಾರ್ಮ್ಯಾಟ್ ಅಲ್ಲಿ ಯಾವುದೇ ತಕರಾರು ಬಂದಿಲ್ಲ ಅಂತ ಬರೀತೀರಿ. ಅದ ನಂತರ ಕೇಸ್ರಾಕ್ ಇಂದ ಪಡೆದ ನಕ್ಷೆ ಇಲ್ಲಿ ಬೇಕಾಗತ್ತೆ. ಕೇಸ್ರಾಕ್ ನಕ್ಷೆ ಇದ್ರೆ ಮಾತ್ರ ನಾವು ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ, ಇಲ್ಲ ಅಂದ್ರೆ ಮಾಡೋದಿಲ್ಲ. ನೆಕ್ಸ್ಟ್, ಹಕ್ಕುಪತ್ರವನ್ನ ಹೇಗೆ ಕೊಡಬೇಕು. ಸೊ ಪ್ರಿಲಿಮಿನರಿ ನೋಟಿಫಿಕೇಶನ್ ಆದ ಕೂಡಲೇ ಈಗ ಸರ್ಕಾರಿ ಭೂಮಿ ಇದ್ರೆ ಪ್ರೊಸೆಸ್ ಹೇಗೆ ಸ್ಟಾರ್ಟ್ ಆಗತ್ತಂದ್ರೆ, ಯಾರೋ ಒಬ್ಬ ಬಂದು ಅರ್ಜಿ ಕೊಡಬೇಕು. ಸ್ವಾಮಿ, ನಾವು ಈ ರೀತಿ 94D ಅಂತ ಒಂದು ಸ್ಕೀಮ್ ಬಂದಿದೆ, ಅದ್ರಲ್ಲಿ ನಾನು ಅರ್ಹ ಇದ್ದೀನಿ, ನಮ್ಮ ಗ್ರಾಮವನ್ನ ಗುರುತಿಸಿ ಅಂತ. ಸೊ ಅಪ್ಲಿಕೇಶನ್ ಏನಿದೆ ಸರ್ಕಾರಿ ಭೂಮಿಯಲ್ಲಿ ಪ್ರಪೋಸಲ್ ಕಳಿಸೋಕ್ಕಿಂತ ಮೊದಲೇ ಅಪ್ಲಿಕೇಶನ್ ತಗೊಳ್ಬಹುದು. 10 ರೂಪಾಯಿ ಫೀಸ್ ಇದೆ. 10 ರೂಪಾಯಿ ಫೀಸ್ ಜೊತೆಗೆ ನೀವು ಅಪ್ಲಿಕೇಶನ್ ಅನ್ನ ತಗೊಂಡು ಅದನ್ನ ರೆಡಿ ಇಟ್ಕೋಬಹುದು. ಖಾಸಗಿ ಭೂಮಿ ಆದ್ರೆ 2E ಆದ ನಂತರನೇ ತಗೊಳ್ಬೇಕು. 2E ಆಗೋ ತನಕ ಅಪ್ಲಿಕೇಶನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಸರ್ಕಾರಿ ಭೂಮಿ ಇನಿಷಿಯಲಿನೇ ತಗೊಳ್ಬಹುದು. ಆದ್ರೆ ಈ ಡಾಟಾ ಎಂಟ್ರಿ ಎಲ್ಲ ಯಾವಾಗ ಮಾಡಬೇಕು? ಡಾಟಾ ಎಂಟ್ರಿ ಏನಿದೆ, ನೀವು ಪ್ರಿಲಿಮಿನರಿ ಪ್ರಪೋಸಲ್ ಹೋದ ಕೂಡಲೇ ಡಾಟಾ ಎಂಟ್ರಿ ಮಾಡಬಹುದು. ಇಲ್ಲಿ ತನಕ ಏನಿತ್ತು, ಅಲ್ಲಿ ಚಲಾನನ್ನ ನಾವು ಕಂಪಲ್ಸರಿ ಇಟ್ಟಿದ್ವಿ. ಮೊನ್ನೆ ಅದನ್ನ ಡಿಸೇಬಲ್ ಮಾಡಿಸಿದ್ದೇನೆ. ಸೊ ಚಲಾನ್ ಏನಿದೆ ನಿಮ್ಗೆ ಅಪ್ರೂವಲ್ ಟೈಮಿಗೆ ಮಾತ್ರ ಕೇಳುತ್ತೆ. ತಹಶೀಲ್ದಾರ್ ಹಂತದಲ್ಲಿ ಯಾವಾಗ ಅಪ್ರೂವಲ್ ಮಾಡ್ತೀರಿ ಆಗ ಮಾತ್ರ ಚಲಾನ್ ಡೀಟೇಲ್ಸ್ ಕೇಳುತ್ತೆ. ಅದರ್ವೈಸ್ ಇಟ್ ಇಸ್ ನಾಟ್ ಕಂಪಲ್ಸರಿ. ಸೊ ನೀವು ಡಾಟಾ ಎಂಟ್ರಿ ಮಾಡ್ಕೊಂಡು ಹೋಗ್ಬೋದು. ಡಾಟಾ ಎಂಟ್ರಿ ಮಾಡಿ VAಗೆ ಹೋಗುತ್ತೆ. VA ಅಲ್ಲಿ ಹೋಗಿ ಫೋಟೋ ಹೊಡಿಬೇಕು, ಬೆನಿಫಿಷಿಯರಿ ಫೋಟೋ ಹೊಡಿಬೇಕು, ಪ್ಲಸ್ ಮನೆದು ಫೋಟೋ ಹೊಡಿಬೇಕು, ಅಲ್ಲಿ ನಕ್ಷೆಯನ್ನ ಮಾಡಬೇಕು. ಪ್ರತಿ ಮನೆ ಮತ್ತು ಬಳಕೆ ಜಾಗ, ಈ 94C ಅಲ್ಲಿ ಏನಿತ್ತು, ಕಟ್ಟಡದ ಜಾಗಕ್ಕೆ ಮಾತ್ರ ಕೊಡ್ತಾ ಇತ್ತು. ಇದರಲ್ಲಿ ಚೇಂಜಸ್ ಏನಿದೆ ಅಂದ್ರೆ ಅವರ ಬಳಕೆಯ ಜಾಗ ಟು ಅ ಮ್ಯಾಕ್ಸಿಮಮ್ ಆಫ್ 4000 ಸ್ಕ್ವೇರ್ ಫೀಟ್. ಇದು ಬಫರ್ ಅಲ್ಲೂ ಸಹ ಕೊಡಬಹುದು, ಆಯ್ತಾ. ಇಲ್ಲ ಸಿಟಿದು 5 ಕಿಲೋಮೀಟರ್ ಒಳಗಡೆ ಇದೆ, ಆ ಜಾಗದಲ್ಲಿ ಕೊಡ್ಬೋದಾ ಕೊಡಬಾರ್ದಾ? ಕೊಡಬಹುದು. ಸೊ ಬಫರ್ ಅಲ್ಲಿ ಸಹ ಇದನ್ನ ಕೊಡಬಹುದು. ಸೊ 4000 ಸ್ಕ್ವೇರ್ ಫೀಟ್ ತನಕ ಅವರ ಬಳಕೆಯಲ್ಲಿರುವ ಜಾಗ ಪ್ಲಸ್ ಮನೆ ಕಟ್ಟಿರೋ ಜಾಗ. ಕೊಟ್ಟಿಗೆ ಇದ್ರೆ ಆ ಕೊಟ್ಟಿಗೆಯನ್ನ ಸೇರಿಸ್ಕೊಂಡು, ಬಾವಿ ಇದೆ, ಅಂಗಳ ಇದೆ, ಚಿಕ್ಕದು ಗಾರ್ಡನ್ ಮಾಡ್ಕೊಂಡಿದ್ದಾರೆ, ಬಟ್ ಅವರ ಬಳಕೆಯಲ್ಲಿ ಇರುವ ಜಾಗವನ್ನು ಮಾತ್ರ ಗುರುತಿಸಲಿಕ್ಕೆ ಅವಕಾಶ ಇದೆ. ಇಲ್ಲ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದೆ ಅಂದ್ರೆ ಅದನ್ನ ಬಿಟ್ಟು ನೀವು ಸ್ಕೆಚ್ ಅನ್ನ ಮಾಡಬೇಕಾಗುತ್ತೆ. ಈ ಸ್ಕೆಚ್ ಮಾಡುವಾಗ ತುಂಬ ಡೌಟ್ ಬರುತ್ತೆ. ಟು ದ ಸ್ಕೇಲ್ ಮಾಡಬೇಕಾ, ಎಷ್ಟು ಸರ್ವೇಯರ್ ಬೇಕಾಗ್ತಾರೆ? ನಮ್ಗೆ 108 ಸರ್ವೇಯರ್ ಬೇಕಾಗ್ತಾರೆ. ಇದು ಮುಗಿಸ್ಲಿಕ್ಕೆ ಆಗೋದಿಲ್ಲ ಮೇಡಮ್, ಇಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಇದೆ, ಅದನ್ನೆಲ್ಲ ಅಳತೆ ಮಾಡಬೇಕು. ಇದ್ರ ಬಗ್ಗೆ ನಾವು ಆಲ್ರೆಡಿ ಕ್ಲಾರಿಫಿಕೇಶನ್ ಇಶ್ಯೂ ಮಾಡಿದ್ದೇವೆ. ಇದು ಟು ದ ಸ್ಕೇಲ್ ಸ್ಕೆಚ್ ಮಾಡೋ ಅಗತ್ಯ ಇಲ್ಲ. ಸೊ ಈ ಸ್ಕೆಚ್ ಅನ್ನ ಮಾಡುವಾಗ ನಿಮ್ಗೆ ಈಸಿಯೆಸ್ಟ್ ಮೆಥಡ್ ಅಂತ ಅಂದ್ರೆ, ಈಗ ನಾನೇನು ಭೂಮಿ ಮ್ಯಾಪ್ಸ್ ಅನ್ನ ನಿಮ್ಗೆ ತೋರಿಸಿದ್ದೆ ಅದರನ್ನೇ ಒಂದು ಪ್ರಿಂಟ್ ಹಾಕೊಳ್ಳಿ. ಪ್ರಿಂಟ್ ಹಾಕೊಂಡು ಅಲ್ಲಿ ಬ್ಲಾಕ್ಸ್ ಮಾಡ್ತಾ ಹೋಗಿ. ಮನೆ ಕಾಣಿಸುತ್ತೆ ಅದರಲ್ಲಿ, ಮನೆಗಳದ್ದು ಬ್ಲಾಕ್ಸ್ ಮಾಡ್ತಾ ಹೋಗಿ. ಪಕ್ಕದಲ್ಲಿ ಒಂದು ಲೆಜೆಂಡ್ ಹಾಕಿ.
ಸೀರಿಯಲ್ ನಂಬರ್ 1 2 3 4 1 ಇಂತ ಒಂದು 2 ಇಂಥದ್ದು 3 ಇಂಥದ್ದು. ಅದರ ನಂತರ ಎಕ್ಸ್ಟೆಂಟ್ 1 ಇಂದ ಎಕ್ಸ್ಟೆಂಟ್ ಇಷ್ಟಿದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಷ್ಟಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬೇಕಾದ್ರೆ ಚೆಕ್ಬಂದಿ ಬರ್ಕೋತೀರಿ ಅಂದ್ರೆ ಅಲ್ಲೇ ನೀವು ಚೆಕ್ಬಂದಿಯನ್ನು ಬರ್ಕೊಂಡ್ಬಿಟ್ರೆ ನಿಮಗೆ ಹಕ್ಕುಪತ್ರದಲ್ಲಿ ಏನು ಡಾಟಾ ಬರಬೇಕು ಅದೆಲ್ಲ ಡಾಟಾ ಅಲ್ಲೇ ಆಗುತ್ತೆ. ಎಕ್ಸ್ಟೆಂಟ್ ಅಲ್ಲಿ ಗೊತ್ತಾಗುತ್ತೆ. ಎಕ್ಸ್ಟೆಂಟ್ ಗೊತ್ತಾದ ಕೂಡಲೇ ಅವ್ರ ಹತ್ರ 250 ರೂಪಾಯಿ ತಗೊಳ್ಬೇಕು, 500 ತಗೊಳ್ಬೇಕು, 750 ತಗೊಳ್ಬೇಕು, 1000 ತಗೊಳ್ಬೇಕು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ 600 ಸ್ಕ್ವೇರ್ ಫೀಟ್ ತನಕ 250 ರೂಪಾಯಿ ಇದೆ, 600 ಸ್ಕ್ವೇರ್ ಫೀಟ್ ನಂತರ 1200 ಸ್ಕ್ವೇರ್ ಫೀಟ್ ತನಕ 500 ಇದೆ, 2400 ಸ್ಕ್ವೇರ್ ಫೀಟ್ ತನಕ 750 ಇದೆ, ಮತ್ತು 4000 ಸ್ಕ್ವೇರ್ ಫೀಟ್ ತನಕ 1000 ರೂಪಾಯಿಯನ್ನ ಫಲಾನುಭವಿಯಿಂದ ತಗೊಂಡು ಸರ್ಕಾರಕ್ಕೆ ಜಮಾ ಮಾಡಬೇಕಾಗುತ್ತೆ. 1 ಗ್ರಾಮಕ್ಕೆ ದಯವಿಟ್ಟು ಒಂದೇ ನಕ್ಷೆ ತಯಾರು ಮಾಡಿ ಆಯ್ತಾ. 100 ನಕ್ಷೆ ತಯಾರು ಮಾಡಿಬಿಟ್ಟು ಅದರ ನಂತರ ತಗೊಂಡು ಆ ನಕ್ಷೆಯನ್ನು ಓವರ್ಲ್ಯಾಪ್ ಮಾಡ್ಬೇಕಂದ್ರೆ ಒಬ್ಬನ ಮನೆ ಮೇಲೆ ಇನ್ನೊಬ್ಬರ ಮನೆ ಬರುತ್ತೆ. ಅವನಿಗೂ 4000 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ, ಇವನಿಗೂ 4000 ಸ್ಕ್ವೇರ್ ಫೀಟ್ ಕೊಟ್ಟಿದ್ದಾರೆ. ಅದರ ನಂತರ ನೋಡಿದ್ರೆ ಆಕ್ಚುಲಿ ಇರೋದು ಇಬ್ಬರಿಂದು 2,500. ಆಮೇಲೆ ಅವ್ರು ಸಿವಿಲ್ ಕೋರ್ಟ್ ಅಲ್ಲಿ ಹೊಡೆದಾಡ್ಬೇಕು. ಸೊ ಇಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾರ್ಮಲ್ ಟೇಪ್ ತಗೊಂಡು ಹೋಗಿ ಗ್ರಾಮಕ್ಕೆ, ನಕ್ಷೆಯಲ್ಲಿ ಗುರುತು ಮಾಡ್ಕೊಳ್ಳಿ, ಟೇಪ್ ತಗೊಂಡು ಹೋಗಿ ಟೇಪ್ ಇಡಿ, ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಂಡು ಬಂದ್ಬಿಡಿ. ಎಷ್ಟು ಬರುತ್ತೆ ಎಕ್ಸ್ಟೆಂಟ್ ಅಂತ ಹೇಳಿ ಅವರಿಗೆ ಮಾರ್ಕ್ ಮಾಡ್ಕೊಂಡು ಬಂದ್ಬಿಡಿ ಆಯ್ತಾ. ಯಾವುದೇ ಪ್ರೆಷರ್ಗೆ ಒಳಗಾಗಬೇಡಿ. ಒಂದು 100 ಸ್ಕ್ವೇರ್ ಫೀಟ್ ಹೆಚ್ಚಿಗೆ ಕೊಡಬೇಕು, ಕಡಿಮೆ ಕೊಡಬೇಕು, ಸುಮ್ಮನೆ ಲಿಟಿಗೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಮಗೂ ಲಿಟಿಗೇಷನ್ ಬೇಡ, ಅವ್ರ ಮಧ್ಯೆನೂ ಲಿಟಿಗೇಷನ್ ಆಗೋದು ಬೇಡ. ಆದ್ದರಿಂದ ಎಷ್ಟು ಖಚಿತವಾಗಿ ಅವರ ಸುಪರ್ದಿಯಲ್ಲಿದೆ ಅಷ್ಟು ಜಾಗಕ್ಕೆ ಮಾತ್ರ ಮಾಡಿ, ಟು ದ ಸ್ಕೇಲ್ ಮಾಡೋ ಅಗತ್ಯ ಇಲ್ಲ. ಇನ್ನೊಂದ್ಸಲ ಹೇಳ್ತೇನೆ, ಯಾಕೆಂದ್ರೆ ನಾವು ಕಂಪ್ಲೀಟ್ ಜಾಗವನ್ನ ಗ್ರಾಮ ಠಾಣಾ ಅಂತ ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಕಂಪ್ಲೀಟ್ ಜಾಗವನ್ನ ಗ್ರಾಮ ಠಾಣಾ ಅಂತ ಮಾಡಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದ್ರಿಂದ ನಾವು ಎಂದೂ ಸಹ ಇಂಡಿವಿಜುವಲ್ ಮನೆಗೂ ಕೋಡಿಂಗ್ ಮಾಡೋದಿಲ್ಲ. ಆದ್ದರಿಂದ ಇದಕ್ಕೆ ನಾವು ಟು ದ ಸ್ಕೇಲ್ ಅಥವಾ ಜಿಯೋ ರೆಫರೆನ್ಸ್ ಇಟ್ಕೊಂಡು ಪ್ರಾಪರ್ ಕೋಆರ್ಡಿನೇಟ್ಸ್ ಇಟ್ಕೊಂಡು, ಈಗ ರೋವರ್ಸ್ ಕೊಟ್ಟಿದ್ದೀವಿ, ರೋವರ್ಸ್ ತಗೊಂಡೋಗಿ ಗ್ರಾಮ ಠಾಣಾದ ಎಂಡ್ ಮಾತ್ರ ಅಳತೆ ಮಾಡಿ ಒಳಗಡೆ ಇಂಡಿವಿಜುವಲ್ ಪ್ರಾಪರ್ಟಿಯನ್ನ ಆ ರೀತಿ ಅಕ್ಯುರೇಟ್ ಆಗಿ ಅಳತೆ ಮಾಡಿದ್ರೆ ಒಳ್ಳೆಯದು. ಇಫ್ ಯು ಹ್ಯಾವ್ ಸೋ ಮಚ್ ಆಫ್ ಟೈಮ್ ಅಂಡ್ ಇದು ರಿಸೋರ್ಸ್ ಮಾಡಿ, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಸೊ ಅಲ್ಲಿ ನೀವು ಹಕ್ಕು ಕೊಡ್ಲಿಕ್ಕೆ ಟೇಪ್ ಇಟ್ಕೊಂಡು, ಯಾಕಂದ್ರೆ ತುಂಬಾ ದೊಡ್ಡ ಎಕ್ಸ್ಟೆಂಟ್ ಏನಲ್ಲ, ಯಾರಿಗೂ 4000 ಸ್ಕ್ವೇರ್ ಫೀಟ್ ಮೇಲೆ ಕೊಡೋದಿಲ್ಲ. ಆದ್ರಿಂದ 100 ಫೀಟ್ ನೀವು ಇದು ಇಟ್ಕೊಂಡ್ಬಿಟ್ರೆ, ನಿಮ್ಮ ಟೇಪ್ ಇಂದ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಅಳತೆ ಮಾಡ್ಲಿಕ್ಕೆ ಆಗುತ್ತೆ. ಹಕ್ಕುಪತ್ರವನ್ನು ಜಂಟಿಯಾಗಿ ನೀಡಬಹುದು. ಏನಿದೆ, ಅಣ್ಣ ತಮ್ಮ ಇಬ್ರು ಒಂದೇ ಮನೆಯಲ್ಲಿದ್ದಾರೆ, ಆಕ್ಚುಲಿ ಸರ್ಕಾರ ಸುತ್ತೋಲೆಯಿಂದ ನೀವು ನೋಡಿದ್ರೆ ಗಂಡ ಹೆಂಡತಿ ಹೆಸರಿಗೆ ಜಂಟಿಯಾಗಿ ಮಾತ್ರ ಕೊಡ್ಬೇಕಂತ 2-3 ಸಲ ಸುತ್ತೋಲೆ ಕೊಟ್ಟಿದ್ದಾರೆ. ಆದ್ರೂ ಸಹ ನಾವು ಹಕ್ಕುಪತ್ರ ಕೊಡುವಾಗ ಒಬ್ಬರ ಹೆಸರಿಗೆ ಕೊಡ್ತೀವಿ. ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಗಂಡ ಹೆಂಡತಿ ಹೆಸರಿಗೆ ಇಬ್ಬರ ಹೆಸರಿಗೂ ಸೇರಿಸಿ ಹಕ್ಕುಪತ್ರವನ್ನ ಕೊಡ್ಬೇಕು. ಅದೇ ರೀತಿ 2 ಫ್ಯಾಮಿಲಿ ಇರುತ್ತೆ ಒಂದು ಮನೆಯಲ್ಲಿ, ಜಂಟಿಯಾಗಿ ಕೊಡಬಹುದು, ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಹಕ್ಕುಪತ್ರದಲ್ಲಿ ಡಾಟಾ ಎಂಟ್ರಿ ಮಾಡುವಾಗ ಸರಿ 2 ಕಾಲಮ್ ಇಲ್ಲ, ಕಾಮ ಹಾಕೊಂಡು ಮಾಡ್ಕೊಂಡು ಹೋಗ್ಬೇಕು. 5 ಹಾಕೋದಿದ್ರು 5 ಜನರಿಗೆ ಕಾಮ ಹಾಕೊಂಡು ಮಾಡ್ಕೊಂಡು ಹೋಗ್ಬೇಕು. ನಾವು ಮಲ್ಟಿಪಲ್ ಓನರ್ಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಆದ್ರೆ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ನೀವು ಸಪರೇಟ್ ಆಗಿ ಮಾಡ್ತಾ ಹೋಗ್ತೀರಿ. ಆಗ ಏನಿದೆ, ಅವರಿಗೆ ಈ ಸ್ವತ್ತು ಬರುವಾಗ ಪ್ರಾಪರ್ ಆಗಿ 5 ಜನ ಇದ್ರೆ 5 ಜನರಿಗೆ, ನಮ್ಮಲ್ಲಿ RTC ಅಲ್ಲಿ ಮೇಲಿನ ಜಂಟಿ ಅಂತ ಬರುತ್ತೋ ಅದೇ ರೀತಿ ಜಂಟಿ ಖಾತೆ ಬರ್ಲಿಕ್ಕೆ ಅವಕಾಶ ಇದೆ. ಸೊ ನಾನು ಏನ್ ಹೇಳಿದ್ದೀನಿ, ಪ್ರಾಥಮಿಕ ಅಧಿಸೂಚನೆಗೆ ಹೋದ ಕೂಡಲೇ ಡಾಟಾ ಎಂಟ್ರಿ ಸ್ಟಾರ್ಟ್ ಮಾಡಿಬಿಡಿ. ಡಾಟಾ ಎಂಟ್ರಿ ಮಾಡಿ ವಿಎಗೆ ಪುಷ್ ಮಾಡಿ, ವಿಎ ಅದನ್ನ ವೆರಿಫೈ ಮಾಡಿ ರೆಡಿ ಇಟ್ಕೋಬಹುದು. ಯಾವಾಗ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಅದರ ನೆಕ್ಸ್ಟ್ ಡೇನೆ ತಹಶೀಲ್ದಾರ್ ಎಲ್ಲದನ್ನ ಅಪ್ರೂವ್ ಮಾಡಬಹುದು, ಅಥವಾ ಹಣವನ್ನ ತಗೊಂಡು ಅವರಿಂದ ಅದೇ ದಿನ ಚಲಾನನ್ನ ಕೊಡ್ಬೋದು. ಚಲಾನ್ ಕೊಟ್ಟು ಅವರಿಗೆ ಹಕ್ಕುಪತ್ರವನ್ನ ಕೊಡ್ಲಿಕ್ಕೆ ಕ್ರಮ ವಹಿಸಬಹುದು. ಸೊ ಇದು ಹಕ್ಕುಪತ್ರ ತಂತ್ರಾಂಶದಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ. ಈಗ ಖಾಸಗಿ ಭೂಮಿ ಮತ್ತು ಸರ್ಕಾರಿ ಭೂಮಿಗೆ ಬೇರೆ ಬೇರೆ ಹಕ್ಕುಪತ್ರ ಇದೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಡಾಟಾ ಎಂಟ್ರಿ ಮಾಡುವಾಗ ಯಾರು ನಮ್ಮ ಶಿರಸ್ತೆದಾರ ಇರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ಸ್ ಇಲ್ಲಿ ಬಂದಿದ್ದಾರೆ, ಅಥವಾ ಯಾರು ಕೇಸ್ ವರ್ಕರ್ ಇದ್ದಾರೆ ಅವ್ರು ಬಂದಿದ್ದಾರೆ ಇಲ್ಲೋ ನಮಗೆ ಗೊತ್ತಿಲ್ಲ. ಏನ್ ಶಿರಸ್ತೆದಾರ ಇದ್ದೀರಿ ದಯವಿಟ್ಟು ನೋಡ್ಕೊಳ್ಳಿ. 38A ಬೇರೆ ಹಕ್ಕುಪತ್ರ ಇದೆ, 94D ಬೇರೆ ಹಕ್ಕುಪತ್ರ ಇದೆ. ಸೊ ಅಲ್ಲಿ ನಿಮಗೆ ಫಸ್ಟ್ ಸ್ಕ್ರೀನ್ ಅಲ್ಲೇ ಕೇಳುತ್ತೆ ಅದು ಖಾಸಗಿ ಇದೆಯಾ ಸರ್ಕಾರಿ ಇದೆಯಾ ಅಂತ ಹೇಳ್ಬಿಟ್ಟು. ಖಾಸಗಿ ಆದ್ರೆ ದಯವಿಟ್ಟು ಖಾಸಗಿ ಅಂತಲೇ ಸಿಲೆಕ್ಟ್ ಮಾಡ್ಕೊಂಡು ಮಾಡಿ. ಸೊ ಖಾಸಗಿ ಅದಕ್ಕೆ ಬೇರೆ ಬೇರೆ ಜನರನ್ನು ಗಮನದಲ್ಲಿ ಇಟ್ಕೋಬೇಕು. ವಿಷಯ ನಿರ್ವಾಹಕರು ಏನ್ ಡಾಟಾ ಎಂಟ್ರಿ ಮಾಡ್ತೀರಿ, ಏನ್ ಮಾಹಿತಿ ನಿಮ್ಗೆ ಫೀಲ್ಡ್ ಇಂದ ಬಂದಿದೆ ಅದರ ಪ್ರಕಾರ ಎಂಟ್ರಿ ಮಾಡ್ತೀರಿ, ಚೆಕ್ ಬಂದಿಯನ್ನೆಲ್ಲ ಹಾಕ್ತೀರಿ, ಹಾಕ್ಬಿಟ್ಟು ಫೀಲ್ಡಿಗೆ ಕಳಿಸ್ತೀರಿ. ಅದನ್ನ ನೀವು ಸಬ್ಮಿಟ್ ಮಾಡಿದ್ರೆ ಅದು ವಿಎಗೆ ಹೋಗುತ್ತೆ. ವಿಎಒ ಅದರಲ್ಲಿ ಏನೇನು ಮಾಹಿತಿಯನ್ನ ತುಂಬಬೇಕು ಅದನ್ನ ಮಾಡಿಕೊಂಡು, ಅದೇ ರೀತಿ
KYC ಮಾಡಬೇಕಾಗತ್ತೆ. ಮತ್ತು ಮೊದಲೇ ಅದು ಆಪ್ಷನಲ್ ಇಟ್ಟಿದ್ವಿ, ಈಗ ಅದನ್ನ ಕಂಪಲ್ಸರಿ ಮಾಡಿದೀವಿ. ಆಧಾರ್ KYC ಈಗ ಕಂಪಲ್ಸರಿ ಇದೆ. ಸೊ KYC ಅನ್ನ ಮಾಡಿ ಹೋಗಿ ಫೋಟೋ ತೆಗಿಬೇಕು. GPS ಇರುವಂತ ಫೋಟೋ ಅಲ್ಲಿ ನಿಮ್ಮ ಟೇಬಲ್ ಮೇಲೆ ಇಟ್ಕೊಂಡು ಹೊಡಿಬೇಡಿ. ನಮ್ಮ ಹತ್ರ ಕೋಆರ್ಡಿನೇಟ್ ಸಿಗತ್ತೆ. ಒಂದೇ ಕಡೆ ಇಟ್ಟು ಫೋಟೋ ಹೊಡೆದಿದ್ದಾರೆ ಇವರು ಅಂತ ಗೊತ್ತಾಗತ್ತೆ. ಅವರ ಫೋಟೋವನ್ನ ತಂದು ಅಲ್ಲಿ ಬೆನಿಫಿಷಿಯರಿ ಫೋಟೋ ಹೊಡಿಬಾರ್ದು. ಸ್ಥಳಕ್ಕೆ ಹೋಗಿ ಬೆನಿಫಿಷಿಯರಿ ಫೋಟೋವನ್ನು ಹೊಡಿಬೇಕು. ಪ್ಲಸ್ ಮನೆಯದು ಸಹ ಸ್ಥಳಕ್ಕೆ ಹೋಗ್ಬೇಕು. ಸೊ ತುಂಬಾ ಕೆಲಸ ಆಗುತ್ತೆ. ಏನು ತುಂಬಾ ಕೆಲಸ ಆಗಲ್ಲ. ಒಂದು ಗ್ರಾಮದಲ್ಲಿ ಇದೆಲ್ಲ ಗ್ರಾಮದಲ್ಲಿ ಆಗೋದು. ಒಂದು ಗ್ರಾಮ ಅಂತ ಅಂದ್ರೆ ನೀವು ಒಂದ್ ಕಡೆಯಿಂದ ಫೋಟೋ ಹೊಡ್ಕೊಂಡು ಹೋಗ್ಬಿಟ್ರೆ ಆಗ್ಬಿಡುತ್ತೆ. ಸೊ ತುಂಬಾ ಕೆಲಸ ಆಗತ್ತೆ ಅಂತ ಹೇಳಬೇಡಿ. ಅಷ್ಟೇ ಕೆಲಸ ಆಗೋದು. ಯಾಕೆಂದ್ರೆ ಒಂದೇ ಕಡೆ ನಿಮ್ಗೆಲ್ಲ ಬೆನಿಫಿಷಿಯರಿ ಸಿಗ್ತಾರೆ. ಅದರ ನಂತರ ಏನಿದೆ ಅದು ತಹಶೀಲ್ದಾರ್ ಲಾಗಿನ್ಗೆ ಬರುತ್ತೆ. ತಹಶೀಲ್ದಾರ್ ಲಾಗಿನ್ಗೆ ಬಂದ ನಂತರ ತಹಶೀಲ್ದಾರ್ ಎಲ್ಲ ಪರಿಶೀಲನೆ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ಅದು ಆಧಾರ್ OTP ಬೇಸ್ಡ್ ಇದೆ. ಸೊ ಆಧಾರ್ OTP ಬೇಸ್ಡ್ ಅಪ್ರೂವಲ್ ಆಗುತ್ತೆ, ರಿಜೆಕ್ಷನ್ ಆಗುತ್ತೆ. ಅಥವಾ ಎಡಿಟ್ ಮಾಡ್ಲಿಕ್ಕೆ ವಾಪಸ್ ಕೇಸ್ ವರ್ಕರಿಗೂ ಕಳಿಸಬಹುದು. ಇಲ್ಲ ದಾಖಲಾತಿ ಸರಿ ಇವ್ರು ತುಂಬಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಅಥವಾ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಬಂದು ಕೇಸ್ ವರ್ಕರ್ ಇಲ್ಲ ಇದ್ರಲ್ಲಿ ಒಂದು ತಪ್ಪಾಗ್ಬಿಟ್ಟಿದೆ, VA ಕಳಿಸಿದಾಗ ನಮ್ಗೆ ಹೇಳ್ತಾರೆ ತಪ್ಪಾಗಿದೆ, VA ಗೊತ್ತಾಗುತ್ತೆ ಇಂತಿಂತ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಎಂಟ್ರಿ ಮಾಡಿದ್ರು. ಚೆಕ್ ಬಂದು ಮೊದಲು ಬರ್ದಿದ್ದೆ, ಚೆಕ್ ಬಂದು ತಪ್ಪಿರ್ಬೋದು. ಆಗ ಅವನೇನ್ ಹೇಳ್ತಾನೆ, ಅಲ್ಲಿ ಫೋಟೋ ತೆಗಿಲಿಕ್ಕೆ ಹೋದಾಗ ಸರ್ ತಪ್ಪಾಗ್ಬಿಟ್ಟಿದೆ ಇದು ಅಂತ. ಸೊ ಅದನ್ನ ಏನ್ ಮಾಡ್ಬೇಕು, ತಹಶೀಲ್ದಾರ್ಗೆ ಪುಷ್ ಮಾಡ್ಬೇಕು. ತಹಶೀಲ್ದಾರ್ ವಾಪಸ್ ಕೇಸ್ ವರ್ಕರ್ಗೆ ಕಳಿಸ್ತಾರೆ. ಕೇಸ್ ವರ್ಕರ್ಗೆ ಕಳಿಸಿದ ನಂತರ ಎಡಿಟ್ ಮಾಡ್ಬೋದು. ಎಡಿಟ್ ಮಾಡಿದ ನಂತರ ಒಮ್ಮೆ ಫೋಟೋ ಆಲ್ರೆಡಿ ಕ್ಯಾಪ್ಚರ್ ಆಗಿದೆ ಅಂತ ಅಂದ್ರೆ ಡೈರೆಕ್ಟ್ ತಹಶೀಲ್ದಾರಿಗೆ ಕಳಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅಥವಾ VA ಥ್ರೂನು ತಹಶೀಲ್ದಾರಿಗೆ ಕಳಿಸ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ, ನೀವು ಅದನ್ನ ಅನುಮೋದನೆ ಮಾಡಿದ ಕೂಡಲೇ ನೆಕ್ಸ್ಟ್ ಡೇ ಅದು PDO ಲಾಗಿನ್ಗೆ ಹೋಗ್ಬಿಡುತ್ತೆ. PDO ಲಾಗಿನ್ಗೆ ಹೋದಾಗ ಏನಿದೆ ಅಲ್ಲಿ ಈ PID ಅಪ್ರೂವಲ್ಗೆ ಪೆಂಡಿಂಗ್ ಅಲ್ಲಿ ಇರುತ್ತೆ. ನಿಮ್ಮ STA ಲಾಗಿನ್ ಅಲ್ಲಿ ಅದು ಅವೈಲೇಬಲ್ ಆಗುತ್ತೆ. ಸೊ ಅಲ್ಲಿ ಅದನ್ನ ಇದನ್ನ ಅಂದ್ರೆ ಡಾಟಾ ಎಂಟ್ರಿ ಬೇಸಿಕಲಿ ಅದು ಮಾಡಿದಾಗ PDO ಲಾಗಿನ್ ಬರುತ್ತೆ. PDO ಲಾಗಿನ್ ಅಲ್ಲಿ PDO ಅಪ್ರೂವ್ ಮಾಡಿದ ಕೂಡಲೇ ಒಂದು PID ಕ್ರಿಯೇಟ್ ಆಗುತ್ತೆ. ಸೊ ಈ ಹಂತದಲ್ಲಿ PDO ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಯಾಕಂದ್ರೆ ಏನ್ ಮಾಡ್ತಾರೆ, ಫಸ್ಟ್ ಕಣ್ಣು ಮುಚ್ಕೊಂಡು ಎಷ್ಟು ಬಂದಿದೆ ಎಲ್ಲ ಅಪ್ರೂವ್ ಮಾಡಿಬಿಡ್ತಾರೆ. ಅದ್ರ ನಂತರ ಹೇಳ್ತಾರೆ ಸರ್ ಇವರಿಗೆ ಆಲ್ರೆಡಿ PID ಇತ್ತು ಸರ್, ಇನ್ನೊಂದು ಕ್ರಿಯೇಟ್ ಆಗಿಬಿಡ್ತು ಅಂತ. ಸೊ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಸರ್ಕ್ಯುಲರ್ ಅನ್ನ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ಎಲ್ಲೆಲ್ಲಿ PID ಇದೆ ಅಂದ್ರೆ ಆ PID ಅನ್ನ ಲಿಂಕ್ ಮಾಡಬೇಕು ಅಂತ. ಬಟ್ ಅದು ಲಿಂಕ್ ಮಾಡ್ಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ ಇಲ್ವಾ ಅಂತ ನನಗೆ ಕ್ಲಾರಿಟಿ ಇಲ್ಲ. ಒಮ್ಮೆ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಏನ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅದರ ಒಮ್ಮೆ ಡೆವಲಪ್ ಆಗಿಲ್ಲ ಅಂದ್ರೆ ನಮ್ಮ ಗಮನಕ್ಕೂ ತಂದು ನಾವು ಡಿಸ್ಕಸ್ ಮಾಡ್ತೇವೆ. ಅಲ್ಲಿ PID ಅನ್ನ ಲಿಂಕ್ ಮಾಡಬೇಕು ಅಂತ ಆಲ್ರೆಡಿ ನಿಮ್ಗೆ ಸರ್ಕ್ಯುಲರ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕೇಸ್ ಬರುತ್ತೆ, ಏನಿದೆ ಅವನಿಗೆ ಹೆಸರು ಅಥವಾ ಏನೋ ಒಂದು ಟ್ಯಾಲಿ ಆಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ, ಇಲ್ಲಿ ತಹಶೀಲ್ದಾರಿಂದ ಪುಷ್ ಆಗ್ಬಿಟ್ಟಿದೆ, ಇವ್ರು ಹಾಕಿರೋ ಚೆಕ್ ಬಂದಿ ತಪ್ಪಿದೆ, ಅಥವಾ ನಿಮ್ಮ ದಾಖಲೆ ಪ್ರಕಾರ ಎಕ್ಸ್ಟೆಂಡ್ ತಪ್ಪಿದೆ. ಇದು ಆಕ್ಚುಲಿ ನೀವು ಮೊದಲಿಂದ ಗ್ರೌಂಡ್ ಇಂದ ಕೋಆರ್ಡಿನೇಷನ್ ಅಲ್ಲಿ ಮಾಡ್ಕೊಂಡು ಹೋದ್ರೆ ಇದು ಯಾವುದು ತಪ್ಪುಗಳು ಬರೋದಿಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ನಿಮ್ಗೆ VAಗೆ ಆಗೋದಿಲ್ಲ. ಎಷ್ಟೋ ಕಡೆ ಇದೆ VAಗೆ PDOಗೆ ಆಗೋದಿಲ್ಲ. ಈಗ ನಾವು VAಗಳನ್ನೆಲ್ಲ ತಗೊಂಡೋಗಿ PDO ಜೊತೆಗೆ ಕೂರಿಸ್ತೀವಿ ಅಂತ ಹೇಳಿದೀವಿ. ಆದ್ರೆ ಅವ್ರವ್ರ ಮಧ್ಯೆ ಬೇಕಾದಷ್ಟು ಏನು ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಸೊ ಆ ಹಂತದಲ್ಲಿ ಏನಾಗುತ್ತೆ, ಅವ್ನು ಎಕ್ಸ್ಟೆಂಡ್ ಸರಿಯಾಗಿ ಮೆನ್ಷನ್ ಮಾಡದೇ ಇರ್ಬೋದು, ಅಥವಾ ಚೆಕ್ ಬಂದಿ ತಪ್ಪಿರ್ಬೋದು. ಅವ್ರು PDO ಗಮನಕ್ಕೆ ಬಂದಾಗ ಅವರು ಆ PID ಅನ್ನ ಅಪ್ರೂವ್ ಮಾಡಬಾರ್ದು, ಇನ್ವ್ಯಾಲಿಡೇಟ್ ಮಾಡಬೇಕು. ಇನ್ವ್ಯಾಲಿಡೇಟ್ ಮಾಡಿದಾಗ ಏನಾಗುತ್ತೆ, ಅದು ವಾಪಸ್ ತಹಶೀಲ್ದಾರಿಗೆ ಬರುತ್ತೆ. ಒಂದ್ಸಲ ಮಾತ್ರ ಮಾಡ್ಬೋದು. ಹೌದು, 3 ಸಲ ನಾನು ಅದನ್ನ ಕಳಿಸಿ ಇವನು ಕಳಿಸ್ತಾನೆ, ಅವನು ಇನ್ವ್ಯಾಲಿಡೇಟ್ ಮಾಡ್ತಾನೆ, ಇವನು ಕಳಿಸ್ತಾನೆ. ದಯವಿಟ್ಟು ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಒಂದ್ಸಲ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಸೊ ಯಾವುದೇ ಒಂದು ಅದರಲ್ಲಿ ತಪ್ಪಿದೆ ಅಂತ ಅಂದ್ರೆ ಅದನ್ನ ನೀವು ಇನ್ವ್ಯಾಲಿಡೇಟ್ ಮಾಡಿದ್ರೆ ತಹಶೀಲ್ದಾರ್ ಲಾಗಿನ್ ಅಲ್ಲಿ ನೀವು ನೋಡಿದ್ರೆ ಲೆಫ್ಟ್ ಸೈಡ್ಗೆ ನಾವು ಆಪ್ಷನ್ ಅನ್ನ ಕೊಟ್ಟಿದ್ದೇವೆ. ಸೊ ಯಾವುದು ಎಡಿಟಿಂಗ್ ಇದೆ ಅದು ಕರೆಕ್ಷನ್ಗೆ ಬಂದು ಕುತ್ಕೊಳ್ಳುತ್ತೆ ತಹಶೀಲ್ದಾರ್ ಹತ್ರ. ಸೊ PID ಒಮ್ಮೆ ಅಪ್ರೂವ್ ಮಾಡಿದ್ರೆ ಬಾಂಡ್ ಜನರೇಷನ್ಗೆ ಬಂದು ಕುತ್ಕೊಳ್ಳುತ್ತೆ. ಅಲ್ಲಿ ಬಾಂಡ್ ಜನರೇಷನ್ಗೆ ಪೆಂಡಿಂಗ್ ಅಂತ ತೋರಿಸುತ್ತೆ. ಒಮ್ಮೆ ಅವ್ರು ರಿಜೆಕ್ಟ್ ಮಾಡಿದ್ರೆ ಕರೆಕ್ಷನ್ಗೆ ಬಂದು ಕುತ್ಕೊಳ್ಳುತ್ತೆ. ಕರೆಕ್ಷನ್ಗೆ ಬಂದಾಗ ಸೇಮ್ ವರ್ಕ್ ಫ್ಲೋ. ಕರೆಕ್ಷನ್ಗೆ ಬಂದಾಗ ತಹಶೀಲ್ದಾರ್ಗೆ 2 ಆಪ್ಷನ್ ಅನ್ನ ಕೇಳುತ್ತೆ, ಕರೆಕ್ಷನ್ ಅಗತ್ಯ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಒಮ್ಮೆ ತಹಶೀಲ್ದಾರ್ ಹೇಳ್ತಾನೆ ಇಲ್ಲ ಕರೆಕ್ಷನ್ ಅಗತ್ಯ ಇಲ್ಲ, ನನ್ನ ಡಾಟಾ 100% ಕರೆಕ್ಟ್ ಇದೆ ಅಂತ, ವಾಪಸ್ ಟ್ರಿಗರ್ ಆಗುತ್ತೆ, ವಾಪಸ್ ಹೋಗುತ್ತೆ. ಇಲ್ಲ ಕರೆಕ್ಷನ್ಗೆ ಬೇಕಂತ ಹೇಳಿ ಅವ್ರು ಹೇಳಿದ್ರೆ ಅದು ವಾಪಸ್ ಕೇಸ್ ವರ್ಕರ್ಗೆ ಹೋಗುತ್ತೆ, ಸೇಮ್ ಹಳೆ ವರ್ಕ್ ಫ್ಲೋಗೆ ಬರುತ್ತೆ. ಮತ್ತೆ ಅವ್ರು ಅಪ್ರೂವ್ ಮಾಡಿದ ನಂತರ
ಇನ್ನೊಂದು _1 ಅಂತ ಬರುತ್ತೆ, ಅದಕ್ಕೆ BHM ನಂಬರ್ ಏನಿದೆ _1 ಅಂತ ಬರುತ್ತೆ, ಅದು ಮತ್ತೆ ಪುಷ್ ಆಗುತ್ತೆ PDOಗೆ, ಮತ್ತೆ PID ಕ್ರಿಯೇಟ್ ಮಾಡಲಿಕ್ಕೆ ಪುಷ್ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಬರ್ಬೋದು, ಅದರ ಫಲಾನುಭವಿಗೆ ನಾನು ಕೊಟ್ಬಿಟ್ಟಿದ್ದೀನಿ. ಏನ್ ಮಾಡಬೇಕು? ಕರೆಕ್ಷನ್ಸಿಗೆ ಹಾಕೋಬೇಕು, ಕರೆಕ್ಷನ್ಗೆ ಹಾಕೊಂಡು ವಾಪಸ್ ಅಪ್ರೂವಲ್ಗೆ ಬಂದಾಗ ರಿಜೆಕ್ಟ್ ಮಾಡಿಬಿಡ್ಬೇಕು. ಅವ್ರಿಂದೆಲ್ಲೂ ರಿಜೆಕ್ಟ್ ಆಯಿತು, ಈಗಿಂದು ರಿಜೆಕ್ಟ್ ಆಯಿತು, ನಿಮ್ದು ಹಕ್ಕುಪತ್ರ ಕೌಂಟ್ ಒಂದು ಕಡಿಮೆ ಆಗುತ್ತೆ, ಬಟ್ ಅನರ್ಹ ಫಲಾನುಭವಿಗೆ ಕೊಟ್ಟಿರೋ ಹಕ್ಕುಪತ್ರ ಹೋಗ್ಬಿಡುತ್ತೆ. ಸೊ ಇದನ್ನ ಮಾಡಬೇಕು. ಅದರ ನಂತರ ಬಾಂಡ್ ನೀವು ತಯಾರು ಮಾಡಬೇಕಾದ್ರೆ ಅಲ್ಲಿ ನೋಡ್ತೀರಿ, ಅವ್ನು ಬದುಕಿದ್ದಾರೆ, ಅವನ ಆಧಾರ ಇದೆ ಎಲ್ಲ ನೋಡಿಕೊಂಡು ಅವ್ನು ಬಾಂಡ್ ತಯಾರು ಮಾಡ್ತೀರಿ. ಬಾಂಡ್ ತಯಾರು ಮಾಡಿದ ನಂತರ ಏನಿದೆ, ಫಲಾನುಭವಿಗೆ ಇಲ್ಲಿ ನೀವು ಶೆಡ್ಯೂಲ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಅನ್ನ ಕಾವೇರಿ 2ದಲ್ಲಿ ಶೆಡ್ಯೂಲ್ ಮಾಡಬೇಕು, ಇದು ಆಟೋಮೇಟ್ ಆಗಿಲ್ಲ. ಸೊ ಹೇಗೆ ಸೇಲ್ ಡೀಡ್ ಅನ್ನ ಶೆಡ್ಯೂಲ್ ಮಾಡ್ಕೋತಾರೆ ಅದೇ ರೀತಿ ಇದನ್ನು ಸಹ ಶೆಡ್ಯೂಲ್ ಮಾಡಬೇಕು. ಬೈ ನೌ ಐ ಥಿಂಕ್ ಎಲ್ಲರಿಗೂ ಗೊತ್ತಿದೆ, ಯಾಕಂದ್ರೆ ಆಲ್ರೆಡಿ 1 ರೌಂಡ್ ಎಲ್ಲರೂ ಮಾಡಿದಿರಿ. ಸೊ ಅಲ್ಲಿ ಶೆಡ್ಯೂಲ್ ಮಾಡಿದ ನಂತರ ಈ VIP ಸ್ಲಾಟ್ ಇಲ್ಲ, ನಾರ್ಮಲ್ ಸ್ಲಾಟ್ ಅಲ್ಲಿ ಬರುತ್ತೆ. ಸೊ ನಾರ್ಮಲ್ ಸ್ಲಾಟ್ ಅಲ್ಲಿ ಬಂದಾಗ ನೀವಲ್ಲಿ ಎಕ್ಸಂಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ, ಶೆಡ್ಯೂಲ್ ಮಾಡುವಾಗ ದಯವಿಟ್ಟು ಎಕ್ಸಂಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ತಹಶೀಲ್ದಾರ್ ಹೋಗಿ ಫೋಟೋ ಹೊಡ್ಸ್ಕೊಳ್ಬೇಕಾಗತ್ತೆ. ಸೊ ಎಕ್ಸಂಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಬೆನಿಫಿಷಿಯರಿ ಮಾತ್ರ ಹೋಗ್ತಾನೆ, ಅವನೇ ಪ್ರೆಸೆಂಟ್ ಮಾಡ್ತಾನೆ, ಅವನೇ ಪ್ರೆಸೆಂಟರ್ ಆಗಿರ್ತಾನೆ, ಅವನೇ ಪ್ರೆಸೆಂಟ್ ಮಾಡ್ತಾನೆ. ಅಲ್ಲಿ ಸ್ಕ್ಯಾನಿಂಗ್ ಫೀ ಅನ್ನ ಮಾತ್ರ ಪೇ ಮಾಡಬೇಕು. ಸ್ಕ್ಯಾನಿಂಗ್ ಫೀ ಏನಿದೆ ಪ್ರತಿ ಪುಟಕ್ಕೆ 50 ರೂಪಾಯಿ ಇದೆ. ನಾರ್ಮಲಿ ನಮ್ಮ ಬಾಂಡ್ 3 ಪುಟ ಬರುತ್ತೆ, ಪ್ಲಸ್ ಅವ್ರ ದಾಖಲೆ 2 ಪುಟ ಇರುತ್ತೆ, ಟೋಟಲ್ 5 ಪುಟ ಅಂದ್ರೆ ಸುಮಾರು 250 ರೂಪಾಯಿ ಸ್ಕ್ಯಾನಿಂಗ್ ಫೀ ಬರುತ್ತೆ. ಅದನ್ನು ಸಹ ಬೆನಿಫಿಷಿಯರಿಗೆ ಹೇಳಿ, ಸೊ ದಟ್ ಸಬ್ ರಿಜಿಸ್ಟ್ರಾರ್ ಅವರನ್ನ ಮತ್ತೆ ಅಲ್ಲಿ ಹರಾಸ್ ಮಾಡೋದು ಬೇಡ. ಸೊ ಪುಟಕ್ಕೆ 50 ರೂಪಾಯಿ ಮಾತ್ರ ಬರೋದು. ಅದನ್ನ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ PDO ಲಾಗಿನ್ಗೆ ಅದು ಬಂದು ಮ್ಯೂಟೇಷನ್ಗೆ ಪೆಂಡಿಂಗ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. PDO ಲಾಗಿನ್ಗೆ ಬಂದ ಕೂಡಲೇ ದಯವಿಟ್ಟು PDOಗಳು ನೀವು ಕಮ್ಯುನಿಕೇಶನ್ ಕರೆಕ್ಟ್ ಇರಬೇಕು. ಎಷ್ಟು ನೀವು ಮಾಡಿದಿರಿ ಒಂದು ಸ್ವಲ್ಪ PDO ಅವರಿಗೆ ಫೋನ್ ಮಾಡಿ ಹೇಳಿ, ಇವತ್ತೊಂದು 10 ರಿಜಿಸ್ಟ್ರೇಷನ್ ಆಗಿದೆ ನೋಡ್ರಿ ಅಂತ ಹೇಳ್ಬಿಟ್ಟು ಅವ್ರು ಇಮಿಡಿಯೇಟ್ಲಿ ಅದರ ನೋಟಿಸ್ ಅನ್ನ ಪ್ರಿಂಟ್ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಹೇಗಿದೆ ಅಂತಂದ್ರೆ ನೋಟಿಸ್ ಪ್ರಿಂಟ್ ಮಾಡಿದ ನಂತರ ಮಾತ್ರ 15 ದಿನದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಏನು ರೂರಲ್ ಮ್ಯೂಟೇಷನ್ಸ್ ಇದೆ ಅದಕ್ಕೆ 30 ದಿನನೇ ಟೈಮ್ ಇತ್ತು, ಅದನ್ನ ರೆಡ್ಯೂಸ್ ಮಾಡಿ 94D ಗೆ ಏನಿದೆ ನಾವು 15 ದಿನಕ್ಕೆ ಇಳಿಸಿದ್ದೇವೆ. ಸೊ 15 ಡೇಸ್ ನೋಟಿಸ್ ಪೀರಿಯಡ್ಗೆ ಅದು ಹೋಗುತ್ತೆ. 15 ಡೇಸ್ ನೋಟಿಸ್ ಪೀರಿಯಡ್ಗೆ ಅದು ಹೋದ ನಂತರ ಯಾರಾದರೂ ತಕರಾರು ಕೊಟ್ಟರೆ, ಹೇಗೆ ನಾರ್ಮಲ್ ಪ್ರೊಸೆಸ್ ಇದೆ, ನೀವು ತಕರಾರು ಹೇಗೆ ಇಯರ್ ಮಾಡಿ ಡಿಸೈಡ್ ಮಾಡ್ತೀರಿ, ಮಾಡಿ ಯಾವುದೇ ತಕರಾರು ಬರಲಿಲ್ಲ ಅಂತ ಅಂದ್ರೆ ಅದನ್ನ ಅಪ್ರೂವ್ ಮಾಡಬೇಕು. ಆದರೆ ಅಪ್ರೂವ್ ಮಾಡುವಾಗ ಬಿಲ್ಡಿಂಗ್ ಮಾಹಿತಿಯನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಏನು 15 ದಿನ ಟೈಮ್ ಇದೆ, ಈ ಟೈಮ್ ಅಲ್ಲಿ ಹೋಗಿ ಆ ಬಿಲ್ಡಿಂಗ್ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಬಿಲ್ಡಿಂಗ್ ಮಾಹಿತಿ ಅಂದ್ರೆ ಏನಿದೆ ಏನಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಯ್ತಾ? ಅದು ಯಾವ ರೀತಿ ಫ್ಲೋರ್ ಹಾಕಿದ್ದಾರೆ, ಯಾವ ರೀತಿ ಬಿಲ್ಡಿಂಗ್ ಕಟ್ಟಿದ್ದಾರೆ, ಚಾವಣಿ ಪಕ್ಕ ಇದೆಯಾ, ಕಚ್ಚಾ ಇದೆಯಾ, RCC ಇದೆಯಾ, ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟಿದೆ, ಯಾಕಂದ್ರೆ ಅದ್ರ ಮೇಲೆ ನಿಮ್ಮ ಟ್ಯಾಕ್ಸ್ ಡಿಸೈಡ್ ಆಗುತ್ತೆ. ಸೊ ಆ ಮಾಹಿತಿಯನ್ನ, ಯಾಕಂದ್ರೆ ನಾವು ಬರೀ ಸೈಟ್ ಅಂತ ಮಾತ್ರ ನಿಮ್ಗೆ ಕೊಟ್ಟಿದ್ದೀವಿ ಮಾಹಿತಿಯನ್ನ, ಅದರಲ್ಲಿ ಯಾವ ರೀತಿ ಬಿಲ್ಡಿಂಗ್ ಇದೆ ಅನ್ನೋ ಮಾಹಿತಿಯನ್ನ ನಿಮಗೆ ಕೊಟ್ಟಿಲ್ಲ. ಸೊ ಮ್ಯೂಟೇಷನ್ ಅಪ್ರೂವ್ ಮಾಡುವಾಗ ಈ ಮಾಹಿತಿಯನ್ನ ಹಾಕಿ ನೀವು ಅಪ್ರೂವ್ ಮಾಡಬೇಕಾಗತ್ತೆ. ಆಗ ಮಾತ್ರ ಅವರಿಗೆ ಫೈನಲ್ ಈ ಸ್ವತ್ತು ಕೊಟ್ಟಾಗೆ ಆಗುತ್ತೆ. ಸೊ ಅಲ್ಲಿಗೆ ನಮ್ದು ಒಂದು ವರ್ಕ್ ಫ್ಲೋ ಕಂಪ್ಲೀಟ್ ಆಗುತ್ತೆ, ಈ ಸ್ವತ್ತು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಕೆಲವು ಸಲ ಕೇಳ್ಬೋದು, ಸರ್ ಈ ಸ್ವತ್ತು ಕ್ರಿಯೇಟ್ ಆಗ್ಬಿಟ್ಟಿದೆ ಸರ್, ಈಗ ಗೊತ್ತಾಯ್ತು 2 ಈ ಸ್ವತ್ತು ಆಗಿದೆ ಇವನಿಗೆ ಅಂತ. ಅದು ಮಾಡಿದ್ದಾರೆ ಒಂದೇ ಜಾಗಕ್ಕೆ. ಆಗ ಏನ್ ಮಾಡಬೇಕು ತಹಶೀಲ್ದಾರ್, ಅಲ್ಲಿ ನೀವು ಹಕ್ಕುಪತ್ರವನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಪ್ರೊಸೀಜರ್ ಮಾಡಿ ನಾವು ಹೇಳಿದೀವಿ ಅಂತ ಇಲೆಕ್ಟ್ರಾನಿಕಲಿ ಕ್ಯಾನ್ಸಲ್ ಮಾಡಿ ಹಾಕೋದಲ್ಲ. ಒಂದ್ಸಲ ನೀವು ಹಕ್ಕುಪತ್ರವನ್ನ ಕೊಟ್ಟ ನಂತರ ಏನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆ ಅದರ ಪ್ರಕಾರ ಹಿಯರಿಂಗ್ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಎನ್ಶೋರ್ ಮಾಡಿಕೊಂಡು ಅದನ್ನ ಕ್ಯಾನ್ಸಲ್ ಮಾಡಬೇಕು. ಅದೇ ರೀತಿಯಲ್ಲಿ ಮ್ಯೂಟೇಷನ್ ಮಾಡಲಿಕ್ಕೆ 1,000 ರೂಪಾಯಿ ಫೀಸ್ ಇದೆ RDPR ಅಲ್ಲಿ. ಆ ಫೀಸ್ ಏನಿದೆ ಅದನ್ನ 4 ಕಂತಲ್ಲಿ 1 ವರ್ಷದ ಒಳಗಡೆ ತುಂಬಬಹುದು ಅಂತ ಹೇಳಿ ಸರ್ಕಾರದಿಂದ ಕ್ಲಾರಿಫಿಕೇಶನ್ ಬಂದಿದೆ. ಆದ್ದರಿಂದ ಅವರು ಮ್ಯೂಟೇಷನ್ ಮಾಡುವಾಗಲೇ ಸರ್ ಅವ್ರು ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ನಾನು ಮ್ಯೂಟೇಷನ್ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ದಯವಿಟ್ಟು ಹೋಲ್ಡ್ ಮಾಡೋ ಅಗತ್ಯ ಇಲ್ಲ. ಅದೇ ರೀತಿ ಗ್ರಾಮ ಸಭೆಗೆ ಇಡಬೇಕು, ಅದಕ್ಕೆ ಎಕ್ಸಂಪ್ಷನ್ ಕೊಟ್ಟಿದ್ದೀವಿ. ಗ್ರಾಮ ಸಭೆಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ದೀವಿ. ಸೊ ಗ್ರಾಮ ಸಭೆದ ಅಪ್ರೂವಲ್ ತಗೊಂಡು ಈ ಮ್ಯೂಟೇಷನ್ ಅನ್ನ ಅಪ್ರೂವ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಕಟ್ಟಡದ ವಿವರವನ್ನ ಏನಿದೆ ಅದನ್ನ ನಮೂದು ಮಾಡಬೇಕಾಗತ್ತೆ. ಹಕ್ಕುಪತ್ರ ತಿದ್ದುಪಡಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾವುದೇ ಸ್ಟೇಜ್ ಅಲ್ಲಿ ಅದನ್ನ ಇನ್ವ್ಯಾಲಿಡೇಟ್ ಮಾಡಿದ್ರೆ ಅದನ್ನ ಹಕ್ಕುಪತ್ರ ತಿದ್ದುಪಡಿ ಮಾಡಲಿಕ್ಕೆ ತಹಶೀಲ್ದಾರ್ ಲಾಗಿನ್ಗೆ ಬರುತ್ತೆ. ಅದೇ ರೀತಿ ಲಿಂಕ್ ಮಾಡಲಿಕ್ಕೆ ಸಹ ಅವಕಾಶ ಇದೆ. ಸೊ ಇದರಲ್ಲಿ ಮೇನ್ಲಿ ಏನಿದೆ,
ಲಿಂಕ್ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ. ಒಂದು ಇದು ಸರ್ವಿಸ್ 68. ಇದರಲ್ಲಿ ಏನಿದೆ, ನಮ್ಮ ರಿಪೋರ್ಟ್ಸ್ ಬರುತ್ತೆ. ಹಕ್ಕುಪತ್ರದ ಏನಿದೆ ಕಂಪ್ಲೀಟ್ ಲೈವ್ ರಿಪೋರ್ಟ್ಸ್ ಇದರಲ್ಲಿ ಅವೈಲೇಬಲ್ ಆಗುತ್ತೆ. ಪ್ರತಿಯೊಂದು ಸ್ಟೇಜ್ ಇದರಲ್ಲಿ ಗೊತ್ತಾಗುತ್ತೆ, ಅಪ್ ಟು ವಿಲೇಜ್ ಲೆವೆಲ್. ಸೊ ಡಿಸ್ಟ್ರಿಕ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡ್ಯಾಶ್ ಬೋರ್ಡ್ಗೆ ಡಿಸ್ಟ್ರಿಕ್ಟ್ ರಿಪೋರ್ಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಾಲೂಕ್ ಲೆವೆಲ್ಗೆ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಬಳಿ ಲೆವೆಲ್ಗೆ ಹೋಗುತ್ತೆ. ಆ ಹೋಬಳಿ ಮೇಲೆ ಕ್ಲಿಕ್ ಮಾಡಿದ್ರೆ ವಿಲೇಜ್ ಲೆವೆಲ್ಗೆ ಹೋಗುತ್ತೆ. ಕಂಪ್ಲೀಟ್ ಆಗಿ ಎಷ್ಟು ಹಕ್ಕುಪತ್ರ ಡಾಟಾ ಎಂಟ್ರಿ ಮಾಡಿದೀವಿ ಅನ್ನೋದ್ರಿಂದ, ಎಷ್ಟು ನಾವು ಎಡಿಟ್ ಮಾಡಿದೀವಿ ಮತ್ತು ಎಷ್ಟು ಈ ಸೊತ್ತು ಜನರೇಟ್ ಆಗಿದೆ, ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, ಎಲ್ಲ ಮಾಹಿತಿನೂ ಇರುತ್ತೆ ಇದರಲ್ಲಿ. ಆ ಮಾಹಿತಿಯನ್ನ ನೀವು ಸರ್ವಿಸ್ 68 ಅಲ್ಲಿ ನೋಡ್ಕೋಬಹುದು. ಅದನ್ನ ನೋಡ್ಕೊಂಡ್ರೆ ಏನಾಗುತ್ತೆ, ನಿಮಗೆ ನಮ್ಗೆ ಕೇಳೋ ಅಗತ್ಯ ಇರೋದಿಲ್ಲ ಅಥವಾ ನಿಮ್ಮ ಭೂಮಿ ಕನ್ಸಲ್ಟೆಂಟ್ಗೆ ಕೇಳೋ ಅಗತ್ಯ ಇರೋದಿಲ್ಲ. ನೀವೇ ಸರ್ವಿಸ್ 68 ಅಲ್ಲಿ ಈ ಮಾಹಿತಿಯನ್ನೆಲ್ಲ ನೋಡ್ಕೋಬಹುದು. ಅದೇ ರೀತಿ ಏನಿದೆ, ಇನ್ನೊಂದು ಲಿಂಕ್ ನಾನಿಲ್ಲಿ ಹಾಕಿರೋದು, ಇದು ಕಂದಾಯ ಗ್ರಾಮದ ಸ್ಪ್ರೆಡ್ಶೀಟ್ ಇದೆ. ಈ ಸ್ಪ್ರೆಡ್ಶೀಟ್ ಅಲ್ಲಿ ನಿಮಗೆ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಫುಲ್ ಸ್ಟೇಟ್ ಇಂದು ಎಲ್ಲ ಮಾಹಿತಿ ಸಿಗತ್ತೆ. ಸೊ ಇಲ್ಲಿ ಮೇನ್ ಅಂತ ಏನು ಫಸ್ಟ್ ಸ್ಪ್ರೆಡ್ಶೀಟ್ ಇದೆ, ಸಾರಿ ಈಗ ಸರ್ವಿಸ್ 68 ಓಪನ್ ಆಯಿತು, ಅದನ್ನು ಫಸ್ಟ್ ತೋರಿಸ್ಬಿಡ್ತೇನೆ ನಿಮಗೆ. ಸೊ ಈ ರೀತಿ ಜಿಲ್ಲಾವಾರು ಮಾಹಿತಿ ಬರುತ್ತೆ. ಈ ಮಾಹಿತಿಯಲ್ಲಿ ನೀವು ತುಮಕೂರನ್ನ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ತಾಲೂಕುವಾರು ನನಗೆ ಮಾಹಿತಿ ಸಿಗುತ್ತೆ. ಪ್ರತಿ ತಾಲೂಕಲ್ಲಿ ಎಷ್ಟು ಪ್ರೋಗ್ರೆಸ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಮಾಹಿತಿ ಸಿಗತ್ತೆ. ಸೊ ಎಷ್ಟು ಪೆಂಡೆನ್ಸಿ ಇದೆ ಇಲ್ಲಿ ನೋಡಿ. ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಟೋಟಲ್ ಅಪ್ಲಿಕೇಶನ್, ಇದು ರಿಜೆಕ್ಟೆಡ್ ಇರ್ಬೋದು, ಅಕ್ಸೆಪ್ಟೆಡ್ ಇರ್ಬೋದು, ಎಲ್ಲ ಸೇರಿ VAO ಹತ್ರ ಎಷ್ಟು ಪೆಂಡಿಂಗ್ ಇದೆ ಅಂದ್ರೆ, ಇದು ಫೋಟೋ ಹೊಡ್ಲಿಕ್ಕೆ ಕಳಿಸಿದ್ದಾರೆ ಡಾಟಾ ಎಂಟ್ರಿ ಮಾಡಿಬಿಟ್ಟು, VAO ಹಂತದಲ್ಲಿ ಪೆಂಡಿಂಗ್ ಇದೆ. ಅದೇ ರೀತಿ ಪೆಂಡಿಂಗ್ ವಿತ್ ತಹಶೀಲ್ದಾರ್ ಅಂದ್ರೆ VAO ಪುಷ್ ಮಾಡಿದ್ದಾರೆ, ಇದು ಅಪ್ರೂವಲ್ಗೆ ಪೆಂಡಿಂಗ್ ಇದೆ. ಅದರ ನಂತರ ಕೇಸ್ ವರ್ಕರ್ ಹತ್ರ ಪೆಂಡಿಂಗ್ ಇರೋದು, ಅಂದ್ರೆ ಡಾಟಾ ಎಂಟ್ರಿ ಇನ್ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದಾರೆ ಅಥವಾ ತಹಶೀಲ್ದಾರ್ ಅದನ್ನ ಕರೆಕ್ಷನ್ಗೆ ವಾಪಸ್ ಕಳಿಸಿದ್ದಾರೆ ಅಂತ ಅಪ್ಲಿಕೇಶನ್ಸ್. ದೆನ್ ಅಪ್ರೂವ್ಡ್ ಬೈ ತಹಶೀಲ್ದಾರ್. ಸೊ ನಿಮ್ಮ ಜಿಲ್ಲೆಯಲ್ಲಿ ಏನಿದೆ ಟೋಟಲ್ 7500 ಅಪ್ರೂವ್ ಆಗಿದೆ ಇಲ್ಲಿ ತನಕ. ಕರೆಕ್ಟೆಡ್ ಅಂಡ್ ಅಪ್ರೂವ್ಡ್ ಬೈ ತಹಶೀಲ್ದಾರ್ ಅಂದ್ರೆ ಕರೆಕ್ಷನ್ಗೆ ಕಳಿಸಿದ್ರು, ಯಾವುದೋ ಕಾರಣಕ್ಕೆ ಕರೆಕ್ಷನ್ ಆಗಿ ಅಪ್ರೂವ್ ಆಗಿರೋದು. ಅದರ ನಂತರ ರಿಜೆಕ್ಟೆಡ್ ಬೈ ತಹಶೀಲ್ದಾರ್. ಸೊ ಡಾಟಾ ಎಂಟ್ರಿ ಆಗ್ಬಿಟ್ಟಿತ್ತು, ಯಾವುದೇ ಒಂದು ಕಾರಣಕ್ಕೆ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ರೆಕಾರ್ಡ್ ಟು ಈ ಸ್ವತ್ತು. ಸೊ ಈ ಸ್ವತ್ತು ತಯಾರಿಕೆಗೆ ಅಂದ್ರೆ ಎಷ್ಟು ಅಪ್ರೂವಲ್ ಆಗಿದೆ ಅದೆಲ್ಲ ಈ ಸ್ವತ್ತು ತಯಾರಿಕೆಗೆ ಪುಷ್ ಆಗಿರೋದು 7596. ಅದ್ರ ಪೈಕಿ PDOಗಳು ಈ ಸ್ವತ್ತು ಕ್ರಿಯೇಟ್ ಮಾಡಿರೋದು ಅಂದ್ರೆ PID ಕ್ರಿಯೇಟೆಡ್ ಇನ್ ದ ನೇಮ್ ಆಫ್ ತಹಶೀಲ್ದಾರ್, ಇದು 7339 ಇದೆ. ಅದೇ ರೀತಿ ಈ ಸ್ವತ್ತು ಕ್ರಿಯೇಟ್ ಆಗಿದೆ ಅಂದ್ರೆ PID ಕ್ರಿಯೇಟ್ ಆಗಿದೆ, ಅದು ತಹಶೀಲ್ದಾರಿಗೆ ಬಂದಿದೆ. ಅದರಲ್ಲಿ ತಹಶೀಲ್ದಾರ್ ಎಷ್ಟು ಬಾಂಡ್ ಸೈನ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಬಾಂಡ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, 6375 ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, 5591 ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಆದ ನಂತರ ಆ ರಿಜಿಸ್ಟ್ರೇಷನ್ ಆಗಿರೋದ್ರಲ್ಲಿ ಎಷ್ಟು ಪ್ರಾಪರ್ಟಿಗೆ ಈ ಸ್ವತ್ತು ನೋಟಿಸ್ ಜನರೇಟ್ ಆಗಿದೆ. ಇದರಲ್ಲಿ ಒಂದು 700 ಪೆಂಡಿಂಗ್ ಇದೆ. ಅದು ಯಾಕೆ ಪೆಂಡಿಂಗ್ ಇದೆ ಗೊತ್ತಾಗ್ತಾ ಇಲ್ಲ. ಅದನ್ನ ಒಂದು ಸ್ವಲ್ಪ ಇದನ್ನೆಲ್ಲ ತಹಶೀಲ್ದಾರ್ ಅವ್ರ ಹಂತದಲ್ಲಿ ನೋಡ್ಬೇಕು. ನೋಡಿ, ಮಧುಗಿರಿ ಮತ್ತು ಕೊರಟಗೆರೆಯಲ್ಲಿ ಒಂದು ಸ್ವಲ್ಪ ನಂಬರ್ಸ್ ಇದಾವೆ. ಒಟ್ಟು ಒಂದು 800 ಏನಿದೆ. ಯಾಕೆಂದ್ರೆ ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ಇಮಿಡಿಯೇಟ್ಲಿ ಅವೈಲೇಬಲ್ ಆಗುತ್ತೆ ಅದು ಈಗ ನೀವು ಅಕ್ಸೆಪ್ಟ್ ಮಾಡಿ, ಇಲ್ಲ ಏನಾದರೂ ಸಮಸ್ಯೆ ಇದೆ ಅಂದ್ರೆ ಅದನ್ನ ರಿಜೆಕ್ಟ್ ಮಾಡಿ. ಆದ್ರೆ ಅದನ್ನ ಪೆಂಡಿಂಗ್ ಇಟ್ಕೋಬೇಡಿ. ಇದರಲ್ಲಿ ನೀವು ಪ್ರಿಂಟ್ ಹಾಕ್ಲೇಬೇಕಾಗತ್ತೆ, ಬಿಕಾಸ್ ಇಟ್ ಈಸ್ ಆಫ್ಟರ್ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಆದ ನಂತರ ಏನಿದೆ, ನೀವು ನೋಟಿಸ್ ಅನ್ನ ಪ್ರಿಂಟ್ ಹಾಕ್ಲೇಬೇಕು. ನೋಟಿಸ್ ಪ್ರಿಂಟ್ ಹಾಕ್ಲಾರ್ದೆ ಪೆಂಡಿಂಗ್ ಆಗಿ ಇಟ್ಕೋಬೇಡಿ ಅದನ್ನ. ಅದರ ನಂತರ ಏನಿದೆ, ಕೌಂಟ್ ಆಫ್ ಡಾಟಾ ರಿಸೀವ್ಡ್ ಬ್ಯಾಕ್ ಫ್ರಮ್ ಈ ಸ್ವತ್ತು ಅಂದ್ರೆ PID ಇನ್ವ್ಯಾಲಿಡೇಟ್ ಮಾಡಿರೋದು ಏನಿದೆ ಅಲ್ಲಿ ನಾವು ಡಾಟಾವನ್ನ ಶೋ ಮಾಡ್ತೇವೆ. ಅದೇ ರೀತಿ ವಾಪಸ್ ಬಂದಿದ್ರಲ್ಲಿ ಕರೆಕ್ಷನ್ ಇನ್ ಪ್ರೋಗ್ರೆಸ್ 5 ಇದೆ. ಮತ್ತೆ 58 ಪ್ರಕರಣದಲ್ಲಿ ಇನ್ನು ತಹಶೀಲ್ದಾರ್ ಡಿಸಿಷನ್ ಅನ್ನೇ ತಗೊಂಡಿಲ್ಲ. ಅಂದ್ರೆ PID ಇನ್ವ್ಯಾಲಿಡೇಟ್ ಆಗಿ ವಾಪಸ್ ಬಂದಿದೆ, ಬಟ್ ತಹಶೀಲ್ದಾರ್ ಇನ್ನು ಅದನ್ನು ಕರೆಕ್ಷನ್ ಬೇಕೋ ಬೇಡೋ ಅಂತ
ಮಾಡಿಲ್ಲ ಅಂತದ್ದು 58 ನಿಮ್ಮಲ್ಲಿ ಪೆಂಡಿಂಗ್ ಇದೆ. ಅದೇ ರೀತಿ ಫೈನಲ್ ಈ ಖಾತಾ ಏನು ಕ್ರಿಯೇಟ್ ಆಗಿದೆ 4951 ಜನರ ಹೆಸರಿಗೆ ಈ ಖಾತಾ ಕ್ರಿಯೇಟ್ ಆಗಿದೆ. ಅಂದ್ರೆ ಇದು ಬೆನಿಫಿಷಿಯರಿ ಹೆಸರಿಗೆ ಕ್ರಿಯೇಟ್ ಆಗಿರೋದು. 15 ದಿನ ನೋಟಿಸ್ ಏನಿತ್ತು ಆ ನೋಟಿಸ್ ಕಂಪ್ಲೀಟ್ ಆಗಿ ಬೆನಿಫಿಷಿಯರಿ ಹೆಸರಿಗೆ ಫೈನಲ್ PID ಕ್ರಿಯೇಟ್ ಆಗಿದೆ. ಸೊ ಲಾಸ್ಟ್ 7 ವರ್ಷದಲ್ಲಿ ಏನು ಇಡೀ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಿತ್ತು ಅದರ 50% ಏನಿದೆ ನಿಮ್ಮ ಜಿಲ್ಲೆಯಲ್ಲೇ ಈಗ ಕ್ರಿಯೇಟ್ ಆಗಿದೆ. ಸೊ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಆಕ್ಚುಲಿ ಯು ಶುಡ್ ಗಿವ್ ಕ್ರೆಡಿಟ್, ಆಲ್ ಕ್ರೆಡಿಟ್ ಟು ಯು ಪೀಪಲ್. ಓಕೆ, ಸೊ ಈಗ ನಾನು ಸ್ಪ್ರೆಡ್ಶೀಟಿಗೆ ಬರ್ತೀನಿ. ಈ ಸ್ಪ್ರೆಡ್ಶೀಟಲ್ಲಿ ಏನಿದೆ, ಓಕೆ, ಇದು ತುಮಕೂರಿನ ಲೀಸ್ಟ್ ಇಲ್ಲಿ ಬಂತು. 5,000ದಿಂದ ಇದೆ. ನೀವು ರೋ ನಂಬರ್ ನೋಡಿದ್ರೆ 5,000ದಿಂದ ತುಮಕೂರು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಜಿಲ್ಲೆ ಹೆಸರು, ತಾಲೂಕಿನ ಹೆಸರು, ಮೂಲ ಗ್ರಾಮ ಯಾವುದು, ಈ ಸ್ಪ್ರೆಡ್ಶೀಟ್ ಅಲ್ಲಿ ಇಲ್ಲ. ತುಂಬಾ ದೊಡ್ಡದಿದೆ ಸರ್, 15,000 ರೋ ಇದೆ, ನಮ್ಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಹ ಅವಕಾಶ ಇದೆ. ಎಕ್ಸೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸಾರ್ಟ್ ಮಾಡ್ಕೋಬಹುದು. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನೀವು ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಡೌನ್ಲೋಡ್ ಮಾಡಿದ ಕಾಪಿ ಅಪ್ಡೇಟ್ ಆಗೋದಿಲ್ಲ. ಸರ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಮ್ಮ ತಾಲೂಕಿನ ಮಾತ್ರ ಅದು ಅಪ್ಡೇಟ್ ಆಗ್ತಾ ಇಲ್ಲ, ಲಿಂಕ್ ಇರೋದಿಲ್ಲ, ಅಪ್ಡೇಟ್ ಆಗೋದಿಲ್ಲ. ಸೊ ನಿಮ್ಗೆ ಅಪ್ಡೇಟೆಡ್ ಮಾಹಿತಿ ಬೇಕಂದ್ರೆ ಇದನ್ನೇ ನೋಡ್ಬೇಕು. ಇಲ್ಲಿ ಏನಿದೆ, ಇದು ಪ್ರಾಥಮಿಕ ಸೂಚನೆ ಆಲ್ರೆಡಿ ಆಗಿದ್ದಲ್ಲಿ ಇದು ಲೆಗಸಿ ಡಾಟಾದಲ್ಲಿ, ಅಂದ್ರೆ 2023ಗಿಂತ ಮೊದಲು ಯಾವುದು ಪ್ರಾಥಮಿಕ ಸೂಚನೆ ಆಗಿತ್ತು ಅದರ ಮಾಹಿತಿಯನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅದು ಯಾವ ಡೇಟಿಗೆ ಆಗಿತ್ತು ಅನ್ನೋ ಮಾಹಿತಿಯನ್ನ ಸಹ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೆಕ್ಸ್ಟ್ J ಕಾಲಮ್ ಅಲ್ಲಿ ಸಿಗತ್ತೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಡೇಟ್ ಇಲ್ಲಿ ಸಿಗತ್ತೆ. ಅದರ ನಂತರ ಅಂತಿಮ ಅಧಿಸೂಚನೆ ಆಗಿದ್ದಿದ್ರೆ ಅಂತಿಮ ಅಧಿಸೂಚನೆ ನಂಬರು, ಅದ ಲೆಗಸಿಯಲ್ಲಿ ಆಗಿದ್ರೆ ಮಾತ್ರ, ಅಂದ್ರೆ 23ಗಿಂತ ಮೊದಲಾಗಿದ್ದು ಮಾಹಿತಿ ಇಲ್ಲಿ ಸಿಗತ್ತೆ ನಿಮ್ಗೆ L ಮತ್ತು M ಅಲ್ಲಿ. N ಅಲ್ಲಿ ನಿಮ್ಗೆ ಅಂತಿಮ ಅಧಿಸೂಚನೆ ಆಗಿದ್ರೆ ಅದರ ಡೇಟ್ ಸಿಗತ್ತೆ. ಇದು ಆಗ ಆಗಿರ್ಬೋದು, ಈಗ ಯಾವಾಗ ಆದ್ರೂ ಸಹ ಇಲ್ಲಿ ಡೇಟ್ ಅಪ್ಡೇಟ್ ಆಗುತ್ತೆ. ಅದೇ ರೀತಿ ಪ್ರಾಥಮಿಕ ಹಂತ ಅಂತ ಇಟ್ಟಿದ್ದೀವಿ. ಸೊ ಏನಿದೆ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಒಂದು ನಿಮ್ಗೆ ಯಾವ ಹಂತದಲ್ಲಿದೆ, ಅದು ಯಾವ ಡೇಟಿಗೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ಗೆಜೆಟ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ಗುಬ್ಬಿನ ನೋಡಿ, ಒಂದು ಪ್ರಪೋಸಲ್ ಹಿಂದಿರುಗಿಸಿದೆ ಅಂತ ಇದೆ. ಸೊ ಇದು 31 ಜುಲೈ 24ಕ್ಕೆ ಏನಿದೆ ನಾವು ಇದನ್ನ ರಿಟರ್ನ್ ಮಾಡಿದ್ದೇವೆ. ಅನ್ಫಾರ್ಚುನೇಟ್ಲಿ 1 ವರ್ಷ ಆದ್ರೂ ನಮಗೆ ವಾಪಸ್ ಬಂದಿಲ್ಲ. ಅಂಡ್ ನೆಕ್ಸ್ಟ್ ಇದು ಆಫೀಸ್ ನಂಬರ್. ಈ ಆಫೀಸ್ ನಂಬರ್ ಏನಿದೆ ನಮ್ಮ ಸರ್ವರ್ಗೆ ಹೋದಾಗ ಚೇಂಜ್ ಆಗುತ್ತೆ. ಸೊ ನಿಮ್ಮ ಆಫೀಸ್ ನಂಬರ್ ಮತ್ತು ಇದು ಟ್ಯಾಲಿ ಆಗಲ್ಲ. ಇದು ನಮ್ಮ ರೆಫರೆನ್ಸ್ಗೆ ನಾವು ಬರೆದಿಟ್ಕೊಂಡಿರೋದು. ಇದು ನಿಮ್ಮ ಆಫೀಸ್ ನಂಬರು ನಮ್ಮ ಸರ್ವರ್ಗೆ ಬಂದಾಗ ಯಾವ್ದು ಬಂತು ಅಂತ Q ಕಾಲಮ್ ಅಲ್ಲಿ ಇರೋದು. R ಕಾಲಮ್ ಅಲ್ಲಿ ಇರೋದು ನಾವು ಒಂದಕ್ಕೆ ಪ್ಯಾರಲಲ್ ಆಫೀಸ್ ಫೈಲ್ ಕ್ರಿಯೇಟ್ ಮಾಡ್ತೇವೆ. ಸೊ ಆಫೀಸ್ ಫೈಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ, ಅದರ ನಂಬರ್ ಇಲ್ಲಿರುತ್ತೆ. ನೀವು ಯಾವುದೇ ಕ್ವೈರಿಗೆ ನಮ್ಮವರಿಗೆ ಫೋನ್ ಮಾಡಿದ್ರೆ ದಯವಿಟ್ಟು ಯುನಿಕ್ ಐಡಿಯನ್ನ ಮೆನ್ಷನ್ ಮಾಡಿ. ಯುನಿಕ್ ಐಡಿಯನ್ನ ಮೆನ್ಷನ್ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ಮಾಹಿತಿ ಕೊಡ್ಲಿಕ್ಕೆ ಆಗುತ್ತೆ. ಯಾಕೆಂದ್ರೆ ಗ್ರಾಮಗಳ ಹೆಸರನ್ನು ಸರ್ಚ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ನೆಕ್ಸ್ಟ್ ಏನಿದೆ, ಇಲ್ಲಿ ಒಂದು ನಂಬರ್ ಇದೆ ನೋಡಿ, ಪ್ರಾಥಮಿಕ ಗೆಜೆಟ್ ಅಪ್ಲೋಡ್ ID. ಈ ಅಪ್ಲೋಡ್ ID ಏನಿದೆ, ಆ ಅಪ್ಲೋಡ್ IDಗೆ ಹೈಪರ್ ಲಿಂಕ್ ಇದೆ, ಬ್ಲೂ ಅಲ್ಲಿ ಅಂಡರ್ಲೈನ್ ಆಗಿದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನೋಟಿಫಿಕೇಶನ್ ಕಾಪಿ ಡೌನ್ಲೋಡ್ ಆಗುತ್ತೆ ನೋಡಿ, ಕರ್ನಾಟಕ ರಾಜ್ಯ ಪತ್ರ. ಸೊ ನೋಟಿಫಿಕೇಶನ್ ಕಾಪಿ ಡೌನ್ಲೋಡ್ ಆಗಿದೆ. ಸೊ ನೀವು ಎಲ್ಲೂ ಹೋಗ್ಬೇಕಾದ ಅಗತ್ಯ ಇಲ್ಲ, ಇಲ್ಲೇ ಅದನ್ನ ನೋಡ್ಕೋಬಹುದು. ಅದರ ನಂತರ ಏನಿದೆ, ಇದು ಯಾವ ಡೇಟಿಗೆ ಆಗಿದೆ ಅಂದ್ರೆ 25 ಜೂನಿಗೆ ಆಗಿದೆ. ಇಲ್ಲಿ ನೋಡಿ ಗೆಜೆಟ್ ಆಗಿದೆ, ಗೆಜೆಟ್ ದಿನಾಂಕ ಅಂದ್ರೆ ಗೆಜೆಟ್ ಆದ ನಾವು ಅಪ್ಲೋಡ್ ಮಾಡಿರೋ ದಿನಾಂಕ ಅದು. ಸೊ 25 ಜೂನಿಗೆ ಆಗಿದೆ ಅಂತ ಅದರ ಲಿಂಕ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ 30 ಡೇಸ್ಗೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಅಂತಿಮ ಅಧಿಸೂಚನೆಗೆ ಬಂದಾಗ ಸೇಮ್ ಪ್ರೊಸೆಸ್ ಆಯ್ತಾ. ಇಲ್ಲಿ ನೋಡಿ ಪರಿಶೀಲನೆಗೆ ಬಾಕಿ, 19 ಜುಲೈಗೆ ಬಂದಿದೆ, ಇನ್ನು ನಮ್ಮಲ್ಲಿ ವೆರಿಫಿಕೇಶನ್ ಆಗಿಲ್ಲ, ಅದಕ್ಕೆ ಅಲ್ಲಿ ಪರಿಶೀಲನೆಗೆ ಬಾಕಿ ಅಂತ ಇದೆ. ಹಿಂದಿರುಗಿಸಿದ್ದಿದೆ, ಗೆಜೆಟ್ ಆಗಿದ್ದಿದೆ. ಅದೇ ರೀತಿ ಪ್ರತಿ ಸ್ಟೇಜ್ ಈವನ್ ಮಿನಿಸ್ಟ್ರಿಗೆ ಪುಟಪ್ ಮಾಡಿದ್ದಿದ್ರೆ ಇದು ಸಚಿವರ ಅನುಮೋದನೆಗೆ ಮಂಡಿಸಿದೆ ಅಂತ ಇರುತ್ತೆ. ಗೆಜೆಟ್ಗೆ ನಾವು ಪುಟಪ್ ಮಾಡಿದ್ದಿದ್ರೆ ಅಧಿಸೂಚನೆ ಮಂಡಿಸಿದೆ ಅಂತ ಇರುತ್ತೆ. ಮಿನಿಸ್ಟ್ರಿಂದ ಅಪ್ರೂವಲ್ ಆಗಿ ಬಂದಾಗ ಅಧಿಸೂಚನೆಗೆ ಬಾಕಿ ಅಂತ ಹಾಕೊಂಡಿರ್ತೀವಿ. ಈಗ ಗೆಜೆಟ್ ಸೈನ್ ಆಗಿದೆ ಬಟ್ ಅಪ್ಲೋಡ್ ಆಗಿಲ್ಲ ಅಂದ್ರೆ ಪೂರ್ಣಗೊಂಡಿದೆ ಅಂತ ಇರುತ್ತೆ. ಅದರ ನಂತರ ಗೆಜೆಟ್ ಆಗಿದೆ ಅಂತ ಹೇಳಿ ಮಾಡ್ತೀವಿ ಯಾವಾಗ
ನಾವಿಲ್ಲಿ ಲಿಂಕ್ ಮಾಡಿದಾಗ. ಅದೇ ರೀತಿ ಫೈನಲ್ ನೋಟಿಫಿಕೇಶನ್ ಆಗಿದ್ದು ಸಹ ಕಾಪಿಯನ್ನು ಇಲ್ಲೇ ಲಿಂಕ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಾವು ಟೈಪ್ ಆಫ್ ನೀವೇನು ಮಾಹಿತಿಯನ್ನು ನಮಗೆ ಕೊಟ್ಟಿರ್ತೀವಿ ಅದನ್ನ ಎಂಟರ್ ಮಾಡಿರ್ತೀವಿ. ಅದೇ ರೀತಿ ನಾನು ಹೇಳಿದ್ದೀನಿ ಈ AG ಕಾಲಮ್ ನನಗೆ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ನಂಬರ್ ಆಫ್ ಹಕ್ಕುಪತ್ರ ಇರುತ್ತೆ. ಸೊ ಇಲ್ಲಿ ಏನ್ ನಂಬರ್ ಆಫ್ ಹಕ್ಕುಪತ್ರ ಇದೆ ಇದ್ರ ಮೇಲೆ ನಿಮ್ದು ಎಲ್ಲ ಟಾರ್ಗೆಟ್ ಡಿಸೈಡ್ ಆಗೋದು. ನೆಕ್ಸ್ಟ್ ಅದೇ ರೀತಿ ಹಕ್ಕುಪತ್ರದ ಮಾಹಿತಿ, ಎಷ್ಟು ಹಕ್ಕುಪತ್ರ ಆಗಬೇಕು ಟೋಟಲ್. ನೀವು ಈಗ ನೀವು ಹೇಳ್ಬೋದು ಸರ್ವಿಸ್ 68ಗೆ ಇದಕ್ಕೆ ಲಿಂಕ್ ಆಗಲ್ಲ ಅಂತ. ಆಗಲ್ಲ, ಯಾಕೆಂದ್ರೆ ನಿಮ್ದೇನ್ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟ್ ಇಲ್ಲಿ ಶೋ ಆಗುತ್ತೆ. ಅದು ಡಾಟಾ ಎಂಟ್ರಿ ಮಾಡಿದ್ರೆ ಮಾತ್ರ ಸರ್ವಿಸ್ 68 ಅಲ್ಲಿ ಶೋ ಆಗುತ್ತೆ. ಸೊ ನಾವು ಬೇಸ್ ಫಿಗರ್ಸ್ ಇಲ್ಲಿಂದ ತಗೊಳ್ತೀವಿ. ಸೊ ಇಲ್ಲಿ ಒಟ್ಟು ನೀಡಬಹುದಾದ ಹಕ್ಕುಪತ್ರ ಏನಿದೆ, ನೀವು ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 14,566 ಇದೆ. ಅದರಲ್ಲಿ ಈಗಾಗಲೇ ನೀಡಲಾಯಿತು 5,700, ಮುಂದಿನ ದಿನದಲ್ಲಿ ನೀಡೋದು 768. ಅಂದ್ರೆ ಈಗ ನೀಡಬಹುದಾಗಿದ್ದು 8,096 ಹಕ್ಕುಪತ್ರ ಇದೆ. ಸೊ ಇದು ನೀವು ಮಾಡಿರೋ ಅಂದ್ರೆ ನೀವೇನು ನಮಗೆ ಮಾಹಿತಿ ಕೊಟ್ಟಿದ್ರಿ ಇದೆಲ್ಲ ಫಾರ್ಮುಲಾ ಬೇಸ್ಡ್ ಇದೆ, ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಆದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಡಬೇಡಿ. ಇದು ಅನ್ಡಿಸ್ಪ್ಯೂಟೆಡ್, ಯಾಕಂದ್ರೆ ನೀವು ಏನು ನಂಬರ್ಸ್ ಕೊಟ್ಟಿರ್ತೀರಿ ಅದೇ ಬೇಸಿಸ್ ಮೇಲೆ ಇದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿಯನ್ನ ಓವರ್ ಆಲ್ ಸ್ಟೇಟ್ ನ ಮಾಹಿತಿಯನ್ನು ಒಂದು ಸ್ಪ್ರೆಡ್ ಶೀಟ್ಗೆ ಹಾಕಿದ್ದೀವಿ. ಇಲ್ಲಿ ತನಕ ಎಷ್ಟು ನೋಟಿಫಿಕೇಶನ್ಸ್ ಆಗಿದೆ ಎಲ್ಲ ಇದು ಸಹ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಹಕ್ಕುಪತ್ರ ನಾವು ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಕೊಟ್ಟಿಕ್ಕೆ ಬಾಕಿ ಇದೆ, ಕನ್ಸಾಲಿಡೇಟೆಡ್ ಫಿಗರ್ ಬರುತ್ತೆ. ಅದೇ ರೀತಿ ಜಿಲ್ಲಾವಾರ ಮಾಹಿತಿ ಬರುತ್ತೆ. ಇದರಲ್ಲಿ ಟೈಪ್ ಆಫ್ ಲ್ಯಾಂಡ್, ಎಷ್ಟನ್ನ ನೀವು 2023 ನಂತರ ಗುರುತಿಸಿದಿರಿ, ಮೊದಲು ಎಷ್ಟಿತ್ತು, ಅದರ ನಂತರ ಅದರಲ್ಲಿ ಕಂದಾಯ ಗ್ರಾಮ ಎಷ್ಟಿದೆ, ಉಪಗ್ರಾಮ ಎಷ್ಟಿದೆ, ಇದೆಲ್ಲ ಆಕ್ಚುಲಿ ಸರ್ಕಾರ ಹಂತದಲ್ಲಿ ನಮಗೆ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಮಾಹಿತಿಯನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಅದೇ ಮಾಹಿತಿ ನಿಮಗೆ ತಾಲೂಕುವಾರು ಸಹ ಸಿಗತ್ತೆ. ಇಲ್ಲಿ ನಾವು ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಹಾಕಿರ್ತೀವಿ. ಸೊ ನಿಮ್ದು ಏನ್ ಪೆಂಡಿಂಗ್ ಇದೆ ಮತ್ತು ಏನ್ ನಮ್ಮ ಹತ್ರ ರಿಸೀವ್ ಆಗಿದೆ, ಕೋಸ್ಟಲ್ಲಿ ಎಷ್ಟು ಪೆಂಡಿಂಗ್ ಇದೆ, ಯಾವ ಹಂತದಲ್ಲಿ ಇದೆ. ನೋಡಿ ಕೋಸ್ಟಲ್ಲಿ ಬಾಕಿ ಇದ್ದರೆ ಹಂತವಾರು ಹಾಕಿದ್ದೀವಿ. ಇಲ್ಲಿ ನೀವು ಚಿಕ್ಕಬಳ್ಳಾಪುರ ನೋಡಿದ್ರೆ ಪರಿಶೀಲನೆಗೆ ಪ್ರಾಥಮಿಕ 12 ಮತ್ತು ಅಂತಿಮ 15 ಪೆಂಡಿಂಗ್ ಇದೆ. ಸಚಿವರ ಅನುಮೋದನೆಗೆ 5 ಮತ್ತು 3 ಹೋಗಿದೆ. ಅಂದ್ರೆ ಪ್ರಾಥಮಿಕ 5 ಹೋಗಿದ್ದಿದೆ, ಅಂತಿಮ 3 ಹೋಗಿದ್ದಿದೆ. ಅಧಿಸೂಚನೆ ತಯಾರಿಸಲಿಕ್ಕೆ ಬಾಕಿ ಇರೋದು ಪ್ರಾಥಮಿಕ 1 ಬಾಕಿ ಇದೆ, ಅಂತಿಮ 3 ಬಾಕಿ ಇದೆ. ಸೊ ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಅಂಡ್ ಇಲ್ಲಿ ರಿಟರ್ನ್ ಮಾಡಿದ ಎಷ್ಟು ಅಂತ ಇಲ್ಲಿದೆ. ಈಗ ನಾನು ತುಮಕೂರು ನೋಡ್ಬೇಕಂತ ಅಂದ್ರೆ ತುಮಕೂರಲ್ಲಿ ಪ್ರಾಥಮಿಕ 1 ರಿಟರ್ನ್ ಮಾಡಿದೀವಿ, ಅಂತಿಮ 18 ರಿಟರ್ನ್ ಮಾಡಿದೀವಿ. ಸೊ ಇದು ಸಹ ಬರುತ್ತೆ. ಇಲ್ಲಿ ನಾನು ಟೈಮ್ ಪೀರಿಯಡ್ ಹಾಕಿದ್ದೀನಿ. ರಿಟರ್ನ್ ಮಾಡಿರೋದು ಎಷ್ಟು ದಿನದ ಹಿಂದಿಂದು ಇನ್ನೊಂದು ಶೀಟ್ ಅಲ್ಲಿ ಇದೆ, ಎಷ್ಟು ದಿನ ಆಗಿದೆ ರಿಟರ್ನ್ ಮಾಡಿ ಅಂತಾನು ನಾವು ಡಾಟಾವನ್ನು ಮೇಂಟೈನ್ ಮಾಡ್ತೀವಿ. ಅದನ್ನು ಸಹ ಎಷ್ಟೋ ಸಲ ರಿವ್ಯೂಗೆ ನಾವು ತೆಗೆದುಕೊಡ್ತೇವೆ. ಅದೇ ಸೇಮು ಈ ಜಿಲ್ಲಾವಾರು ಏನಿತ್ತು ಅದೇ ತಾಲೂಕುವಾರು ವಿವರ ಇಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ರಿಟರ್ನ್ ಮಾಡಿದ ಫೈಲ್ಸ್ ಯಾವುದು ಅಂತ ನೋಡ್ಬೇಕಂದ್ರೆ ಇಲ್ಲಿ ಯುನಿಕ್ ಐಡಿ ನಿಮಗೆ ಸಿಗುತ್ತೆ. ನಿಮ್ಮ ಜಿಲ್ಲೆಯನ್ನ ನೀವು ಇಲ್ಲಿ ನೋಡ್ಕೊಂಡ್ರೆ ತುಮಕೂರಲ್ಲಿ ಯಾವ್ಯಾವ ಯುನಿಕ್ ಐಡಿ ಅಂತ ಇಲ್ಲಿ ಲೀಸ್ಟ್ ಬಂದಿರುತ್ತೆ. ಇದರ ಬೇಸಿಸ್ ಮೇಲೆ ನಿಮ್ಗೆ ಯಾವ್ಯಾವ್ದು ರಿಟರ್ನ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೋಬಹುದು. ಅದೇ ರೀತಿ ಜಿಲ್ಲೆಯಿಂದ ಯಾವ್ಯಾವ್ದು ರಿಸೀವ್ ಆಗ್ಲಿಕ್ಕೆ ಬಾಕಿ ಇದೆ, ಆಲ್ರೆಡಿ ನೀವು ಮಾಡಿ ಹೇಳಿದಿರಿ ಬಟ್ ಇನ್ನು ಪ್ರಾಥಮಿಕ ಅಧಿಸೂಚನೆ ಸಲ್ಲಿಸಿಲ್ಲ, ಅದರ ಪಟ್ಟಿ ಇಲ್ಲಿರುತ್ತೆ. ಜಿಲ್ಲೆಯಿಂದ ಸ್ವೀಕರಿಸಲಿಕ್ಕೆ ಬಾಕಿ ಇರೋ ಅಂತಿಮ ಅಧಿಸೂಚನೆ ಅಂತಿಮ ಪಟ್ಟಿ ಇಲ್ಲಿದೆ. ಪರಿಶೀಲನೆಗೆ ನಮ್ಮಲ್ಲಿ ಪೆಂಡಿಂಗ್ ಇರೋದು, ಗೆಜೆಟ್ ಮಾಡಲಿಕ್ಕೆ ನಮ್ಮಲ್ಲಿ ಪೆಂಡಿಂಗ್ ಇರೋದು, ಅಧಿಸೂಚನೆ ಮಂಡಿಸಲಿಕ್ಕೆ ಪೆಂಡಿಂಗ್ ಇರೋದು, ಸಚಿವರ ಅನುಮೋದನೆಗೆ ನಾವು ಕಳಿಸಿರೋದು ಪ್ರೆಸೆಂಟ್ಲಿ, ಇದೆಲ್ಲ ಮಾಹಿತಿ ಇಲ್ಲಿ ನಮಗೆ ಸಿಗತ್ತೆ. ಅದೇ ರೀತಿ ಅಧಿಸೂಚನೆ ತಯಾರಿಸಲಿಕ್ಕೆ ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಸಹ ನಮಗೆ. ಸೊ ಪ್ರತಿ ಹಂತದ್ದು ಮಾಹಿತಿ ಏನಿದೆ ಈ ಸ್ಪ್ರೆಡ್ ಶೀಟ್ ಅಲ್ಲಿ ಸಿಗತ್ತೆ. ಅದೇ ರೀತಿ ಇಲ್ಲಿ ಇನ್ನೊಂದು FAQ ಅಂತ ಹೇಳಿ ನಾವು ಹಾಕಿದೀವಿ. ಸೊ ನಿಮ್ದು ಮ್ಯಾಕ್ಸಿಮಮ್ ಏನು ಕ್ವಶನ್ಸ್ ಇರ್ಬೋದು ಅದನ್ನೆಲ್ಲ ನಾವಿಲ್ಲಿ ಅಟೆಂಡ್ ಮಾಡಿದೀವಿ, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೀವಿ ಯಾವ ರೀತಿ ಮಾಡ್ಬೇಕಂತ. ಅದೇ ರೀತಿ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಆಕ್ಟ್ ಇರ್ಬೋದು, ರೂಲ್ಸ್ ಇರ್ಬೋದು, ಪ್ಲಸ್ ಯಾವ್ಯಾವ್ದು ಇಲ್ಲಿ ತನಕ ಸರ್ಕ್ಯುಲರ್ಸ್ ಇಶ್ಯೂ ಆಗಿದೆ ಅದನ್ನೆಲ್ಲ ನಾವಿಲ್ಲಿ ಟ್ಯಾಗ್ ಮಾಡಿದೀವಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಕ್ಲಾರಿಫಿಕೇಶನ್ ಓಪನ್ ಆಗುತ್ತೆ. ಈಗಾಗಲೇ 2 ಇಯರ್ ಸೂಚನೆ ಆಗಿ ಅಂತಿಮ ಸೂಚನೆ ಆಗಿರುವ ಪ್ರಕರಣದಲ್ಲಿ ಗ್ರಾಮ ಠಾಣಾ ವಿಸ್ತೀರ್ಣವನ್ನು ಬದಲಾಯಿಸಲು ಯಾವ ವಿಧಾನ ಅನುಸರಿಸಬೇಕು, ಈ ರೀತಿ ಕ್ವಶನ್ ಆನ್ಸರ್ಸ್, ಅದು ಕ್ಲಾರಿಫಿಕೇಶನ್ ನಾವು ಇಶ್ಯೂ ಮಾಡಿರೋದು, ಇದನ್ನೆಲ್ಲ ನಾವಿಲ್ಲಿ ಟ್ಯಾಗ್ ಮಾಡಿ ಇಟ್ಟಿದ್ದೀವಿ. ಅದೇ ರೀತಿ ಪಂಚಾಯತ್ ರಾಜ್ನವರು ಏನೀಗ ಲೇಟೆಸ್ಟ್ ಆಗಿ ಒಂದು ಸುತ್ತೋಲೆಯನ್ನು ನಾನು ಆಗ ಹೇಳಿದೆ, ಏನು ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ತಂತ್ರಾಂಶದ ಮೂಲಕ ತಹಶೀಲ್ದಾರರಿಂದ ಸ್ವೀಕೃತವಾದ ಹಕ್ಕುಪತ್ರಗಳಲ್ಲಿ ತಪ್ಪಾದ ಅಥವಾ ಅಪೂರ್ಣ ವಿಸ್ತೀರ್ಣ ಚಕ್ಬಂದಿ ಇತ್ಯಾದಿ ಮಾಹಿತಿ ಇದ್ದಲ್ಲಿ ಅಂತ ಹಕ್ಕುಪತ್ರಗಳಿಗೆ ಈ ಸ್ವತ್ತು ತಂತ್ರಾಂಶದಲ್ಲಿ PID ತಯಾರಿಸದೆ ಈ ಸ್ವತ್ತು ತಂತ್ರಾಂಶದಲ್ಲಿ ತಿರಸ್ಕರಿಸುವುದು.
ತಪ್ಪಾದ ಅಥವಾ ಅಪೂರ್ಣ ಮಾಹಿತಿಯುಳ್ಳ ಹಕ್ಕುಪತ್ರಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ PIDಗಳನ್ನು ಸೃಜಿಸಿರುವ ಸಂದರ್ಭದಲ್ಲಿ XML ಫೈಲ್ ಅನ್ನು ರಿಜೆಕ್ಟ್ ಮಾಡುವುದು. ಈಗಾಗಲೇ ಒಂದು ವೇಳೆ ನೋಟಿಸ್ ರಚಿಸಿ 15 ದಿನಗಳ ಮ್ಯೂಟೇಷನ್ ಅವಧಿಯಲ್ಲಿ ಅಂತ PIDಗಳನ್ನು ಅನುಮೋದಿಸದೆ ಫಲಾನುಭವಿಗಳ ಮಾಹಿತಿಯನ್ನು ತಹಶೀಲ್ದಾರ್ಗೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮುಂದಿನ ಕ್ರಮಕ್ಕೆ ಸಲ್ಲಿಸೋದು. ಯಾಕೆ ಹೇಳ್ತಾರಂತ ಅಂದ್ರೆ ಅದು ಅಪೀಲ್ ಮಾಡ್ಕೋಬೇಕಾಗತ್ತೆ. ತಹಶೀಲ್ದಾರ್ ಸುಮೋಟೋ ಅಪೀಲ್ ತಗೊಳ್ಳೋದು ಅಂದ್ರೆ ಇಒಗೆ ರಿಕ್ವೆಸ್ಟ್ ಮಾಡಬೇಕು, ಅದಕ್ಕಾಗಿ ಆ ರೀತಿ ಕೊಟ್ಟಿದ್ದಾರೆ. ತಹಶೀಲ್ದಾರಿಂದ ಸ್ವೀಕೃತವಾದ ಹಕ್ಕುಪತ್ರಗಳ ಫಲಾನುಭವಿಗಳನ್ನು ಈಗಾಗಲೇ ಗ್ರಾಮ ಪಂಚಾಯಿತಿ ಪಂಚತಂತ್ರ ತಂತ್ರಾಂಶದಲ್ಲಿ ಫಲಾನುಭವಿಗಳು ಎಂದು ಇದ್ದಲ್ಲಿ ತಹಶೀಲ್ದಾರಿಂದ ಸ್ವೀಕೃತವಾದ ಹಕ್ಕುಪತ್ರಗಳಿಗೆ ಹೊಸದಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ PID ಸೃಜಿಸದೆ ಪಂಚತಂತ್ರ ತಂತ್ರಾಂಶದಲ್ಲಿ ಆಸ್ತಿಯ PIDಗೆ ಹಕ್ಕುಪತ್ರವನ್ನು ಜೋಡಣೆ ಮಾಡುವುದು. ಇದನ್ನ ಮತ್ತೆ ರಿಜಿಸ್ಟರ್ ಮಾಡೋ ಅಗತ್ಯ ಇರೋದಿಲ್ಲ. ನೀವು ಲಿಂಕ್ ಮಾಡಿ ಕಳಿಸ್ಬಿಟ್ರೆ ನಾವು ಪ್ರೊಸೆಸ್ ಅನ್ನು ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಅದನ್ನ ವಾಪಸ್ ನಮ್ಮ ಬಾಂಡ್ ಜನರೇಷನ್ ಕ್ಯೂಗೆ ಹಾಕೋದಿಲ್ಲ. ಪಂಚತಂತ್ರ ತಂತ್ರಾಂಶದಲ್ಲಿ ಮಾಹಿತಿಗೆ ಹಕ್ಕುಪತ್ರವನ್ನು ಜೋಡಣೆ ಮಾಡದೆ ಹಕ್ಕುಪತ್ರಗಳಿಗೆ ಹೊಸದಾಗಿ ಈ ಸ್ವತ್ತು PID ಸಲ್ಲಿಸಲಾಗಿದ್ದರೆ ಪಂಚತಂತ್ರದಲ್ಲಿ ಹಳೆಯ PIDಯನ್ನು ನಿಷ್ಕ್ರಿಯಗೊಳಿಸುವುದು ಅದನ್ನ ಡಿಸೇಬಲ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಈ ಕ್ಲಾರಿಫಿಕೇಶನ್ಸ್ ಅನ್ನೆಲ್ಲ ಓದ್ಕೊಳ್ಳಿ. ಎಲ್ಲ ಇನ್ಕ್ಲೂಡಿಂಗ್ ಆಕ್ಟ್ಸ್ ಅನ್ನು ಸಹ ಇಲ್ಲಿ ಸ್ಕ್ಯಾನ್ ಮಾಡಿ ಹಾಕಿದ್ದೀನಿ. 94D ನಿಮಗೆ ಕಾಪಿ ಬೇಕಂತ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ 94D ಕಾಪಿ ಸಿಗತ್ತೆ. ಸೊ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ಸರ್ಕ್ಯುಲರ್ಸ್ ಪ್ಲಸ್ ಎಲ್ಲ ಆಕ್ಟ್ ರೂಲ್ಸ್ ಅನ್ನ ನಾವಿಲ್ಲಿ ಅಪ್ಲೋಡ್ ಮಾಡಿದೀವಿ. ಕಾಮನ್ ನಮ್ಗೆ ಏನ್ ಕ್ವಶನ್ಸ್ ಬರುತ್ತೆ ಆ ಕ್ವಶನ್ ಅನ್ನು ಸಹ ಇಲ್ಲಿ ಆನ್ಸರ್ ಮಾಡಿದೀವಿ. ಮೂಲ ಗ್ರಾಮ ಠಾಣಕ್ಕೆ 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿ ಜನವಸತಿ ಇದೆ ಹಾಗೂ 50ಕ್ಕೂ ಅಧಿಕ ಮನೆಗಳಿವೆ. ಏನ್ ಮಾಡ್ಬೇಕು? ಕಂದಾಯ ಗ್ರಾಮ ಮಾಡಬೇಕು. ಮೂಲ ಗ್ರಾಮ ಠಾಣಕ್ಕೆ 1 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿದ್ದು ಜನವಸತಿ ಇದೆ ಹಾಗೂ 50ಕ್ಕೂ ಕಡಿಮೆ ಮನೆ ಇದೆ. ಏನ್ ಮಾಡ್ಬೇಕು? ಉಪಗ್ರಾಮಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಈ ರೀತಿ ಕಾಮನ್ ಆಗಿ ನಮ್ಗೆ ಏನೇನು ಇಲ್ಲಿ ತನಕ ಕೇಳಿದ್ರು ಅದಕ್ಕೆಲ್ಲ ನಾವಿಲ್ಲಿ ಉತ್ತರವನ್ನು ಹಾಕಿದೀವಿ. ಇನ್ಕ್ಲೂಡಿಂಗ್ ಸೆಕ್ಷನ್ 47 ಮತ್ತು ಸೆಕ್ಷನ್ 8 ನಾನೇನು ಹೇಳಿದೆ ಹೇಗೆ ನಿಗದಿ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಹ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಕಂಪ್ಲೀಟ್ ಆಗಿ ಯಾವ ರೀತಿ ಅವ್ರು ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ದಯವಿಟ್ಟು ಅದನ್ನ ಯೂಸ್ ಮಾಡಿಕೊಂಡು ಇದು ಏನಿದೆ ಒಂದು ಒಳ್ಳೆ ಕೆಲಸ ಇದೆ ಫಲಾನುಭವಿಗಳಿಗೆ ಏನು ಹಕ್ಕುಪತ್ರಗಳನ್ನ ಕೊಡೋದು ಮತ್ತೆ ಈ ಸ್ವತ್ತು ತಯಾರಿಸಿ ಕೊಡೋದು. ಮೊದಲೇನಿತ್ತು ನಾನು ಹೇಳಿದಾಗೇನೆ ನಾವು ಹಕ್ಕುಪತ್ರ ಕೊಟ್ಬಿಡ್ತೀವಿ, ಅದರ ನಂತರ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ಮತ್ತೆ ತಿರುಗಾಡ್ತಾ ಇರಬೇಕು. ಅದನ್ನ ಅವಾಯ್ಡ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನಾನು ನನ್ನ ಸುದೀರ್ಘ ಲೆಕ್ಚರ್ಗೆ ಎಂಡ್ ಇಡ್ತೇನೆ. ಸೊ ಈಗ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಅದನ್ನ ಕೇಳ್ಬೋದು. ಅದರ ನಂತರ ಅಂದ್ರೆ ಏನಿದೆ ನಿಮ್ಮ ಏನ್ ಡೌಟ್ಸ್ ಇದೆ ಅದಕ್ಕೆ ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ನಿಮ್ಗೆ ಉತ್ತರವನ್ನ ಕೊಡ್ತೇನೆ. ಕ್ಲಾರಿಫೈ ಏನ್ ಮಾಡಿದ್ದೇನೆ ಅದ್ರ ಮೇಲೆ ಕೇಳಿದ್ರೆ ನಾನು ಇರಿಟೇಟ್ ಆಗ್ತೇನೆ. ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳ್ತೇನೆ. ಅದನ್ನ ಅವಾಯ್ಡ್ ಮಾಡಿ ಅದನ್ನ ಬಿಟ್ಟು ಕೇಳಿ. ಯಾಕಂದ್ರೆ ಸಮಯಾವಕಾಶ ತುಂಬಾ ಕಡಿಮೆ ಇದೆ, ಜನ ತುಂಬಾ ಇದ್ದಾರೆ. ಆದ್ರಿಂದ ಏನ್ ನಿಮ್ಗೆ ಇದನ್ನ ನಾನು ಹೇಳಿರೋದನ್ನ ಬಿಟ್ಟು ಡೌಟ್ಸ್ ಇದ್ರೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಪಾವಡ ತಾಲೂಕಿಂದ. ಸರ್, ತಾವು ಹೇಳಿರೋವಾಗ ಒಂದು ಡೌಟ್ ಇದೆ ಸರ್ ನಮಗೆ. ಈಗ ಒಂದು ಸಲ ನಂಬರಲ್ಲಿ ಆಲ್ರೆಡಿ ಹುಣ್ಣೆ ಮಗು ಕೊಟ್ಟಿದ್ದಾರೆ ಸರ್. ಅದು ಪಾಣಿ ಏನ್ ಕೊಟ್ಟಿದ್ದಾರೆ? ಪಾಣಿನಲ್ಲಿ ಹುಣ್ಣೆ ಮಗ ಅಂತ ಬರ್ತಾ ಇದೆ ಸರ್. ಹುಣ್ಣೆ ಮಗ್ಗ ಬರ್ತಾ ಇದೆ ಸರ್. ಓಕೆ. ಅದರೊಳಗೆ ಮನೆ ಕಟ್ಟಿದ್ದಾರೆ. ಓಕೆ. ಈಗ ಅದರಲ್ಲಿ ಈಗ ನಾವು ಕಂದಾಯ ಗ್ರಾಮ ತಗೋಬೇಕು ಬೇಡವಾ? ಅದು ಅಲ್ಲ, ಅದನ್ನ ಫಸ್ಟ್ ನೀವು ಡಿಸೈಡ್ ಮಾಡಬೇಕು. ಅದು ಪ್ರೈವೇಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಅಂತ ಡಿಸೈಡ್ ಮಾಡಬೇಕು. ಪ್ರೈವೇಟ್ ನವರು ದಾನ ಮಾಡಿದ್ದಾರೆ ಸರ್. ಅದು ಪ್ರೈವೇಟ್ ನವರೇ ದಾನ ಕೊಟ್ಟಿದ್ದಾರೆ ಸರ್. ಹುಣ್ಣೆ ಮಗ್ಗ ಅಂತ ಆಲ್ರೆಡಿ ಬಾಳೆ. ಅಲ್ಲ, ಹುಣ್ಣೆ ಮಗ್ಗ ಅಂದ್ರೆ ಏನು ಇದ್ರ ಪ್ರಕಾರ? ಅಲ್ಲಿ ಮಗ್ಗದ್ದು ಫ್ಯಾಕ್ಟ್ರಿನ ಮಾಡ್ಕೊಂಡಿದ್ದಾರೆ ಸರ್. ಮಕ್ಕದ ಫ್ಯಾಕ್ಟ್ರಿಯನ್ನ ಮಾಡಿದ್ದಾರೆ. ಬಟ್ ಅದು ಏನು ಮಾಡಿಲ್ಲ ಸರ್. ಕ್ಲಸ್ಟರ್ ಇದೆ, ಅದು ಹುಣ್ಣೆ ಮಗ್ಗ ಅಂತ ಮಾಡಿದ್ದಾರೆ. ಸೊ ಅದನ್ನ ನೀವು ಪ್ರೈವೇಟ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡಿ 2A ಹೊಡಿಸ್ಲಿಕ್ಕೂ ಅವಕಾಶ ಇದೆ. ಇಲ್ಲ ಅದು ನೀವು ಗೌರ್ಮೆಂಟ್ ಲ್ಯಾಂಡ್ ಅಂತ ಡಿಸೈಡ್ ಮಾಡಿದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಂತ ಅದನ್ನ ನೀವು ಪ್ರಪೋಸಲ್ ಅನ್ನ ಕಳಿಸಬಹುದು. ಆಲ್ರೆಡಿ ಪಾಣಿ ಹುಣ್ಣೆ ಮಗ ಅಂತ ಇರೋದ್ರಿಂದ ಚೇಂಜ್ ಮಾಡಕ್ ಬರುತ್ತಾ ಸರ್? ಅಲ್ಲ, ಹುಣ್ಣೆ ಮಗ ಅಂತ ಇದ್ರೆ ಬಟ್ ಆ ಪರ್ಪಸ್ಗೆ ಅದು ಯೂಸ್ ಆಗ್ತಾ ಇಲ್ಲ. ಅಲ್ಲ, ಯೂಸ್ ಆಗ್ತಾ ಇಲ್ಲ ಸರ್. ಈಗ ನೋಡಿ, ಎಷ್ಟೋ ಕಡೆ ನಾನು ಹೇಳಿದೆ ಈಗ ಇದಕ್ಕೆ ರಿಸರ್ವ್ ಆಗಿದೆ. ಯಾವುದಕ್ಕೆ? ಹೌಸಿಂಗಿಗೆ ರಿಸರ್ವ್ ಆಗಿದೆ. ಆಯ್ತಾ? ಅದರಲ್ಲಿ ಅರ್ಧಕ್ಕೆ ಮಾತ್ರ ಹಕ್ಕುಪತ್ರ ಇದೆ, ಬಾಕಿ ಅರ್ಧಕ್ಕೆ ಹಕ್ಕುಪತ್ರ ಇಲ್ಲ. ಅದು ಆಲ್ರೆಡಿ ರಿಸರ್ವ್ ಆಗಿದೆ ಅಂತ ಹೇಳಿ ಕಂದಾಯ ಇಲಾಖೆ ಅದ್ರ ಮೇಲೆ ಹಕ್ಕನ್ನ ಕಳ್ಕೊಳ್ಳಲ್ಲ. ಅವರಿಂದ ಒಂದು NOC ಅನ್ನ ತಗೊಂಡು ನಾವು ಅದನ್ನ ಮಾಡ್ತೀವಿ. ಇದೇ ತರ ಇದರಲ್ಲಿ ಇದರ ಓನರ್ ಯಾರು ಬರ್ತಾರೆ? ಹುಣ್ಣೆ ಮಗ್ಗ ಅಂತ ಬಂದಾಗ ಓನರ್ ಯಾರು ನಿಮ್ಮ ಪ್ರಕಾರ? ಸರ್, ಓನರ್ ಹೆಸರು ಮೆನ್ಷನ್ ಇಲ್ಲ ಸರ್. ಹುಣ್ಣೆ ಮಗ್ಗ ಅಂತ ಅಲ್ಲಲ್ಲ, ಹುಣ್ಣೆ ಮಗ್ಗ ಅಂತ ಹೇಳಿ ಬಂದಾಗ ಇವೆಲ್ಲ ಏನಿದೆ ನನ್ನ ಕೇಳಿದ್ರೆ ಇದು ಪ್ರೈವೇಟ್ ಲ್ಯಾಂಡ್ ಅಂತ ಆಗುತ್ತೆ. ಪ್ರೈವೇಟ್ ಲ್ಯಾಂಡ್ ಸರ್. ಆಯ್ತಾ? ಪ್ರೈವೇಟ್ ಲ್ಯಾಂಡ್ ಅಂತ ಆದಾಗ
ಟೂಯಿ ಅಧಿಸೂಚನೆಯನ್ನು ನೀವು ಹೊರಡಿಸಿದ್ರೆ ಯಾವುದೇ ತಕರಾರು ಬರೋದಿಲ್ಲ, ಯಾಕೆಂದ್ರೆ ಓನರ್ ಯಾರು ಇಲ್ಲ ಅದಕ್ಕೆ. ನಮಸ್ತೆ. ಹೊಸಕೋಟೆಯಲ್ಲಿ ಉಣ್ಣೆ ಮಗ್ಗ ಅಂದ್ರೆ ಸೊಸೈಟಿ ಇದೆ ಸರ್, ಸೊಸೈಟಿ ಇದೆ, ಒಂದು ಸೊಸೈಟಿ ಇದೆ. ಓಕೆ, ಆ ಸೊಸೈಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ? ಆ ಸೊಸೈಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ ಈಗ? ಸರ್ ಇಲ್ಲ ಸರ್, ಅಲ್ಲಿ ಅಲ್ಲಲ್ಲ, ಸೊಸೈಟಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆಯಾ ಅಂತ ನಾನು ಕೇಳ್ತೀನಿ. ಆ ಸ್ಥಳದಲ್ಲಿ ಯಾವುದೂ ಇಲ್ಲ ಸರ್. ಅಲ್ಲಿ ಆ ಸ್ಥಳದಲ್ಲ, ಈಗ ಒಂದು ಬ್ಯಾಂಕ್ ಅಂತ, ಈ ಕೆನರಾ ಬ್ಯಾಂಕ್ ಅಂತ ಅಂದ್ರೆ ಕೆನರಾ ಬ್ಯಾಂಕ್ ಅಸ್ತಿತ್ವದಲ್ಲಿ ಇದೆ ಸರ್, ಇದೆ. ಆಗ ಏನಾಗುತ್ತೆ, ಅದು ಪ್ರೈವೇಟ್ ಲ್ಯಾಂಡ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಟೂಯಿ ಅಧಿಸೂಚನೆಯನ್ನು ಹೊರಡಿಸಿ ಅದರಲ್ಲಿ ಕ್ರಮ ವಹಿಸ್ಬೋದು. ಸರ್ ಓಕೆ ಸರ್. ಸರ್ ರೀಸೆಂಟಾಗಿ 2 days ಬ್ಯಾಕ್ AC ಒಂದು ಕಂಪ್ಲೇಂಟ್ ಬಂತು ಸರ್ ನಮ್ಮ ಸಾಹೇಬರಿಗೆ. ಒಂದು ಸರ್ವಂಬರಲ್ಲಿ ಗ್ರಾಮಕ್ಕೆ ಅಟ್ಯಾಚ್ ಆಗಿರೋಂಥ ಸರ್ವಂಬರಲ್ಲಿ ಮನೆ ಕಟ್ಟಿದೆ ಸರ್. ಅದು ಸರ್ವಂಬರ 1 ಸರ್ವಂಬರಲ್ಲಿ ಆ ವ್ಯಕ್ತಿ ಬಂದು ಹೈದರಾಬಾದ್ ವಾಸ ಇದೆ ಸರ್. ಅವ್ರಿಗೆ ಇದುವರೆಗೂ ಅಲ್ಲಿ ಜಮೀನು ಇರೋದ್ರ ಬಗ್ಗೆ ಐಡಿಯಾನು ಇಲ್ಲ. ಅಲ್ಲಿ ಮನೆಗಳು ಕಟ್ಟಿದ್ದಾರೆ, ಸುಮಾರು ಒಂದು 40 ರಿಂದ 50 ಮನೆ ಕಟ್ಟಿದ್ದಾರೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 50 ಜನ ರೈತರುಗಳು ಬಂದು ಮೊನ್ನೆ 2 days ಬ್ಯಾಕ್ AC ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಈಗ ಅದನ್ನು ಹೋಗಿ ವಾಸ್ತವಾಂಶ ಹೋದಾಗ ಅಲ್ಲಿ ಪಂಚಾಯತಿಯಿಂದ ರೋಡ್ ಮಾಡಿದ್ದಾರೆ, ಮನೆಗಳೆಲ್ಲ ಆಗಿದೆ ಸರ್. ಮತ್ತು ಹಕ್ಕುಪತ್ರದ ಬಗ್ಗೆ ಅವ್ರಿಗೇನು ಕ್ಲಾರಿಟಿ ಇಲ್ಲ. ತಾವು ಹೇಳೋದಕ್ಕೆ ಯಾವುದೋ ಹಳೆ ಅಗ್ರಿಮೆಂಟ್ ಮಾಡ್ಕೊಂಡಿರೋಂಥ ಅವ್ರ ತಂದೆ ಕಾಲದಲ್ಲಿ ಆ ಅಗ್ರಿಮೆಂಟ್ ಮೇಲೆ ಕಟ್ಕೊಂಡು ಅಂತ ಹೇಳೋದಕ್ಕೆ ಕಟ್ಕೊಂಡಿದ್ದಾರೆ. ಪಂಚಾಯತಿಯಿಂದ ರೆಕಾರ್ಡ್ ಇಲ್ಲ ಸರ್ ಅದಕ್ಕೆ. ಮತ್ತು ಅದಾದಮೇಲೆ ಮತ್ತೊಬ್ಬರಿಗೆ ಯಾವುದೋ ಇನ್ನೊಂದು ಅಗ್ರಿಮೆಂಟ್ ಮಾಡಿರುತ್ತೆ, ಬಟ್ ಯಾವುದೋ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅಲ್ಲ ಸರ್. ಆ ಪಾರ್ಟಿಯ ವ್ಯಕ್ತಿ ಹತ್ರ ಯಾವುದೇ ರೆಕಾರ್ಡ್ಸ್ ಇಲ್ಲ ಸರ್, ಮನೆ ಮಾತ್ರ ಕಟ್ಟಿದ್ದಾರೆ ಸರ್. ಈಗ ಆ ವ್ಯಕ್ತಿ ಹೈದರಾಬಾದವರಿಗೆ ಆ ಜಮೀನು ಇರೋದ್ರ ಬಗ್ಗೆ ಗೊತ್ತಾಗಿ ಬಂದು ಭೌತಿಕಾದೆ ಮಾಡ್ತಿದ್ದಾರೆ ಸರ್ 2022ರಲ್ಲಿ. ಈಗ ಅವರು ಮಾರಾಟಕ್ಕೆ ಇದ್ದಾರೆ ಸರ್. ಈಗ ನಾವು ಇದನ್ನು ಉಪಗ್ರಹ ತಗೊಂಡ ಅಂದರೆ ಅವ್ರು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಕೋರ್ಟಲ್ಲಿ. ಕೇಸ್ ಹಾಕ್ಲಿಯಪ್ಪ. ಸೊ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿದೆ ಎಲ್ಲ ಕೇಸಿನ ಮೇಲ್ಗಡೆ ಇದೆ. ಡೋಂಟ್ ವರಿ, ನಾವು ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಸೊ ಇಫ್ ಯು ಡಿಸೈಡ್ ದಟ್ ಅವರು ಕೃಷಿ ಕಾರ್ಮಿಕರು ಹೌದು ಮತ್ತು ಅವರು ಅನಧಿಕೃತವಾಗಿ ಮನೆಯನ್ನ ಕಟ್ಟಿದಾರಂತ ಹೇಳಿ ಜಿಲ್ಲಾಡಳಿತ ಡಿಸೈಡ್ ಮಾಡಿದ್ರೆ, ಅದರ ನಂತರ ಟೂಯಿ ಅಧಿಸೂಚನೆಯನ್ನ ಹೊರಡಿಸುವಾಗ ಪ್ರೊಸೀಜರ್ ಇದೆ. ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ, ಅವ್ರು ಬಂದು ಅವ್ರ ತಕರಾರನ್ನ ಕೊಡ್ತಾರೆ, ಸಿವಿಲ್ ಕೋರ್ಟಿಗೆ ಹೋಗಿ ಕೇಸ್ ಹಾಕೋದಿದ್ರೆ ಹಾಕೋತಾರೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಮ್ಮ ಆಕ್ಟ್ ಅಲ್ಲಿ ಏನ್ ಪ್ರೊವಿಷನ್ ಇದೆ ಅದನ್ನ ನೀಟಾಗಿ ಮಾಡ್ಕೊಂಡು ಹೋದ್ರೆ ಯಾವುದೇ ಕೋರ್ಟ್ ಅದಕ್ಕೆ ಸ್ಟೇ ಕೊಡೋದಿಲ್ಲ. ಒಂದನೇದಾಗಿ ಇದು ಏನು ನಮ್ಮ ಆಕ್ಟ್ ಮೇಲೆ ನಾವು ಮಾಡೋದಕ್ಕೆ ಯಾವುದು OS ಹಾಕ್ಲಿಕ್ಕೆ ಬರೋದಿಲ್ಲ. ಅವ್ರು ಹೈಕೋರ್ಟಿಗೆ ಹೋಗ್ಬೇಕು. ಸೆಕ್ಷನ್ 226 ಅಂಡರ್ಲಿ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟ್ ಅಬ್ಸರ್ವ್ ಮಾಡೋದು ಒಂದೇನೆ, ನೀವು ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರೆ. ಯಾಕೆಂದ್ರೆ ಸೆಕ್ಷನ್ 38 ಅಮೆಂಡ್ಮೆಂಟ್ ಇನ್ನೂ ತನಕ ಟರ್ನ್ ಆಗಿಲ್ಲ. ಅವರು ವೆರಿ ಆಕ್ಟ್ ಅನ್ನ ಕ್ವಶನ್ ಮಾಡ್ಬೇಕಾಗತ್ತೆ. ಅದು ಇವತ್ತಿನ ತನಕ ಟರ್ನ್ ಆಗಿಲ್ಲ. ಕರ್ನಾಟಕದಲ್ಲಿ ಒಂದು 500ಕ್ಕೂ ಹೆಚ್ಚು, 1000ಕ್ಕೂ ಹೆಚ್ಚು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಅಂದ್ರೆ ಟೂಯಿ ಅಧಿಸೂಚನೆಯನ್ನು ಮಾಡಿದ್ದೇವೆ. ಸೊ ಅದು ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಾಗ ಆ ಆಕ್ಟ್ ಅನ್ನ ಯಾರು ಕ್ವಶನ್ ಮಾಡದೇ ಇರೋದ್ರಿಂದ ಆ ಸೆಕ್ಷನ್ ಅನ್ನ ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಬರುತ್ತೆ ಫುಲ್ಫಿಲ್ಮೆಂಟ್ ಆಫ್ ದ ಕ್ರೈಟೀರಿಯಾ. ಈಗ ನಾನೇನು ಹೇಳಿದ್ದೀನಿ, ಅವ್ನು ಕೃಷಿ ಕಾರ್ಮಿಕ ಅನ್ನೋದನ್ನ ನೀವು ಎನ್ಶೋರ್ ಮಾಡ್ಕೊಳ್ಳಿ. ಅವ್ನು ಕೃಷಿ ಕಾರ್ಮಿಕ ಆದ್ರೆ, ಯಾಕಂದ್ರೆ ಆಕ್ಟ್ ಅಲ್ಲಿ ಪ್ರೊವಿಷನ್ ಇರೋದು ಓನ್ಲಿ ಕೃಷಿ ಕಾರ್ಮಿಕರಿಗೆ ಕೊಡ್ಲಿಕ್ಕೆ. ಅವರೆಲ್ಲ ಕೃಷಿ ಕಾರ್ಮಿಕರಾಗಿದ್ರೆ, ಅವರು ಬೆನಿಫಿಷಿಯರಿ ಅಂದ್ರೆ ಇವ್ರ ಹತ್ರ ಏನು ದಾಖಲೆ ಇಲ್ಲದೆ ಅವ್ರ ಮನೆ ಕಟ್ಕೊಂಡಿದ್ರೆ ಅವನು ಯಾವ ಕೋರ್ಟಿಗೆ ಹೋದ್ರು ಸೋಲ್ತಾನೆ. ಅತ್ಯಂತ ಹೆಚ್ಚಿಗೆ ನಾವು ಕೇಸ್ ಸೋಲೋದು ಯಾಕೆ ಅಂತ ಅಂದ್ರೆ, ನಾವು ಸರಿಯಾದ ಮಾಹಿತಿಯನ್ನ ನ್ಯಾಯಾಲಯದ ಗಮನಕ್ಕೆ ತರೋದಿಲ್ಲ. ಅದಕ್ಕಾಗಿ ನಾವು ಕೇಸ್ಗಳನ್ನ ಸೋಲ್ತೇವೆ. ನೀವೇನಾದ್ರೂ ಕರೆಕ್ಟ್ ಆಗಿ ಇದು ಈ ರೀತಿ ಈ ಆಕ್ಟ್ ಪ್ರಕಾರ ನಾವು ಮಾಡಿದ್ದೇವೆ, ಈ ಆಕ್ಟ್, ಯಾಕಂದ್ರೆ ತುಂಬಾ ಇದ್ರಲ್ಲಿ ನಮ್ಮ ಕಂಪನ್ಸೇಷನ್ ಅನ್ನೋ ವರ್ಡ್ ಅನ್ನ ಕೋರ್ಟ್ ಯೂಸ್ ಮಾಡ್ತು. ಆಗ ನಾವು ಕೋರ್ಟಿಗೆ ನಾವು ಸಬ್ಮಿಟ್ ಮಾಡಿದ್ದೇವೆ ಸೇಯಿಂಗ್ ದಟ್ ಇದ್ರಲ್ಲಿ ಕಂಪನ್ಸೇಷನ್ ಏನ್ ಬರುತ್ತೆ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಬರುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ ಬರೋದಿಲ್ಲ. ಯಾಕಂದ್ರೆ ನಾವು ಯಾವುದೇ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ತಾ ಇಲ್ಲ. ಇದು ಸೆಕ್ಷನ್ 38 ಅಂತಾನೆ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಯೂಸ್ ಫಾರ್ ದಟ್ ಪರ್ಪಸ್. ನಾವು ಎಕ್ವೈರ್ ಯಾವಾಗ ಮಾಡ್ತೀವಿ, ಇಂಟೆಂಡೆಡ್ ಯೂಸ್ ಇದ್ದಾಗ ನಾವು ಎಕ್ವೈರ್ ಮಾಡ್ತೀವಿ. ಇಲ್ಲಿ ಯಾವುದೇ ಇಂಟೆಂಡೆಡ್ ಯೂಸ್ ಇಲ್ಲ, ನಾವು ಆಲ್ರೆಡಿ ಅದನ್ನ ಅವ್ರು ತಕ್ಕೊಂಡು ಬಿಟ್ಟಿದ್ದಾರೆ. ಓನ್ಲಿ ಥಿಂಗ್ ಇಸ್ ನಾವು ಅವರಿಗೆ ಹಕ್ಕು ದಾಖಲೆಯನ್ನ ಕೊಡ್ಲಿಕ್ಕೆ ಇದನ್ನ ಮಾಡ್ತಾ ಇದೀವಿ. ಸೊ ಯು ಕ್ಯಾನ್ ಗೋ ಅಹೆಡ್ ವಿತ್ ಟೂಯಿ, ಪ್ರಾಪರ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ, ಆಯ್ತಾ. ಅವ್ರದ್ದು ಏನ್ ತಕರಾರು ಇದ್ರೆ ನ್ಯಾಯಯುತವಾಗಿ ಅವ್ರು ಅದನ್ನ ಮಾಡ್ತಾರೆ. ಡಿಸೈಡ್ ಮಾಡ್ಲಿಕ್ಕೆ ಅಧಿಕಾರಿಗಳಿದ್ದಾರೆ, DC ಅವ್ರು ಡಿಸೈಡ್ ಮಾಡ್ತಾರೆ. ಅದ ನಂತರ AC ಕೋರ್ಟ್ ಅಲ್ಲಿ ಆಗುತ್ತೆ, AC ಅವ್ರು ಡಿಸೈಡ್ ಮಾಡಿ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಸರಿ ಸರ್. ಈಗ ಸರ್ ಅಲ್ಲಿ ಆಲ್ರೆಡಿ ಈಗ ಮಾಹಿತಿ ಗೊತ್ತಾಗಿ ಅವರು ಮಾರಾಟಕ್ಕೆ ಇಟ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಮಾರಾಟಕ್ಕೆ ಆಲ್ರೆಡಿ ಆಗೋಗಿದೆ ಸರ್. ರಿಜಿಸ್ಟ್ರೇಷನ್ ಆಗೋದು ತಡಿಬೇಕು. ರೈತರು ಬಂದು ನಮ್ಮನ್ನು ಕೇಳ್ತಾವೆ ಸರ್. ಅಲ್ಲ, ರಿಜಿಸ್ಟ್ರೇಷನ್ ಆದ್ರೆ ನಾವು ಖಾತೆ ಮಾಡಲೇಬೇಕಾಗುತ್ತೆ ಸರ್. ರಿಜಿಸ್ಟ್ರೇಷನ್ ತಡೆಬೇಕಂತ ಅಂದ್ರೆ ಒಮ್ಮೆ ಅದರಲ್ಲಿ ಒಂದಾದ್ರೂ ಇದಿದ್ರೆ, ಏನು ಈ ಸ್ವತ್ತು ಇದ್ರೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಅದು ಒಂದ್ ನಿಮಿಷ, ಎ ಖಾತಾ ಇರ್ಬೋದು, ಬಿ ಖಾತಾ. ಇವತ್ತು ಮನೆ ಕಟ್ಟಿದಾರಂದ್ರೆ ಏನ್ ದಡ್ರಲ್ಲಪ್ಪ, ಒಬ್ರಾದ್ರೂ ಈ ಸ್ವತ್ತು ಮಾಡ್ಕೊಂಡಿರ್ತಾರೆ, ಆಯ್ತಾ.
ನಮಗೆ ಈ ಸಿಸ್ಟಮ್ ಹೇಗೆ ರನ್ ಆಗುತ್ತೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಆ ಸರ್ವೆ ನಂಬರ್ ಕೊಟ್ಟರೆ ನಾನೇ ವೆರಿಫೈ ಮಾಡಿಸಿ ಹೇಳಿಸ್ತೀನಿ ಎಷ್ಟರಲ್ಲಿ ಈ ಸ್ವತ್ತು ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು. ಎರಡನೇದಾಗಿ ನೀವು 2E ಆಲ್ರೆಡಿ ಪ್ರಪೋಸ್ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳೋಣ. ಕಾಲಮ್ ಎಂಟ್ರಿ ಕೊಡಿ ಪ್ರಪೋಸ್ ಫಾರ್ 2E ಅಂತ ಹೇಳ್ಬಿಟ್ಟು. ಆದ್ರೂ ಯಾವನಾದ್ರು ಮೂರ್ಖ ಇದ್ರೆ ಖರೀದಿ ಮಾಡ್ಕೊತಾನೆ, ಮಾಡ್ಕೊಳ್ಳಿ. ನಮ್ಗೆ 2E ಮಾಡುವಾಗ ಇಷ್ಟು X ಹತ್ರ ಇದ್ರೇನು ಇಷ್ಟು Y ಹತ್ರ ಇದ್ರೇನು ಅವ್ರ ಹಣೆ ಬರ ಅಲ್ವಾ. ಈಗ ಅವನಿಗೆ ಹಣ ಹೆಚ್ಚಾಗಿ ಅವನು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊತಾನೆ, ಮಾಡ್ಕೊಳ್ಳಿ. ನಾವು ಅವನ ಹೆಸರಿಗಿದ್ರು 2E ಮಾಡ್ತೀವಿ, ಇವನ ಹೆಸರಿಗಿದ್ರು 2E ಮಾಡ್ತೀವಿ, ನಮ್ಗೆ ಏನು ಸಮಸ್ಯೆ ಇದೆ? ಪೋತ್ಕನಹಳ್ಳಿ ಪಂಚಾಯತಿ ಬಸ್ PDO ಒಂದ್ಸತಿ ಕ್ಲಾರಿಟಿ ಪೋತ್ಕನಹಳ್ಳಿ. ವೆರಿ ಗುಡ್. ಹಕ್ಕುಪತ್ರಗಳು ಖಾಸಗಿ ಜಮೀನಿನಲ್ಲಿ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಒಂದು 5 ಎಕರೆ ಜಮೀನು ಖಾಸಗಿ ಜಮೀನಿನಲ್ಲಿ ಇದೆ. ಅದರಲ್ಲಿ ಒಂದು 15ರಿಂದ 20 ಮನೆಗಳು ಕೊಟ್ಟಿರ್ತಾವಂತ ಎಕ್ಸಾಂಪಲ್ ಆಗಿ ತಗೊಂಡು ಅವ್ರು ಕೇಳ್ತಕ್ಕಂಥದ್ದು ಎಸ್ ಸರ್ ಅವ್ರಿಗೆ ಏನು ಅವ್ರ ಮನೆ ಮತ್ತು ಮನೆಗೆ ಅಂಟ್ಕೊಂಡಿರ್ತಕ್ಕಂಥ ಜಾಗ ಕೊಡ್ಲಿಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಉಳಿದಿರ್ತಕ್ಕಂಥ ಜಮೀನನ್ನ ಉಳಿದಿರ್ತಕ್ಕಂಥ ಜಾಗಕ್ಕೆ ಯಾರಿಗೆ ರೈಟ್ಸ್ ಕೊಡ್ತೀವಿ, ಏನೋ ಅದು ಹಾಗೆ ಹೋಗ್ಬಿಡುತ್ತೆ, ನಾವು ಬೇರೆ ಮಾಡಬೇಕು ಅಂದ್ರೂ ಅವಕಾಶ ಸಿಗಲ್ವಲ್ಲ ಅಂತಕ್ಕಂಥದ್ದು. ಇಲ್ಲ, ನಾನು ಇದನ್ನ ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀನಿ ಸರ್. ಒಂದು 5 ಎಕರೆ ಜಮೀನಲ್ಲಿ ಬರೀ 2 ಎಕರೆಯಲ್ಲಿ ಹ್ಯಾಬಿಟೇಷನ್ ಬಂದಿದೆ ಅಥವಾ 1 ಎಕರೆಯಲ್ಲಿ ಹ್ಯಾಬಿಟೇಷನ್ ಬಂದಿದೆ ಅಂದ್ರೆ ನೀವು ಗ್ರಾಮ ಠಾಣ ಅಂದ್ರೆ ನೀವು ಪ್ರಪೋಸಲ್ ಕಳಿಸುವಾಗ 2E ಪ್ರಪೋಸಲ್ ಅಲ್ಲಿ 5 ಎಕರೆ ಪೈಕಿ 1 ಎಕರೆ ಅಂತಲೇ ಮಾಡ್ತೀರಿ. ಅಂಡ್ ಯಾವಾಗ ಫೈನಲ್ ನೋಟಿಫಿಕೇಶನ್ ಆಗುತ್ತೆ ಆಗ ಅದನ್ನು ಪೋಡಿ ಮಾಡ್ತಾರೆ. ಪೋಡಿ ಮಾಡಿಬಿಟ್ಟು ಬಾಕಿ 4 ಎಕರೆ ಓನರ್ ಹೆಸರಿಗೆ ಉಳಿಯುತ್ತೆ. ನೀವು 5 ಎಕರೆಯನ್ನ ಓನರ್ ಇಂದ ತೆಗೆದು ಸರ್ಕಾರ ಅಂತ ಕೂರಿಸೋದಿಲ್ಲ. ಅದರಲ್ಲಿ 1 ಎಕರೆ ಸರ್ಕಾರ, 4 ಎಕರೆ ಮೊದಲಿಗೆ ಯಾರು ಓನರ್ ಇತ್ತು, ಜಂಟಿ ಇದ್ರೆ ಜಂಟಿ, ಇದ್ರೆ ಇನ್ನೂ ಒಂದು ಸಮಸ್ಯೆ ಬರುತ್ತೆ. ಒಬ್ಬೊಬ್ಬರ ಹೆಸರಿಗೆ 1 ಎಕರೆ ಇದೆ, ಅದರಲ್ಲಿ 1 ಎಕರೆ ಹೋಗ್ಬೇಕು, ಯಾರು ಅಂತ ಗೊತ್ತಿಲ್ಲ. ಸೊ ಸ್ಥಾನಿಕ ತನಿಖೆಯನ್ನ ಮಾಡಿ ನೀವು ಅದು ಯಾರು ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಕು. ನನ್ನ ಕ್ವಶನ್ ಏನಂತಂದ್ರೆ ಆ ಒಂದು 5 ಎಕರೆ ಜಾಗದಲ್ಲಿ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇರುತ್ತೆ. ಹೌದು. ಉಳಿದಿರ್ತಕ್ಕಂಥ ಮಧ್ಯದ ಜಾಗಗಳು ಇರ್ತಾವಲ್ಲ, ಆ ಮನೆ ಈ ಮನೆ ಮಧ್ಯೆ ಸರ್ ಕ್ಲಸ್ಟರ್ ಆಗಿಲ್ಲ ಅಂದ್ರೆ ನಾವು ಕಂದಾಯಗ್ರಾಮ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ಲಸ್ಟರ್ ಆದ್ರೆ ಮಾತ್ರ ಕಂದಾಯಗ್ರಾಮ ಮಾಡ್ಲಿಕ್ಕೆ ಆಗೋದು. ಮ್ಯಾಕ್ಸಿಮಮ್ ಏನು ಒಂದು 10-15-20 ಮೀಟರ್ ಅಂತರ ಇದ್ರೆ ಮಾತ್ರ ನಾವು ಮಾಡ್ಕೊಂಡು ಹೋಗ್ತೇವೆ. ಈ ರೀತಿ ಪ್ಯಾಚಸ್ ಅಲ್ಲಿ ಇದ್ರೆ ಕಂದಾಯಗ್ರಾಮ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲಿಜಿಬಿಲಿಟಿ ಬರೋದೇ ಇಲ್ಲ ಕಂದಾಯಗ್ರಾಮ ಮಾಡ್ಲಿಕ್ಕೆ. ನಾವು ಏನ್ ಹೇಳಿದೀವಿ, 10 ಮನೆಗಳ ಗುಚ್ಛ ಅಂತ ಹೇಳಿದೀವಿ. ಕ್ಲಸ್ಟರ್ ಇಲ್ಲ, ನಾವು ಮಾಡ್ಲಿಕ್ಕೆ ಆಗೋದು. ನೀವು ಮಧ್ಯದಲ್ಲಿ ಮತ್ತೆ ಬೇರೆ ಮನೆ ಬರುತ್ತೆ ಅಂತ ಅಂದ್ರೆ ಗ್ಯಾಪ್ ಬಂತು, ಅದು ಕ್ಲಸ್ಟರ್ ಆಗೋದಿಲ್ಲ. ಈಗ ಆಲ್ರೆಡಿ ಅದೇನಾದ್ರು ಪಬ್ಲಿಕ್ ಯುಟಿಲಿಟಿಗೆ ಇದೆ ಅಂದ್ರೆ ಆಯ್ತು, ಇಲ್ಲ ಅಂತ ಅಂದ್ರೆ ಆ ರೀತಿ. ಇಂಥದ್ದೆಲ್ಲ ಏನಾಗಿರುತ್ತೆ, ನಾರ್ಮಲಿ ವಿತ್ ದ ಕನ್ಸೆಂಟ್ ಆಫ್ ದ ಓನರ್ ಓನ್ಲಿ ಅವ್ರು ಕಟ್ಟಿರ್ತಾರೆ. ಈಗ ಓನರ್ ಏನ್ ಅನ್ಕೋತಾನೆ, ಅಷ್ಟಷ್ಟು ಜಾಗ ಹೋದ್ರೆ ಹೋಗ್ಲಿ, ಅವರಿಗೆ ಈ ಸ್ವತ್ತು ಸಿಕ್ಬಿಡ್ಲಿ ಅಂತ ಆಲೋಚನೆ ಮಾಡ್ತಾರೆ. ಸೊ ಅದನ್ನ ನಾವು ಎನ್ಕರೇಜ್ ಮಾಡಬಾರ್ದು ಅಂತ ಅನ್ಕೋತೇನೆ. ಅದಕ್ಕಾಗಿ ನಮ್ದು ಏನ್ ಕಾನ್ಸಂಟ್ರೇಷನ್ ಇದೆ, ದಟ್ ಈಸ್ ಮೋರ್ ಆನ್ ಗೌರ್ಮೆಂಟ್ ಲ್ಯಾಂಡ್ ದ್ಯಾನ್ ಆನ್ ಪ್ರೈವೇಟ್ ಲ್ಯಾಂಡ್. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಏನಾದರೂ ಜೆನ್ಯೂನ್ ಬೆನಿಫಿಷಿಯರೀಸ್ ಇದ್ರೆ, ಈವನ್ ನಾವು ಮೊನ್ನೆ ಉಡುಪಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಸರ್ಕಾರದಿಂದ, ಅಂದ್ರೆ ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ತಗೊಂಡು ಸಿಟಿ ಒಳಗಡೆ ಹ್ಯಾಬಿಟೇಷನ್ ಇತ್ತು ಪ್ರೈವೇಟ್ ಲ್ಯಾಂಡ್ ಅಲ್ಲಿ, ಅದನ್ನು ಸಹ 2E ಮಾಡಬಹುದು. 38A ಡೈರೆಕ್ಟ್ ಹಕ್ಕುಪತ್ರ ಕೊಡಬಹುದು, ಕಂದಾಯಗ್ರಾಮ ರಚನೆ ಮಾಡೋ ಅಗತ್ಯ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಬಟ್ ಇದ್ರಿಗೆ ಏನಾಗುತ್ತೆ, ಇಟ್ ಶುಡ್ ನಾಟ್ ಬಿ ಮಿಸ್ಯೂಸ್ಡ್ ಅಷ್ಟೇನೆ. ಯಾರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಯಾರೋ ನಮ್ಗೆ ಒತ್ತಡ ಹೇಳ್ತಾರಂತ ಹೇಳ್ಬಿಟ್ಟು ಯಾವುದು ನಮ್ಮ ಡೆಫಿನೇಷನ್ಗೆ ಬರೋದಿಲ್ಲ. ಈಗ ನೀವು 2 ಮನೆ ಮಧ್ಯದಲ್ಲಿ ಗ್ಯಾಪ್ ಅನ್ನ ಬಿಟ್ರಿ ಅಂತ ಅಂದ್ರೆ ಅದು ಅವನಿಗೂ ಸಂಬಂಧ ಇಲ್ಲ, ಇವನಿಗೂ ಸಂಬಂಧ ಇಲ್ಲ, ಪ್ಲಸ್ ಅದು ರೋಡು ಅಲ್ಲ ಅಥವಾ ಕಾಮನ್ ಏರಿಯಾನು ಅಲ್ಲ, ಅಂದ್ರೆ ಪಬ್ಲಿಕ್ಕಿಗೆ ಬಳಸಿರೋ ಏರಿಯಾ ಅಲ್ಲ ಅಂತ ಅಂದ್ರೆ ಅದು ಕ್ಲಸ್ಟರೇ ಫಾರ್ಮೇಶನ್ ಆಗೋದಿಲ್ಲ. ಆದ್ದರಿಂದ ಅದನ್ನ ಕಂದಾಯಗ್ರಾಮ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಪೋಸಲ್ ನಿಮ್ಗೆ ಬಂದಾಗ ನೀವು ಹಿಯರ್ ಮಾಡಿ ಅದನ್ನ ವಾಪಸ್ ಎಂಟೈರ್ ಎಕ್ಸ್ಟೆಂಟ್ ಅನ್ನ ಬೆನಿಫಿಷಿಯರೀಸ್ಗೆ ಕೂರಿಸಬಹುದು. ಕೂರಿಸ್ಬಿಟ್ಟು ನೀವು DC ಅವರಿಗೆ 2E ಅನ್ನ ರದ್ದು ಮಾಡಲಿಕ್ಕೆ ಪ್ರಪೋಸಲ್ ಅನ್ನ ಕಳಿಸಬಹುದು. ಸಂದೇಶ K50 2878 PDO ಕಾಲೇಜು ಬಸ್ ಎಲ್ಲ ಬಿಟ್ಟು ಕ್ಲಾಸ್ ಎಲ್ಲ ತೆಗೆದು ಬಂದಿದ್ದೀರಾ? ನಮ್ಮ ಗ್ರಾಮ ಸಂಘ ಕಾಯ್ತಿರೋ ಕಾರ್ ಹೋಗಿ ಫಸ್ಟ್ K50 MD 2879 ಆ PDO ಕಾರ್ಡ್ಸ್ ಎಲ್ಲ ಇದೆ ಹೊರಗಡೆ, ದುಡ್ಡೆಲ್ಲ ಇಟ್ಟಿದ್ದೀರಾ? ನಮ್ಮ ಗ್ರಾಮ ಸಂಘ ಕಾಯ್ತಾರೆ ಕಾರ್ ಹೋಗಿ ಫಸ್ಟ್. ಓಕೆ, ಅಲ್ಲಿ ಮೈಕ್ ಬಾಪ ಮುಂದೆ ಬಾಪ ಜಯಗಳು. ನಮಸ್ತೆ ಸರ್, ನನ್ನ ಹೆಸರು ನಾಗರಾಜು ಅಂತ, ತುಮಕೂರು ತಾಲೂಕು ನಾಗೋಲಿ PDO. ನಾನು ನಮ್ಮಲ್ಲಿ ಒಂದು ಹಳ್ಳಿ ಇದೆ ಸರ್, ಅದು ಕಟ್ಟೆಚ್ಚಾಗಿ ಗುಂಡು ತೋಪಲ್ಲಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ನಾವೀಗ ಖಾತೆನೂ ಮಾಡೋಕ್ಕಾಗ್ತಿಲ್ಲ, ರೆವಿನ್ಯೂಗಳಿಂದಲೂ ಏನು ಪ್ರೋಸೆಸ್
ಆಗ್ತಿಲ್ಲ, ನಮ್ಮ ಕಡೆಯಿಂದಲೂ ಏನು ಆಗ್ತಿಲ್ಲ ಸರ್. ಇದು ದುಂದುತೋಪು ಇರ್ಬೋದು, ಅಥವಾ ಕೆಲವು ಕಡೆ ಸ್ಮಶಾನಕ್ಕೆ ರಿಸರ್ವ್ ಆದ ಜಾಗದಲ್ಲಿ, ಅಥವಾ ಯಾವುದೇ ಪಬ್ಲಿಕ್ ಪರ್ಪಸ್ಗೆ ರಿಸರ್ವ್ ಆಗಿರೋ ಜಾಗದಲ್ಲಿ ಕೆಲವು ಕಡೆ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಸಹ ನಾವು ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಪ್ರಪೋಸಲ್ ಅನ್ನ ರೆಡಿ ಇಟ್ಕೊಳ್ಳಿ, ಯಾಕಂದ್ರೆ ಅದು ಫೈಲ್ ನಾವು ಆಲ್ರೆಡಿ ಡಿಸ್ಕಷನ್ಗೆ ಮೂವ್ ಮಾಡಿದ್ದೇವೆ. ಇನ್ನು ಕೆಲವು ಕಡೆ ಏನಿದೆ, ಗೋಕಾಡು ಅಂತ ಇದೆ, ಗೋಕಾಡಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇವುಗಳನ್ನ ಏನ್ ಮಾಡ್ಬೇಕಂತ ಹೇಳಿ ನಾವು ಕ್ಲಾರಿಫಿಕೇಶನ್ಗೆ ನಾವು ಇಟ್ಕೊಂಡಿದ್ದೇವೆ. ಸೊ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆದಾಗ ನಿಮ್ಗೆ ನಾವು ಕನ್ವೆ ಮಾಡ್ತೇವೆ. ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಕೇಳಿದ್ರೆ ಸೆಕ್ಷನ್ 71 is very clear. It says any land which is reserved for some purpose cannot be used for other purpose without the sanction of the deputy commissioner ಅಂತ ಹೇಳುತ್ತೆ. ಸೊ ಸೆಕ್ಷನ್ 71 ಪ್ರಕಾರ ಅದನ್ನ ಪರ್ಪಸ್ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ, ಎಕ್ಸೆಪ್ಟ್ ವಾಟರ್ ಬಾಡೀಸ್ ಆರ್ ಫಾರೆಸ್ಟ್. ಯಾವುದಕ್ಕೆ ಈಗ ಕೋರ್ಟ್ ಆದೇಶಗಳಿಂದ ನಾವು ಬದ್ಧರಾಗಿದ್ದೇವೆ, ಅದರ ಪರ್ಪಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಬಿಟ್ಟು ಮಾಡ್ಬೋದು ಅಂತ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಇಂದ ಈ ಲೋಕ ನಡೆಯೋದಿಲ್ಲ. ಸರ್ಕಾರದಿಂದ ಎಲ್ಲಿ ತನಕ ಕ್ಲಾರಿಫಿಕೇಶನ್ ಬರೋದಿಲ್ಲ ಅಲ್ಲಿ ತನಕ ನೀವು ವೇಟ್ ಮಾಡಬೇಕು ಅಂತ ಪ್ರಪೋಸಲ್ ಆಲ್ರೆಡಿ ನಾವು ಟೇಕಪ್ ಮಾಡಿದ್ದೇವೆ. ಒಂದೆರಡು ಚಿಕ್ಕಬಳ್ಳಾಪುರದಿಂದ ಬಂದಿತ್ತು, ಅದನ್ನ ನಾನು ಪುಟಪ್ ಮಾಡಿದ್ದೇನೆ. ಸೊ ಅದರಲ್ಲಿ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನ ಬಂದ ನಂತರ ಪ್ರೊಸೀಡಿಂಗ್ಸ್ ಅನ್ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಸರ್ ನಮಸ್ತೆ. ಸೊ ಸ್ಟ್ರಿಕ್ಟ್ಲಿ ಈಗ ಏನು ಆಕ್ಟ್ ಅಲ್ಲಿ ಇದೆ ಅಂತ ಹೇಳಿ ನಾನು ಹೇಳ್ಬೇಕಂದ್ರೆ, ಆಕ್ಟ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಗಾರ್ಡನ್ ಅಂತ ಹೇಳಿ ಹೇಳ್ತಾರೆ, ದ ಲ್ಯಾಂಡ್ ವಿಚ್ ಇಸ್ ರಿಸರ್ವ್ ಫಾರ್ ಗಾರ್ಡನ್ ಆರ್ ಎನಿ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಬಿಟ್ಟು ಸ್ಕೆಚ್ ಮಾಡ್ಬೋದು. ಹೌದು, ಖಾಲಿ ಜಾಗ ಅವ್ರಿಗೆ ಅಂತ ಕ್ಲೇಮ್ ಮಾಡಿದ್ರೆ ಮಾಡೋ ಇಶ್ಯೂಸ್ ನಾಟ್ ಟೂ ಮಚ್ ಆಫ್ ಸ್ಟ್ಯಾಟಸ್ ಹೇಳ್ತಾರೆ. ಯಾವ್ದ್ರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಂದ್ರೆ, ಲೈಸ್ ಇನ್ ದ ಲೈನ್ ಆಫ್ ನ್ಯಾಚುರಲ್ ಡ್ರೈನ್ ಆರ್ ಕೋರ್ಸ್ ಆಫ್ ವ್ಯಾಲಿ ಕಮಿಂಗ್ ಇನ್ ದ ವೇ ಆಫ್ ಎಕ್ಸಿಸ್ಟಿಂಗ್ ಆರ್ ಪ್ರಪೋಸ್ಡ್ ರೋಡ್ಸ್, ಇನ್ನರ್ ಆರ್ ಔಟರ್ ರಿಂಗ್ ರೋಡ್ಸ್, national highways, bypass over ring roads, including those proposed for widening and railway lines, tramways, mass rapid transit system projects, communications and other civic facilities or public utilities. Forest land reserved for parks, playgrounds, open places or for providing any civic amenities is abetting to ನೇಬರಿಂಗ್ ಪ್ರಾಪರ್ಟಿ, ಸ್ಟ್ರಾಂಗ್ ವಾಟರ್ ಡ್ರೈನ್, ಟ್ಯಾಂಕ್ ಬೆಡ್ ಅಂದ್ರೆ ಇದು ಬಫರ್ ಝೋನಿಗಾಗಿ, ರಿವರ್ ಬೋರ್ಸ್ ಆರ್ ಬೆಡ್ಸ್ ಆಫ್ ಕೆನಾಲ್ ಆರ್ ಬಿಲೋ ದ ಹೈ ಟೆನ್ಷನ್ ಎಲೆಕ್ಟ್ರಿಕ್ ಲೈನ್ಸ್, ಯೂಸ್ ಅಗೇನ್ಸ್ಟ್ ಹೈ ರಿಸ್ಟ್ರಿಕ್ಷನ್ ಸ್ಪೆಸಿಫೈಡ್ ಇನ್ ಝೋನಲ್ ರೆಗ್ಯುಲೇಷನ್ಸ್ ಆರ್ ಹೆರಿಟೇಜ್ ಮಾನ್ಯುಮೆಂಟ್ಸ್, aerodromes and defense regulations, not conforms to any clearance from the high tension lines or fire protection measures and the area covered by the coastal zone regulations of the Ministry of Environment and Forest, Government of India. ಇದಿಷ್ಟು ಇಲ್ಲಿ ಎಕ್ಸಂಪ್ಷನ್ಸ್ ಅಂದ್ರೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಗೋಯಿಂಗ್ ಬೈ ಆಕ್ಟ್ ನಾವೀಗ ಪ್ರೆಸೆಂಟ್ಲಿ ಅದನ್ನ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಏನಾದರೂ ಅಮೆಂಡ್ಮೆಂಟ್ ಬಂದ್ರೆ ಅದರ ನಂತರ ಪ್ರಪೋಸ್ ಮಾಡಬಹುದು. ಅದನ್ನ ಬಿಟ್ಟು ಸಹ ನಮ್ಮಲ್ಲಿ ಬೇಕಾದಷ್ಟು ಇದೆ, ಅದನ್ನ ಫಸ್ಟ್ ಮಾಡೋಣ, ಇಂಥದನ್ನ ಲಾಸ್ಟ್ಗೆ ಇಟ್ಕೋಬಹುದು. ನೆಕ್ಸ್ಟ್ ಸರಿ, ಪ್ರೈವೇಟ್ ಸರ್ವೆ ನಂಬರ್ ದುರಸ್ತ ಆಗಿದೆ ಸರ್. ದುರಸ್ತ ಆದಮೇಲೆ ಲೈನು ಟ್ಯಾಲಿ ಮಾಡಿದಾಗ ಒಂದಕ್ಕೆ ಮೇ ಬಿ ಒಂದೂವರೆಗೆ ಬಿಟ್ಬಿಟ್ಟಿದ್ದಾರೆ ಸರ್. ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ನಾವು ಸರ್ವೆ ಹಾಕಿದ್ರೆ ಪ್ರೈವೇಟ್ ಸರ್ವೆ ನಂಬರ್ ಅಂತಲೂ ಬರಲ್ಲ, ಗೌರ್ಮೆಂಟ್ ಲ್ಯಾಂಡ್ ಅಂತಲೂ ಬರಲ್ಲ. ಅದನ್ನ ಏನು ಮಾಡಿ DDLR ಅವರು ಉತ್ತರ ಕೊಡಬೇಕು. ಸರ್ವೆ ರೆಕಾರ್ಡ್ಸ್ ಅನ್ನ ಹೇಗೆ ಕರೆಕ್ಟ್ ಮಾಡ್ಬೇಕಂತ ನಾನು ಹೇಳೋದಿಲ್ಲ, ಅದನ್ನ DDLR ಅವರು ಹೇಳ್ತಾರೆ. ಉಳಿಕೆ ವಿಸ್ತೀರ್ಣ ಉಳಿಕೆ ಇಟ್ಟಿಲ್ಲ ಸರ್. ಮತ್ತೆ ಅಷ್ಟು ಜಾಗ ಮಾತ್ರ ಈಗ ಫಸ್ಟ್ ಆ ಥರ ಭೂಮಿನಲ್ಲಿ ನಾವು ಎಷ್ಟು ವಿಸ್ತೀರ್ಣ ಇದೆ ಅಂತ ನೋಡೋಕ್ಕೆ ಮೂಲ ಆಕಾರ ಬಂದು ನೋಡ್ತೀವಿ. ಆಕಾರ ಬಂದಲ್ಲಿರೋ ವಿಸ್ತೀರ್ಣ ಪಾಣಿನಲ್ಲಿ ಇಲ್ಲ ಅಂತಂದರೆ ವಿ ಹ್ಯಾವ್ ಟು ಸೆಟ್ರೇಟ್ ಇಟ್ ನಾವೇ ಮಾಡ್ಬೇಕು. ಅದನ್ನು ಮೂಲ ಪಟ್ಟೇದಾರ ಯಾರಿದ್ದ ಅಂತ ಬ್ಯಾಕ್ ಟ್ರೇಸ್ ಮಾಡಬೇಕು. ಯಾವ ಹಂತದಲ್ಲಿ RTC ಆಕಾರ ಬಂದಿಗೆ ಮಿಸ್ಮ್ಯಾಚ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಯಾರು ಇಡಬೇಕನ್ನೋ ತೀರ್ಮಾನ ಕೂಡ ನಾವೇ ತಗೊಳ್ತೇವೆ. ದುರಸ್ತ್ ಮಾಡೋ ಟೈಮಲ್ಲಿ ಅದನ್ನ ಕಟ್ ಮಾಡಿ ಬಿಟ್ಟಿದ್ದಾರೆ ಅಂದ್ರೆ ಸರ್. ನಾನು VM ಮತ್ತು RI ದುರಸ್ತ್ ಮಾಡಬೇಕಾದ್ರೆ RTC ಅಂತ ಇದು ಸ್ಪೆಸಿಫಿಕ್ ಆಗಿ ಬರ್ತಿದ್ದಾರಲ್ಲಪ್ಪ, ಇದು ಅಕ್ವೈರ್ ಆಗಿದೆ. ಅಕ್ವೈರ್ ಆಗಿರೋದ್ರ ಮೇಲೆ ಈ ಜಾಗನ ಲೆಫ್ಟ್ ಔಟ್ ಮಾಡಿದ್ದಾರೆ.
ಸೊ ಆ ವಿಸ್ತೀರ್ಣ ಈಗ ಇಲ್ಲ ನಿಮ್ಮ ಹತ್ರ. ಇಟ್ ಇಸ್ ಅನ್ ಅಕ್ವೈರ್ಡ್ ಪೋರ್ಷನ್ ಆಫ್ ಲ್ಯಾಂಡ್ ಅಂತ ಬರ್ತದೆ. ನಾವು ನಿಮಗೆ ಒಂದು ತಖ್ತೆ ಕೊಡ್ತೀವಿ. ಆ ತಖ್ತೆ ಒಳಗಡೆ ಭೂಮಿ ಭೂಸ್ವಾಧೀನ ಆಗಿದೆನಾ, ಭೂ ಪರಿವರ್ತನೆ ಆಗಿದೆನಾ, ಅಥವಾ ಇದು ಸರ್ಕಾರಿ ಜಾಗನಾ ಅಂತೇಳಿ ಎಲ್ಲ ಮಾಹಿತಿ ತಗೋತೀವಿ. ಅವಾಗ ಇದನ್ನ ಅಟ್ಯಾಚ್ ಮಾಡಿ ಬರ್ಕೊಡಿ. ಅದೇ ಈಗ ಯಾವ್ದಾದ್ರು ಪ್ರಪೋಸಲ್ ಕೊಡ್ಬೇಕು ಸರ್ ಗೌರ್ಮೆಂಟ್ ಲ್ಯಾಂಡ್ ಅಕ್ವೈರ್ಡ್ ವೆರಿ ಸ್ಪೆಸಿಫಿಕಲಿ ರಿಟರ್ನ್ಡ್. ಅದು ಪರ್ಪಸ್ ನೋಡಿ, ಪರ್ಪಸ್ ಆಫ್ ದಿ ಅಕ್ವಿಸಿಷನ್ ಅಲ್ಲಿ ಬರ್ದಿದ್ದಾರೆ. ಒಂದು RR ನಂಬರ್ 5 ಕೂಡ ರೆಫರೆನ್ಸ್ ಹಾಕಿದ್ದಾರೆ. ನೀವು ಟ್ರೇಸ್ ಔಟ್ ಮಾಡಿ ಫಸ್ಟ್ RTC ತೆಗೆದ್ರೆ ಮಾಹಿತಿ ಸಿಗುತ್ತೆ. ಸೆಟಲ್ಮೆಂಟ್ ಆದ್ಮೇಲೆ ಫಸ್ಟ್ RTC ಬರೆದಾಗ ಅಲ್ಲಿ ಯಾಕೆ ಬಿಟ್ಟಿರ್ತಾರೆ ಅಂತ ಗೊತ್ತಿರುತ್ತೆ. ಇಲ್ಲ ILRR ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಅಷ್ಟು ಸಿಕ್ಕಿಲ್ಲ ಅಂತಂದ್ರೆ ಇದೇ ಟಿಪ್ಪಟ್ ಮೇಲೆ ನಮಗೆ ಕ್ಲಾರಿಫಿಕೇಶನ್ ಕೇಳಿ ನಾನೇ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕೆ. ಓಕೆ ಥ್ಯಾಂಕ್ ಯು. ಅದು ಈಗ ಎಕ್ವೈರ್ ಆಗಿರೋ ಪರ್ಪಸ್ ಆಲ್ರೆಡಿ ಗ್ರಾಮ ಠಾಣಾ ಅಂತ ಪರ್ಪಸ್ ಇದ್ರೆ ಗ್ರಾಮ ಠಾಣಾ ಅಂತ ಅನ್ಕೋತೀನಿ, ಯಾಕಂದ್ರೆ ಈ ಕೇಸ್ ನನ್ಗೆ ಯಾರೋ ಫೋನ್ ಮಾಡಿದ್ರು. ಸೊ ಒಮ್ಮೆ ಅದು ಗ್ರಾಮ ಠಾಣಾ ಪರ್ಪಸ್ಗೆ ಎಕ್ವೈರ್ ಆಗಿದೆ ಅಂತ ಅಂದ್ರೆ ಅದನ್ನ ನಾನು ಆಲ್ರೆಡಿ ಆಶ್ರಯ ರಿಸರ್ವ್ ಮಾಡಿರೋದಕ್ಕೆ ಏನ್ ಪ್ರೊಸೀಜರ್ ಹೇಳಿದ್ದೀನಿ ಅದೇ ಪ್ರೊಸೀಜರ್. ಅನ್ಫಾರ್ಚುನೇಟ್ಲಿ ಏನಿದೆ, ನಾವು DDLS ಆಯ್ತೀವಿ. ಈ ಒಂದು ಗ್ರಾಮ ಠಾಣಾ ಎಕ್ವೈರ್ ಆಗಿರೋ ಲ್ಯಾಂಡ್ ಅನ್ನ ನಾವು KSRACಗೆ ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿದ್ರೆ ಥ್ರೂ SSLR ಆಫೀಸ್, ಅವ್ರು ಅದನ್ನ ಗ್ರಾಮ ಠಾಣಾ ಅಂತ ಮಾರ್ಕ್ ಮಾಡ್ತಾರೆ. ಆ ರೀತಿ ಮಾರ್ಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ PDOಗಳಿಗೂ ಕ್ಲಾರಿಟಿ ಇರುತ್ತೆ, ಅಲ್ಲಿ ಆ ಜಮೀನು ನಿರ್ವಹಣೆ ಮಾಡಲಿಕ್ಕೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ. ಫಾರ್ ನೌ ಏನಿದೆ, ಅವರಿಗೆ ಹಕ್ಕುಪತ್ರ ಇಲ್ಲ ಅಂತ ಅಂದ್ರೆ ನೀವು ಅವರಿಂದ ಈಗ ಎಕ್ವೈರ್ಡ್ ಫಾರ್ ಗ್ರಾಮ ಠಾಣಾ ಅಂತ ಹೇಳ್ತಾ ಇದ್ದಾರೆ. ನಮ್ಮ EO ಅವರಿಂದ ಒಂದು NOC ಅನ್ನ ತಗೊಂಡು ಇಲ್ಲ ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಅನ್ನ ಕಳಿಸ್ಕೊಟ್ರೆ ನಾವು ಅದು ನೋಟಿಫಿಕೇಶನ್ ಅನ್ನ ಮಾಡ್ತೇವೆ. ನೋಟಿಫಿಕೇಶನ್ ಆದ ನಂತರ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತೀವಿ. ಸೊ ಅದು ಸರ್ವೆ ನಂಬರ್ ಇಲ್ಲದೆ ಇದ್ರೂ ಸಹ ಗ್ರಾಮ ಠಾಣಾ ಅಂತ ಹೇಳಿ ಕನ್ಸಿಡರ್ ಆಗತ್ತೆ ಆ ಜಾಗ. ಅಕ್ವೈರ್ ಆಗಿದೆ ಅಂತ ಅದನ್ನ ಗ್ರಾಮ ಠಾಣಾ ಮಾಡೋಕ್ಕಾಗಲ್ಲ ಅನ್ಲೆಸ್ ಇಟ್ ಇಸ್ ನೋಟಿಫೈಡ್. ಅದು ಕರೆಕ್ಟ್ ಸರ್. ಈಗ ಆಗತ್ತಲ್ಲ ನೋಡಿ ಇದು ಮಾಡಿದ್ದಾರೆ. ಅದು ಜಸ್ಟ್ ಲೈಕ್ ರಿಸರ್ವೇಶನ್. ಈಗ ಏನಾಗುತ್ತೆ, ನಾವು ಹೌಸಿಂಗಿಗೆ ಅಂತ ರಿಸರ್ವ್ ಮಾಡಿಬಿಡ್ತೀವಿ, ಬಟ್ ಅವರ ರೆಕಾರ್ಡ್ಸ್ ಅಲ್ಲೇ ಗ್ರಾಮ ಠಾಣಾ ಅಂತ ಆಗಿರೋದಿಲ್ಲ. ಯಾಕಂದ್ರೆ ದೇ ವಿಲ್ ಜಸ್ಟ್ ಸೇ ಇಟ್ ಇಸ್ ರಿಸರ್ವ್ ಫಾರ್ ಹೌಸಿಂಗ್ ಬಟ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಗ್ರಾಮ ಠಾಣಾ ಅಂತ ಹೇಳ್ಬಿಟ್ಟು ಇದು ಅದೇ ರೀತಿ ಆಗಿದೆ. 2 ತಾಲೂಕು ಗಡಿಗೆ ಬರುತ್ತೆ ಒಂದು ಗ್ರಾಮ. ಅಲ್ಲಿ ಒಂದು 10 ಮನೆ ಬರ್ತವೆ, ಇಲ್ಲೊಂದು 25 ಮನೆ, ಈ ಕಡೆ ಒಂದು 25 ಮನೆ ಬರುತ್ತೆ. ಈ ಗ್ರಾಮದಿಂದನೇ ಆ ಗ್ರಾಮಕ್ಕೆ ಶಿಫ್ಟ್ ಆಗಿದ್ದಾರೆ, ಅಲ್ಲಿ ಜಮೀನು ಇದೆ. ಸರಿ, ಈಗ ಯಾವ ಗ್ರಾಮದಿಂದ ಶಿಫ್ಟ್ ಆಗಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಆ ಗ್ರಾಮವನ್ನ ಮೂಲವಾಗಿ ಇಟ್ಟುಕೊಂಡು ನೀವು ಪ್ರಪೋಸಲ್ ಅನ್ನ ಕಳಿಸ್ಬೋದು. ನೋಟಿಫಿಕೇಶನ್ ಮಾಡುವಾಗ ಇಂತಹ ಗ್ರಾಮದ ಅಂದ್ರೆ ಬೇರೆ ತಾಲೂಕಿನ ಬೇರೆ ಗ್ರಾಮದ ಒಂದು ಸರ್ವೆ ಬರುತ್ತೆ. ಆ ಸರ್ವೆ ನಂಬರ್ ಇಂದ ಇಷ್ಟು ಭಾಗ ಅಂತ ಹೇಳಿ ನಾವು ನಮ್ಮ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ನಾಟ್ ಐಡಿಯಲ್, ಹಾಗೂ ಮಾಡ್ಬೋದು. ಬೇರೆ ಬೇರೆ ಉಪಗ್ರಾಮ ಕೆಲವು ಸಲ ಏನಾಗ್ಬೋದು, ಇನ್ನೊಂದು ಗ್ರಾಮದಲ್ಲಿ ಬರೀ 5 ಮನೆ ಬರ್ಬೋದು, ಆಗ 2 ಉಪಗ್ರಾಮ ಮಾಡ್ಲಿಕ್ಕೆ ಸಮಸ್ಯೆ ಆಗ್ಬೋದು. ಹಾಗಿದ್ದಾಗ ಸಿಂಗಲ್ ಉಪಗ್ರಾಮನೇ ಮಾಡ್ಲಿಕ್ಕೂ ಸಹ ಅವಕಾಶ ಇದೆ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ನೋಟಿಫಿಕೇಶನ್ ನಾವು ಸೆಕ್ಷನ್ 4 ಅನ್ನ ಬಳಸ್ಕೊಂಡು ನೋಟಿಫಿಕೇಶನ್ ಮಾಡ್ತೇವೆ. ಆ ಸೆಕ್ಷನ್ 4 ಏನ್ ಹೇಳುತ್ತೆ ಅಂದ್ರೆ ಬೌಂಡ್ರೀಸ್ ಆಫ್ ದ ಡಿಸ್ಟ್ರಿಕ್ಟ್ ಅಂಡ್ ವಿಲೇಜಸ್ ಅನ್ನ ರೀಡ್ರಾ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಆ ಸೆಕ್ಷನ್ ಅನ್ನ ನಾವು ಯೂಸ್ ಮಾಡೋದ್ರಿಂದ ಅದನ್ನ ಅಲ್ಲಿ ನೋಟಿಫೈ ಮಾಡಿದಾಗ ಅದು ಈಗ ಎನಿವೇ ಅದನ್ನ ಅವರು ಖರಾಬ್ ಅಂತ ಹೇಳಿ ತೆಗೆದು ಬಿಡ್ತಾರೆ. ಸರ್ವೆ ನಂಬರ್ ವಿಲ್ ನಾಟ್ ಕಂಟಿನ್ಯೂ, ಅದು ಗ್ರಾಮ ಠಾಣಾ ಆಗಿಬಿಡುತ್ತೆ. ಗ್ರಾಮ ಠಾಣಾ ಅಂತ ಗುರುತಾದಾಗ ಅದಕ್ಕೆ ಯಾವುದೇ ಸರ್ವೆ ನಂಬರ್ ಇರೋದಿಲ್ಲ. ಆದ್ದರಿಂದ ನೀವು ಅದನ್ನ ಯಾವ ಗ್ರಾಮಕ್ಕೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ ಮಾತ್ರ ಅಲ್ಲಿ ಡಿಸೈಡ್ ಮಾಡುವಾಗತ್ತೆ. ಇದು ಉಪಗ್ರಾಮ ಸರ್. ಆ ಥರ ಸಂದರ್ಭ ಬಂದಾಗ ನಿಮಗೆ 2 ಶೆಡ್ಯೂಲ್ ಮಾಡಬೇಕು. ಚಕ್ಬಂದಿ ಏನಿರುತ್ತೆ ಅದು ಒಂದಕ್ಕೆ ಬಂದು ಇನ್ನೊಂದು ಪಾರ್ಟ್ ಇನ್ನೊಂದು ಗ್ರಾಮದಲ್ಲಿ ಬರಬೇಕಾದಾಗ ಈ ಗ್ರಾಮದಲ್ಲಿ ಈ ಥರ ಬರುತ್ತೆ ಅಂತ 2 ಚಕ್ಬಂದಿ ಇಟ್ಕೊಂಡು 2 ಪಾರ್ಟ್ ನಕ್ಷೆನ ಜಂಟಿಯಾಗಿ ಮಾಡಿಸಿ ಅದಕ್ಕೆ ಪ್ರಪೋಸಲ್ ಕಳಿಸ್ಬೇಕಾಗುತ್ತೆ. ಕನ್ಸೆಂಟ್ ಫ್ರಮ್ ಬೋತ್ ತಹಸೀಲ್ದಾರ್ಸ್. 2 ತಹಶೀಲ್ದಾರಿಂದ ಕನ್ಸೆಂಟ್ ಬೇಕು. ಒಮ್ಮೆ 2 ಪಂಚಾಯತಿ ಬೇರೆ ಬೇರೆ ಪಂಚಾಯತಿ ಬರುತ್ತಂದ್ರೆ 2 ಪಂಚಾಯತಿಯಲ್ಲಿ ಏನು ನಾವು ಪ್ರೊಸೆಸ್ ಹೇಳಿದೀವಿ ಅದಷ್ಟು 2 ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೇಕಾಗುತ್ತೆ. ಆಯ್ತು. ಇನ್ನು ಕೆಲವು ಸಲ ಏನೇ ನನ್ನ ಗ್ರಾಮದ ಆ ಗ್ರಾಮಕ್ಕೆ ಯಾಕೆ ಕೊಡ್ತೀವಿ ಸೆಂಟಿಮೆಂಟಲ್, ಹಾಗಿದ್ರೆ ನಮ್ಮ AC ಅವರು ಹೇಳಿದಾಗೇನೆ 2 ಉಪಗ್ರಾಮದ ಪ್ರಪೋಸಲ್ ಸಹ ಸೆಂಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಮೇನ್ ಉದ್ದೇಶ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸರ್ಕಾರದ ಉದ್ದೇಶ ಏನಿದೆ, ಯಾರ ಹತ್ರ ದಾಖಲೆ ಇಲ್ಲ ಅವರಿಗೆ ದಾಖಲೆ ಕೊಡ್ಬೇಕು. ಅಂದ್ರೆ ಹಕ್ಕುಪತ್ರ ಕೊಡೋದಿಷ್ಟ ಅಲ್ಟಿಮೇಟ್ ಏಮ್. ಸೊ ಯಾರ ಹತ್ರ ಲೆವೆಲ್ A ಇಲ್ಲ ಅವರಿಗೆ ಲೆವೆಲ್ A ಮುಗಿಸ್ಬೇಕಾಗಿರೋ ನಮ್ಮ ಕೆಲಸ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲದಕ್ಕೆ ಕ್ಲಾರಿಟಿ ಬರುತ್ತೆ. ಒಂದಲ್ಲ ಒಂದು ಇದು ಬರುತ್ತೆ. ಇಂಥ ಯುನೀಕ್ ಕೇಸಸ್ ಇರ್ತವೆ, ನಮ್ಮ ಸರ್ವೆ ಇಲಾಖೆಯವರಿದ್ದಾರೆ, ಅವ್ರಿಗೆ ಕ್ಲಾರಿಟಿಯನ್ನು ಕೊಡ್ತಾರೆ.
ಇನ್ನೇನಾದ್ರು? ಮೇಡಮ್ ಈಗ ಏನಿದೆ, ಈ ನೋಟಿಫಿಕೇಶನ್ಸ್ ಮಾಡಲಿಕ್ಕೆ ನಮಗೆ 31 ಡಿಸೆಂಬರ್ಗೆ ಬ್ಲಾಕ್ ಆಗುತ್ತೆ. ಅಂದ್ರೆ ಯಾಕಂದ್ರೆ ಸೆನ್ಸಸ್ ಆಗ್ತಾ ಇದೆ 2027 ಅಲ್ಲಿ, ಅದರಿಂದ 25 ಡಿಸೆಂಬರ್ 31ಗೆ ಯಾವುದೇ ಹೆಬಿಟೇಷನ್ ಅನ್ನ ಗುರುತು ಮಾಡುವಂತ ಅಧಿಕಾರವನ್ನ ತೆಗಿತಾ ಇದ್ದಾರೆ. ಸೊ 31 ಡಿಸೆಂಬರ್ಗೆ ನಮಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ಬೇಕಂತ ಅಂದ್ರೆ ನವೆಂಬರ್ 1ರ ಒಳಗಡೆ ನಮಗೆ ಫೈನಲ್ ನೋಟಿಫಿಕೇಶನ್ ನ ಪ್ರಪೋಸಲ್ ಬರಬೇಕು. ನವೆಂಬರ್ 1ರ ಒಳಗಡೆ ಫೈನಲ್ ನೋಟಿಫಿಕೇಶನ್ ನ ಪ್ರಪೋಸಲ್ ಬರಬೇಕಂದ್ರೆ ಐಡಿಯಲಿ ಸೊ ಆಗಸ್ಟ್ 15ರ ಒಳಗಡೆ ನಮಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ನಾವು ಮಾಡಿರಬೇಕು. ಆಗಸ್ಟ್ 15ರ ಒಳಗಡೆ ನಾವು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಬೇಕಂತ ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು 15-20 ದಿನ ಟೈಮ್ ಅಂದ್ರೆ ನೀವು ಇನ್ನೊಂದು ವಾರದಲ್ಲಿ ನಮಗೆ ಕಳಿಸ್ಕೊಟ್ರೆ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಏನಿದೆ ಎಲ್ಲದಕ್ಕೆ ಅರ್ಜೆಂಟ್ ಮಾಡ್ತೀರಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಆಂಟಿಸಿಪೇಟೆಡ್ ಏನಿದೆ ನಮಗೆ 15,000 ಪ್ರಪೋಸಲ್ ಇದೆ, ನನ್ನ ಹತ್ರ ಇರೋದು 3 ಸ್ಟಾಫ್. ಸೊ ಯಾರೇ ಫೋನ್ ಮಾಡಿದ್ರು ನಾವು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಬಿಡ್ತೀವಿ. ಆದ್ರಿಂದ ಯಾರ್ದಾಗತ್ತೋ ಯಾರ್ದಾಗಲ್ಲ ನಾನು ಹೇಳಲಿಕ್ಕಾಗಲ್ಲ. 31 ಡಿಸೆಂಬರ್ ಒಳಗಡೆ ಆಗ್ಬೇಕಂತ ಅಂದ್ರೆ ನೀವು ಕೂಡಲೇ ಆ ಪ್ರಪೋಸಲ್ಸ್ ಅನ್ನ ಇನ್ನೊಂದು ವೀಕಲ್ಲಿ ನಮಗೆ ಪ್ರಪೋಸಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗ ಮಾತ್ರ ಇದು ಕಂಪ್ಲೀಟ್ ಆಗತ್ತೆ. ಇಲ್ಲಾಂದ್ರೆ ಯಾಕಂದ್ರೆ ಪ್ರಿಲಿಮಿನರಿ ಆದ ನಂತರ 30 ಡೇಸ್ ನೋಟಿಸ್ ಪೀರಿಯಡ್ ಇದೆ. ಆಗಸ್ಟ್ 15ಕ್ಕೆ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯ್ತು ಅಂದ್ರೆ ಸೆಪ್ಟೆಂಬರ್ 15ರ ಒಳಗಡೆ ನೀವು ಫೈನಲ್ಗೆ ಪ್ರಪೋಸಲ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ದು ವರ್ಕ್ ಲೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಇದನ್ನ ಸ್ಟಾರ್ಟ್ ಮಾಡಿ 1 ವೀಕ್ ಒಳಗಡೆ ನಮಗೆ ಪ್ರಪೋಸಲ್ ಬರಲಿಕ್ಕೆ ಸ್ಟಾರ್ಟ್ ಆದ್ರೆ ಮಾತ್ರ ಫೈನಲ್ ಅಂತ ಹೋಗ್ಬೋದು. VAOs ಹಂತದಲ್ಲಿ ಇದೆ. ಹೌದು. ಅದರಲ್ಲಿ ಇವತ್ತು ತಾವು ತೋರಿಸಿದಿರಲ್ಲ ಭೂಮಿದು ಮ್ಯಾಪ್ಸ್, ಅದು ಮತ್ತೆ ಈ ಎಕ್ಸೆಲ್ ಶೀಟ್ ಅಲ್ಲಿ ನಾವು ಟ್ರ್ಯಾಕ್ ಮಾಡಬಹುದು ಅಂತ 2 ವಿಚಾರಗಳು ನನಗೂ ಗೊತ್ತಿರಲಿಲ್ಲ. VAOs ಅವ್ರ ಹಂತದಲ್ಲಿ 1 ವೀಕಲ್ಲಿ, ಈಗ ತಾವು ಹೇಳಿದಿರಾ ಇನ್ನೊಂದು 15 ಡೇಸ್ ಒಳಗಡೆ ಪ್ರಿಲಿಮಿನರಿ ನೋಟಿಫಿಕೇಶನ್ಗೆ ಪ್ರಪೋಸಲ್ ಕಳಿಸಿ ಅಂತ. 1 ವೀಕಲ್ಲಿ ಎಫಿಷಿಯೆಂಟ್ ಆಗಿ ಹೇಗೆ ಮಾಡ್ಬೋದು? ಏನಾದರೂ ನಿಮ್ಮ ಹತ್ರ ಟಿಪ್ಸ್ ಅಥವಾ ಪಾಯಿಂಟರ್ಸ್ ಇದ್ರೆ ಬೆಳೆಯಬಹುದಾ? ಮೇಡಮ್, ಫಸ್ಟ್ ಆಫ್ ಆಲ್ ಏನಿದೆ, ಫಸ್ಟ್ ಆಫೀಸಲ್ಲಿ ಕೂತ್ಕೊಂಡು ಅಥವಾ ಮನೇಲಿ ಕೂತ್ಕೊಂಡು ಅವ್ರು ಟೇಬಲ್ ಟಾಪ್ ಎಕ್ಸರ್ಸೈಸ್ ಮಾಡ್ಕೋಬೇಕು. ಈ ಭೂಮಿ ಮ್ಯಾಪ್ಸ್ ಅನ್ನ ನೋಡ್ಕೊಂಡು ಎಲ್ಲೆಲ್ಲಿ 0 ಸರ್ವೆ ನಂಬರ್ ಬಿಟ್ಟು ಹೊರಗಡೆ ಬರ್ತಾ ಇದೆ ಅದನ್ನ ನಾನು ಮಾರ್ಕ್ ಮಾಡಿಕೊಟ್ರೆ ನನಗೆ ಏನಾಗುತ್ತೆ, ಹೆಬಿಟೇಷನ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗುತ್ತೆ. ಹೆಬಿಟೇಷನ್ ಎಲ್ಲೆಲ್ಲಿದೆ ಅಂದ್ರೆ ನನ್ನ ಟಾರ್ಗೆಟ್ ಯಾವುದು ಅಂತ ಗೊತ್ತಾಯ್ತು. ಒಂದು ಸರ್ಕಲ್ ಅಲ್ಲಿ ಎಷ್ಟು ಗ್ರಾಮ ಬರುತ್ತೆ ಎವರೇಜ್? ಈಗಂತೂ VS ರಿಕ್ರೂಟ್ಮೆಂಟ್ ಆಗಿದೆ, ತುಂಬಾ 2 ಚಾರ್ಜ್ ಇರ್ಬೋದು ಅಷ್ಟೇ, 3 ಯಾರಿಗೂ ಇಲ್ಲ ಅನ್ಕೋತೀನಿ. ಸೊ 2 ಸರ್ಕಲ್ ಇದ್ರೂ ಸಹ ಎಷ್ಟು 20 ಗ್ರಾಮಗಳು ಬರ್ಬೋದಾ? 20 ಗ್ರಾಮಗಳಲ್ಲಿ ಅವರೇಜ್ ಅಂದ್ರೆ 10 ಪ್ರಪೋಸಲ್ ಬರ್ಬೋದು. ಸೊ 10 ಪ್ರಪೋಸಲ್ ಅನ್ನು ತಯಾರು ಮಾಡೋದೇನು ದೊಡ್ಡದಾಗೋದಿಲ್ಲ. ಮೇ ಬಿ ನೀವು ಸರ್ವೆ ಮಾಡುವಾಗ ಒಂದು 25 ಸರ್ವೆ ಮಾಡಬೇಕಾಗ್ಬೋದು, ಹೆಬಿಟೇಷನ್ ಜಾಸ್ತಿ. ಅದರಲ್ಲಿ ಏನಿದೆ, ಒಂದಿಷ್ಟು ಆಲ್ರೆಡಿ ನೋಟಿಫಿಕೇಶನ್ ಆಗಿದ್ದಿರ್ಬೋದು, ನೀವು ಅಲ್ಲೇ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಮ ಗ್ರಾಮ ಸೈಟ್ಗೆ ಅದು ಮಾಹಿತಿ ಇದ್ದೇ ಇರುತ್ತೆ. ಸೊ ಫಸ್ಟ್ ನೀವೇನ್ ಮಾಡ್ತೀರಿ, ಗ್ರಾಮದ ಹೆಸರು, ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ನಿಮ್ಗೆ ಹೆಬಿಟೇಷನ್ ಕಾಣಿಸ್ತಾ ಇದೆ ಅನ್ನೋದನ್ನ ಪಟ್ಟಿ ಮಾಡ್ಕೋತೀರಿ. ಆ ಪಟ್ಟಿ ಮಾಡ್ಕೊಂಡ ನಂತರ ಇದು 2 ಅವರ್ಸ್ ಅಲ್ಲಿ ಆಗೋ ಕೆಲಸ. ಇದಕ್ಕೆ 2 ಡೇಸ್ ಅಥವಾ 2 ವೀಕ್ಸ್ ಮಾಡಬೇಡಿ, 2 ಅವರ್ಸ್ ಅಲ್ಲಿ ಆಗೋ ಕೆಲಸ. ಪ್ರಾಕ್ಟಿಕಲ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಕುತ್ಕೊಂಡು ಈ ಕೆಲಸವನ್ನ ನಾನು ಮಾಡಿಸಿದ್ದೇನೆ. ನಾವು 93 ಉಪಗ್ರಾಮಗಳನ್ನ 2 ದಿನದಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ವಿ. ಅಂಡ್ ಎಲ್ಲರಿಗೂ ಸಹ ಹಕ್ಕುಪತ್ರವನ್ನು ಸಹ ವಿದಿನ್ 3 ಮಂತ್ಸ್ ನಾವು ಕೊಟ್ವಿ. ಲಾಸ್ಟ್ 2023 ಅಲ್ಲಿ ಇದನ್ನ ವಿದಿನ್ 3 ಮಂತ್ಸ್ ನಾವು ಅವರಿಗೆ ಹಕ್ಕುಪತ್ರವನ್ನು ಸಹ ಕೊಟ್ಟಿದ್ದೇವೆ. ಸೊ ಇದರಲ್ಲಿ ಏನಿದೆ, ನೀವು ಫಸ್ಟ್ ಅದನ್ನ ಐಡೆಂಟಿಫೈ ಮಾಡ್ಕೊಂಡ ನಂತರ ಫೀಲ್ಡಿಗೆ ಹೋಗ್ತೀರಿ. ಫೀಲ್ಡಿಗೆ ಹೋಗಿ ಮತ್ತೆ ಆ ಪಟ್ಟಿ ನಿಮ್ಮ ಹತ್ರ ಏನಿದೆ ಅದನ್ನ ಒಂದ್ಸಲ ಹೋಗಿ ದಯವಿಟ್ಟು PDO ಜೊತೆ ಕುತ್ಕೊಳ್ಳಿ. PDO, ಸೆಕ್ರೆಟರಿ, ಬಿಲ್ ಕಲೆಕ್ಟರ್ಸು ಪ್ಲಸ್ ಅಲ್ಲಿ ಏನ್ ನಮ್ದು VA ಮತ್ತು ಗ್ರಾಮ ಸಹಾಯಕ ಇವರು ಒಂದ್ಸಲ ಕುತ್ಕೊಂಡು ಡಿಸ್ಕಸ್ ಮಾಡಿಬಿಟ್ರೆ ಇದರಲ್ಲಿ ಯಾವ್ದು ಅರ್ಹ ಆಗತ್ತೆ ಯಾವ್ದು ಅನರ್ಹ ಆಗತ್ತೆ ಅಂತ ಒಂದು 90% ಐಡಿಯಾ ಬಂದ್ಬಿಡತ್ತೆ. ಸೊ ಅದು ಬಂದಾಗ ನಿಮ್ಮ ಎನರ್ಜಿಯನ್ನು ಅದ್ರ ಮೇಲೆ ಮಾತ್ರ ಹಾಕಿ, ಅದು ಬಿಟ್ಟು ಇಲ್ಲ ಮತ್ತೆ ಎಲ್ಲದನ್ನ ಮಾಡ್ಲಿಕ್ಕೆ ಇಲ್ಲ, ಒಂದ್ಸಲ PDO ಇಲ್ಲ ಇದು ಎಲ್ಲ ನಾವು ಕೊಡ್ತಾ ಇದೀವಿ ಇದಕ್ಕೆ ಇದು ಅಂತ ಅಂದ್ರೆ ನಾಳೆ ಅವ್ರ ಸರ್ಟಿಫಿಕೇಟ್ ಆ ರೀತಿ ಕೊಡ್ತಾರಂತ ನಾವು ಅಸ್ಯೂಮ್ ಮಾಡೋಣ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅಷ್ಟು ಕೆಲಸ ಕಡಿಮೆ ಆಗುತ್ತೆ. ಸೊ ನೀವು ಯಾವಾಗ ಜಂಟಿಯಾಗಿ ಕುತ್ಕೊಂಡು ಕೆಲಸ ಮಾಡ್ತೀರಿ ಆಗ ಮಾತ್ರ ನೀವು ಸ್ಪೀಡ್ ಆಗಿ ಮಾಡ್ಬೋದು. ನೆಕ್ಸ್ಟ್ ಹಂತದಲ್ಲಿ ಅದನ್ನ ಮಾಡ್ತೀರಿ. ಅದ್ರ ನಂತರ ಏನಿದೆ, ನಮ್ಮ PDO ಅವರ ಮಾಹಿತಿಯನ್ನ ಕೊಡ್ತಾರೆ. ಐ ಥಿಂಕ್ ದೇ ವಿಲ್ ಬಿ ಏಬಲ್ ಟು ಗಿವ್ ಇಟ್ ವಿದಿನ್ 2 ಡೇಸ್. ಏನು ಈ ಸ್ವತ್ತು ಇದೆ, ಎಷ್ಟು ಈ ಸ್ವತ್ತು ಇಲ್ಲ ಅನ್ನೋ ಮಾಹಿತಿ, ಅಥವಾ ಎಷ್ಟು ಕೊಡ್ಲಿಕ್ಕಾಗತ್ತೆ ಎಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಅವ್ರು ಡಿಸೈಡ್ ಮಾಡಿ ಅವ್ರು ಹೇಳ್ತಾರೆ. ಅಲ್ಲಿಗೆ ಬೆನಿಫಿಷಿಯರಿ ನಿಮ್ಗೆ ಐಡೆಂಟಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಅದರ ನಂತರ ಗ್ರಾಮ ಮಾರ್ಜರ್ ಮಾಡೋದಿರ್ಬೋದು ಅಥವಾ
ರಫ್ ನಕ್ಷೆ ನಮ್ಮ ಇವರು ಮಾಡ್ತಾರೆ, ಸರ್ವೇಯರ್ ಮಾಡಿಸ್ತಾರೆ ಅಂದ್ರೆ ನೀವು ಆ ಪ್ರಪೋಸಲ್ ಅನ್ನ ಕೊಟ್ಟಾಗ ಸರ್ವೇಯರ್ ಹೋಗಿ ಒಂದು ರಫ್ ನಕ್ಷೆಯನ್ನ ಮಾಡ್ತಾರೆ. ಸೊ ಆ ಕೆಲಸವನ್ನ ಸಹ ಅಲ್ಲೇ ಕಂಪ್ಲೀಟ್ ಮಾಡ್ಲಿಕ್ಕೆ. ಸೊ ನನ್ನ ಪ್ರಕಾರ ಮೇಡಮ್ 3 to 4 days ಅಲ್ಲಿ ಇದು ಕಂಪ್ಲೀಟ್ ಆಗೋ ಕೆಲಸ, ಮ್ಯಾಕ್ಸಿಮಮ್ 1 week ಮೇಡಮ್. ಅದಕ್ಕೂ ಹೆಚ್ಚಿಗೆ ಇದರಲ್ಲಿ ತೊಡಗಿಸೋ ಅವಶ್ಯಕತೆ ಇರೋದಿಲ್ಲ. ಮತ್ತೇನಿದೆ, ಒಂದು ಪ್ರಪೋಸಲ್ ರೆಡಿ ಆದ ಕೂಡಲೇ ಒಂದು ಕಳಿಸ್ತಾ ಇದ್ಬಿಡಿ. ಇಲ್ಲ ನಂದೆಲ್ಲ ಸರ್ಕಲ್ ಇಂದ 20 ಇದೆ, 20 ರೆಡಿ ಆದ ನಂತರ ಕಳಿಸ್ತೀನಿ, ವೇಟ್ ಮಾಡಬೇಡಿ. ಒಂದು ಕಂಪ್ಲೀಟ್ ಆಯ್ತು, ಆ ಕಂಪ್ಲೀಟ್ ಆಗಿರೋದನ್ನ ಕಳಿಸ್ಬಿಡಿ. ಯಾಕಂದ್ರೆ ನಿಮ್ಮದು ನಂತರನೂ ಹಂತದಲ್ಲಿ ಕೆಲಸ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಕೊಟ್ಟ ನಂತರ ಸರ್ವೇಯರ್ ಅವರಿಗೂ ಒಂದೇ ಸಲ ಬಲ್ಕಾಗಿ ಬಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಹೋಗಿ ಅಳತೆ ಮಾಡ್ತಾರೆ. ಅದರ ನಂತರ ಏನಿದೆ, ತಹಶೀಲ್ದಾರ್ ADLದಾರ್ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದನ್ನ ಡಿಸೈಡ್ ಮಾಡ್ತಾರೆ. ಅದರ ನಂತರ ಪ್ರಪೋಸಲ್ ಅನ್ನ AC ಅವರಿಗೆ ಕಳಿಸ್ತಾರೆ, ಅಲ್ಲಿಂದ DC ಅವರಿಗೆ ಹೋಗುತ್ತೆ, ಅಲ್ಲಿಂದ ಸರ್ಕಾರಕ್ಕೆ ಹೋಗುತ್ತೆ. ಸೊ ಅದು ಫ್ಲೋ ಇರಲಿ. ಇಲ್ಲ ಒಂದು ತಾಲೂಕಿಂದು ಒಂದೇ ಸಲ ಕೊಡ್ತೀನಿ ಅಂತ ತಹಶೀಲ್ದಾರ್ಸು ಸಹ ಅದನ್ನ ಕನ್ಸಲ್ಟೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, VS ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ, RIs ಮಾಡ್ಲಿಕ್ಕೆ ಹೋಗ್ಬೇಡಿ. ಡೇ ಟು ಡೇ ಅಲ್ಲಿ ಒಂದೊಂದು ಪ್ರಪೋಸಲ್ ರೆಡಿ ಆದಾಗೆ ಕಳಿಸ್ತಾ ಇರಬೇಕು. ಸೊ ನೀವೇನು ತಪ್ಪುಗಳನ್ನ ಮಾಡಿಲ್ಲ ಅಂದ್ರೆ ನಾವು ಹಿಂತಿರುಗಿ ಹಾಕೋದಿಲ್ಲ. ನಾವೇನು ಪ್ರೊಸೀಜರ್ ಹೇಳಿದೀವಿ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಹಿಂತಿರುಗಿ ಹಾಕೋದಿಲ್ಲ. ಆಗ ಏನಿದೆ, ನಿಮ್ಗೆ ಡಬಲ್ ವರ್ಕ್ ಮಾಡೋದು ಅವಾಯ್ಡ್ ಆಗುತ್ತೆ. ಕ್ರಯಪತ್ರ ಯಾರಿಗಾಗಿದೆ ಅಂತ ಹೇಳ್ತಾ ಇದ್ದಾರೆ? ಮನೆ ಕಟ್ಕೊಂಡವರಿಗೆ ಕ್ರಯಪತ್ರ ಆದ್ರೆ ಅವನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಹೇಳಿದೀವಿ, ಸ್ವಂತ ಮನೆ, ಸ್ವಂತ ಜಾಗದಲ್ಲಿ ಮನೆಯನ್ನ ಕಟ್ಕೊಂಡ್ರೆ ಅದನ್ನ ನಾವು ಸಮೂಹ ಕ್ಲಸ್ಟರ್ ಗುಂಪಾಗಿ ಒಂದು 10 ಮನೆ ಇರಬೇಕು ಅಂತ ಇರುತ್ತೆ. ಹೌದು. ಮಧ್ಯ ಭಾಗದಲ್ಲಿ ಯಾರೋ ಒಂದು ಕ್ರಯಪತ್ರ ಆಗಿರ್ಬೋದು, ಮೇ ಬಿ ಅವನಿಗೆ ಸ್ವಂತ ಮನೆ ಕಟ್ಕೊಂಡಿರ್ತಾನೆ. ಹೌದು. ಅವಾಗ ನಾವು ಅದನ್ನ ಬಿಟ್ಬಿಟ್ರೆ ಡ್ರಾಪ್ ಆಯ್ತಲ್ಲ ಅಂತ. ಇಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಕಂದಾಯ ಗ್ರಾಮದಲ್ಲಿ ಒಳಗಡೆ ಖಾಸಗಿ ಭೂಮಿ ಬರಬಹುದು ಅಂತ ಹೇಳಿ ನಾವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಹೌದು, ಕೊಟ್ಟಿದ್ದೀವಿ ಕ್ಲಾರಿಫಿಕೇಶನ್. 29 January 2024 ಇದು ಸರ್ಕ್ಯುಲರ್ ಅನ್ನು ನೀವು ಓದಿ, ಅದರ ಇದು ಕ್ಲಾರಿಫಿಕೇಶನ್ಸ್ ಅನ್ನ ಓದಿ ಅದರಲ್ಲಿ ಬರ್ಕೊಂಡಿದೆ. ಇದ್ರ ಬಗ್ಗೆ ಎಲ್ಲರಿಗೂ ಡೌಟ್ ಇದೆ. ಈಗ ರಂಗನಾಥ ಮಿಡಿಲ್ ಕೇಳಿದವರು ನಿನ್ನೆ ಕುಣಗಲಲ್ಲೂ ಕೂಡ ಇದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು ಉಪಗ್ರಾಮ ಅಥವಾ ಕಂದಾಯ ಗ್ರಾಮನ ನಾವು 1 ಎಕರೆಗೋ 20 ಗುಂಟೆಗೋ 30 ಗುಂಟೆಗೋ ನಾವು ಗುರುತಿಸಿರ್ತೀವಿ. ಆ ಗುರುತಿಸಿರೋ ಮಧ್ಯಭಾಗದಲ್ಲಿ, ಆ ಕ್ಲಸ್ಟರ್ ಒಳಗಡೆನೆ ಮಧ್ಯಭಾಗದಲ್ಲಿ ಒಂದು ಪೋಕಾಳ್ ಜಾಗಕ್ಕೆ ಇದು ನಂದು ಓನರ್ಶಿಪ್ಪು, ನಾನು ಮನೆ ಕಟ್ಕೊಂಡಿದ್ದೀನಿ, ನನಗೆ ಬೇಕು 2 ಗುಂಟೆನೋ 3 ಗುಂಟೆನೋ 5 ಗುಂಟೆನೋ 10 ಗುಂಟೆನೋ ಚಿಕ್ಕದಾಗಿ ಮನೆ ಅಥವಾ ತೋಟ ಮಾಡ್ಕೊಂಡಿರ್ತಾನೆ. ಅವನ ಜಾಗ ಕೈ ಬಿಡ್ಬೋದಾ? ಈಗ ನೆನ್ನೆನೂ ಕ್ಲಾರಿಟಿ ಕೊಟ್ಟಿದ್ದೀವಿ, ಇನ್ನೇನೂ ಕ್ಲಾರಿಟಿ ಕೊಟ್ಟಿದ್ದೀನೋ, ಹೌದು, ತಾವು ಕೈ ಬಿಡ್ಬೋದು. ಆ ಕ್ಲಸ್ಟರ್ ಒಳಗಡೆ ಒಂದು ಖಾಸಗಿತನಕ್ಕೆ ಧಕ್ಕೆ ಆಗದ ಥರ ನಾವು ಗ್ರಾಮ ಠಾಣನ ನಿಗದಿ ಮಾಡೋಕ್ಕೆ ಅವಕಾಶ ಇದೆ. ನಾವು ನಮ್ಮ ಹಿಂದಿನ ಹಲವಾರು ಗ್ರಾಮ ನಕಾಶೆಗಳು ನೋಡಿದಾಗ ಗ್ರಾಮ ಠಾಣ ಒಳಗಡೆ ಸರ್ವೆ ನಂಬರ್ ಇದೆ. ದಿಸ್ ಪ್ರೊಸೀಜರ್ ಇಸ್ ದೇ ಸಿನ್ಸ್ ಬಿಗಿನಿಂಗ್ ಆಫ್ ದಿ ಸರ್ವೆ. ಈಗಲೂ ಮಾಡೋಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು ಚರ್ಚೆ ಆಗಬೇಕಾಗಿರೋ ವಿಚಾರ ಏನಪ್ಪ ಅಂದರೆ, 3rd ಜನರೇಷನ್ನು 4th ಜನರೇಷನ್ ಹೆಸರು RTC ಇದೆ. ಈಗ ಅಂಥವರೆಲ್ಲ ಈಗ ಅಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾರೆ. ನಾವು ನಿನ್ನೆನೂ ಕೂಡ ಒಂದು ರಂಗನಾಯಕನ ಪಾಳ್ಯ ಅಂತ ಒಂದು ವಿಲೇಜ್ಗೆ ಹೋಗಿದ್ವಿ. ಇಟ್ ವಾಸ್ ಲೈಕ್ 3rd 4th ಜನರೇಷನ್. ಅವನಿಗೆ ಅದ್ರಲ್ಲಿ ಹಕ್ಕು ಬರುತ್ತೆ ಬರಲ್ಲ ಕ್ಲಾರಿಟಿ ಇಲ್ಲ. ಬಟ್ ದೇ ಆರ್ ಡೆವಲಪ್ಡ್, ಒಂದು 70 to 80 ಮನೆ ಡೆವಲಪ್ ಆಗೋಗಿದೆ. ದೇ ನೋ ದಟ್ ದೇ ಆರ್ ಆನ್ಸಿಸ್ಟರ್ಸ್. ಅವರ ತಂದೆ ಈ ಥರ 3-4 ಜನರೇಷನ್ಸಲ್ಲಿ ಇದ್ದಾಗ ಅಂಥ ಜನ ನಾವು ಅನಧಿಕೃತ ಬಡಾವಣೆ ಅಂತ ಅನ್ಲಿಕ್ಕೆ ಆಗಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂಥದನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಇದೆನಾ ಇಲ್ವೋ ಅನ್ನೋದ್ರ ಬಗ್ಗೆ ಈಗ ಆ ಥರ ಪ್ರಸ್ತಾವನೆಗಳು ಬಂದಾಗ ಸರ್, ಲೋಕಲ್ ಅಥಾರಿಟಿ ನಾವು ಕೇಳೋದು ಸಿಂಪಲ್, ಅನಧಿಕೃತ ಬಡಾವಣೆ ಅಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೇಳ್ತೀವಿ, ಮತ್ತು ಅವನು ಓನರ್ ಅಲ್ಲ ಅಂತ ಕೇಳ್ತೀವಿ. ಈ ಎರಡು ನಮಗೆ ಕ್ಲಾರಿಟಿ ಸಿಕ್ಕಿದ್ರೆ ಅವನು ಓನರ್ ಅಲ್ಲ ಮತ್ತು ಅದು ಅನಧಿಕೃತ ಬಡಾವಣೆ ಅಲ್ಲ ಅಂತ ಅಂದಾಗ 2E ಮಾಡಿ ಕಳಿಸಿದ್ರೆ ನಾವು ಅದನ್ನ ಸರ್ ನಮಸ್ತೆ ಸರ್. ಪತ್ರಗಳನ್ನು ಕೊಟ್ಟಿದ್ದಾರೆ ಸರ್. ಈಗ ಅದು ದಿಶಾಂಕ ನೋಡಿದ್ರೆ ಅದು ರೋಡ್ ಅಂತ ಅಕ್ವೈರ್ ಆಗಿದೆ. 234 ರಾಷ್ಟ್ರೀಯ ಹೆದ್ದಾರಿ ಅಂತ. ಈಗ ಅದಕ್ಕೆ ಆಲ್ರೆಡಿ ಅದಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅದು ಗೋಮಾಳ ಜಮೀನು. ಈಗ ಹೆಂಗೆ ಮಾಡಬೇಕು ಸರ್ ಪ್ರಪೋಸಲ್? ಅಲ್ಲ, ಗೋಮಾಳ ಜಮೀನಲ್ಲಿ ಆಲ್ರೆಡಿ ಪ್ರಪೋಸ್ ಆಗಿದ್ರಲ್ಲಿ ಕೊಡಬಾರ್ದು ಅಂತ ಆಕ್ಟ್ ಅಲ್ಲೇ ಬರ್ಕೊಂಡಿದೆ. ನಾನು ಅದ್ರ ಬಗ್ಗೆ ಮತ್ತೆ ನಿಮಗೆ ಕ್ಲಾರಿಟಿ ಕೊಡೋ ಅಗತ್ಯ ಇಲ್ಲ. ಆದರೆ ಸರ್ ಈಗ ಅದಕ್ಕೆ 9/11 ಕೊಡೋಕ್ಕೆ ನಕ್ಷನೇ ಇಲ್ಲ, ಬರೀ ಹಕ್ಕುಪತ್ರಗಳಿದ್ದಾವೆ. ಅಲ್ಲ, ಯಾವ ಸ್ಕೀಮಲ್ಲಿ ಕೊಟ್ಟಿದ್ದಾರೆ? ಇದು ಆಶ್ರಯ ಯೋಜನೆ ಸರ್. ಆಶ್ರಯ ಯೋಜನೆಯಲ್ಲಿ ಹಕ್ಕುಪತ್ರವನ್ನ ಕೊಟ್ಟಿದ್ದಾರೆ. ಆದರೆ ಆಶ್ರಯ ಯೋಜನೆಗೆ ರಿಸರ್ವ್ ಆಗಿದ ಮೊದಲು ಅಥವಾ ಇದು ನಮ್ದು ನೋಟಿಫಿಕೇಶನ್ ಆಗಿರೋದು ಮೊದಲಿದೆಯೋ?
ರೋಡಿಗೆ ನೋಟಿಫಿಕೇಶನ್ ಆಗಿರೋದು ಮೊದಲು, ಆಶ್ರಯ ಯೋಜನೆಗೆ ಹಕ್ಕುಪತ್ರ ಕೊಟ್ಟಿರೋದು ಮೊದಲು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಒಮ್ಮೆ ಅಂದ್ರೆ ಇಟ್ ಇಸ್ ಔಟ್ ಆಫ್ ಮೈ ಡಿ ಅಂದ್ರೆ ಬರೋದಿಲ್ಲ. ಆದ್ರೂ ಸಹ ಕ್ಲಾರಿಟಿ ಏನಿದೆ ಅಂತ ಅಂದ್ರೆ ಈ ಒಮ್ಮೆ ಹಕ್ಕುಪತ್ರ ಕೊಟ್ಟ ನಂತರ ನೋಟಿಫಿಕೇಶನ್ ಆಗಿದೆ ಅಂತ ಅಂದ್ರೆ ಅವರಿಗೆ ಗೌರ್ಮೆಂಟ್ ಕಂಪಲ್ಸೇಷನ್ ಅನ್ನ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಲೈನ್ಮೆಂಟ್ ಅನ್ನ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ರೋಡ್ ಬರುವಾಗೆ ಮಾಡ್ಕೊಂಡು ಹೋಗ್ತಾರೆ. ಸರ್ ಹಕ್ಕುಪತ್ರ ಕೊಟ್ಟು ಫಸ್ಟ್ ಕೊಟ್ಟಿದ್ದಾರೆ ಸರ್, ಆಮೇಲೆ ಅಕ್ವೈರ್ ಆಗಿಲ್ಲ ರೋಡ್ಗೆ. ಮತ್ತೆ ನಿಮಗೆ ಗೊತ್ತಿದೆಯಲ್ಲ, ಹಕ್ಕುಪತ್ರ ಕೊಟ್ಟ ನಂತರ ನೋಟಿಫಿಕೇಶನ್ ಆದ್ರೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು. ನಮ್ ಗೋಮಾಳ ಇರೋದೆಲ್ಲ ಹಾಗೇನೆ ಅಲ್ವಾ, ಎಲ್ಲದಲ್ಲಿ ನಾವು 94 AB ಅಲ್ಲಿ ಎಲ್ಲ ಹಕ್ಕುಪತ್ರಗಳನ್ನ ಕೊಟ್ಟು ಬಿಡ್ತೀವಿ, ಅದ್ರ ನಂತರ ಎಕ್ವೈರ್ ಆಗುತ್ತೆ, ನಮ್ದೇ ಲ್ಯಾಂಡಿಗೆ ನಾವೇ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವಿ. ಇದೇ ಗೌರ್ಮೆಂಟ್ ಇದು ಹಣೆ ಬರ, ಏನ್ ಮಾಡ್ಲಿಕ್ಕಾಗುತ್ತೆ? ಅದಕ್ಕೆ ಇದೇನ್ ಮಾಡೋದು ಸರ್? ಇಲ್ಲ ಅವ್ರಿಗೆ ಅಲ್ಲ, ಏನ್ ಸಮಸ್ಯೆ ಇದೆ? ಅವ್ರ ಹತ್ರ ಹಕ್ಕುಪತ್ರ ಇದೆ ಸರ್. ಎಕ್ವೈರ್ ಮಾಡೋ ಬಾಡಿ ನೋಡ್ಕೊಳ್ಳುತ್ತೆ. ಆ ಜಾಗವನ್ನ ತಗೊಳ್ಳುವಾಗ ಇವರಿಗೆ ಕಂಪನ್ಸೇಷನ್ ಕೊಡಬೇಕೋ ಬೇಡ ಅಂತ ಯಾರು ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇದ್ದಾರೆ, SLA, ಅವರು ಡಿಸೈಡ್ ಮಾಡ್ತಾರೆ. ಈ ಬೆನಿಫಿಷಿಯರಿಗೆ ನಾವು ಈ ಸ್ವತ್ತು ಕೊಡೋದಕ್ಕೆ ಅವಕಾಶ ಅಲ್ಲ, ಕೊಡ್ಲಿಕ್ಕೆ ನೀವು ಹಕ್ಕುಪತ್ರ ಕೊಟ್ಟಿರೋದು ಇದರಲ್ಲಿ ಆಶ್ರಯ ಯೋಜನೆ. ಮತ್ತೆ ಈಗ 94D ಯಲ್ಲಿ ಯಾಕೆ ಅದು ಬರುತ್ತೆ? ಆ ಕ್ವಶನ್ ಬರೋದಿಲ್ಲ. ಅದೇ ಆಲ್ರೆಡಿ ಹ್ಯಾವ್ ಹಕ್ಕುಪತ್ರ ಸರ್. ಬಟ್ ಈಗ ಅದು ಆ ಜಾಗ ಎಲ್ಲವೂ ಸಹ ರೋಡ್ ಅಂತ ಬರುತ್ತೆ ಸರ್, 0 ಸರ್ವೆ ನಂಬರ್ ಅಂತ ಬರುತ್ತೆ. ಅದನ್ನ ನಾನು ಹೇಳ್ತಾ ಇರೋದಪ್ಪ. ಅದಕ್ಕೆ ಈ 94D ಗೆ ಸಂಬಂಧನೇ ಇಲ್ಲ ಅಲ್ಲ. ರೋಡ್ ಅಂತ ಬಂದಾಗ ನಾವು ಈ ಸ್ವತ್ತು ಕೊಡಕ್ಕೆ ಬರೋಲ್ಲ ಸರ್. 94D ಯಲ್ಲಿ ಅದು ಕವರೇ ಆಗೋದಿಲ್ಲ. ಅದು ಆಶ್ರಯದಲ್ಲಿ ಕೊಟ್ಟಿರೋದು ಹಕ್ಕುಪತ್ರ ಸರ್. ಆಶ್ರಯದಲ್ಲಿ ಕೊಟ್ಟು ನಕ್ಷೆಯನ್ನು ಮಾಡಿಲ್ಲ ಸರ್, ಹಿಂದೆ ಕೊಟ್ಬಿಟ್ಟಿದ್ದಾರೆ. ಹೌದಪ್ಪ, ಆಶ್ರಯದಲ್ಲಿ ಹಕ್ಕುಪತ್ರ ಕೊಟ್ಟಾಗ ಅವರಿಗೆ ಈ ಸ್ವತ್ತು ಕೊಡ್ಬೇಕೋ ಬೇಡವೋ ಅಂತ ಹೇಳಿ ನಮ್ಮ PDO ಅವರು ಡಿಸೈಡ್ ಮಾಡ್ತಾರೆ. ನೀವೇನಾಗಿದ್ದೀರಿ ಸರ್? PDO ನಾವೇ ಕೊಡ್ತೀವಿ ಅಂದ್ರೆ ನೀವು ಅಲ್ಲಿ ಒಮ್ಮೆ ಎಕ್ವೈರ್ ಆಗಿದೆ ಅಂತ ನಿಮಗೆ ಗೊತ್ತಾದ ನಂತರ ನೀವು ಅವರಿಗೆ ಈ ಸ್ವತ್ತು ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಈಗ SLA ಆಫೀಸಿಗೆ ಅದನ್ನ ರೆಫರ್ ಮಾಡ್ತೀರಿ. ಸ್ಪೆಷಲ್ ಲ್ಯಾಂಡ್ ಎಕ್ವಿಸಿಷನ್ ಆಫೀಸರ್ ಅಂತ ಇರ್ತಾರೆ ಪ್ರತಿ ಒಂದು ಎಕ್ವಿಸಿಷನ್ಗೆ, ಅವರಿಗೆ ಅದನ್ನ ರೆಫರ್ ಮಾಡ್ತೀರಿ. ಅವರಿಗೆ ರೆಫರ್ ಮಾಡಿದಾಗ ಅವರು ಅದರಲ್ಲಿ ತೀರ್ಮಾನ ಕೊಡ್ತಾರೆ. ನಾನಿಲ್ಲಿ ತೀರ್ಮಾನ ಕೊಡ್ಲಿಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ, ಯಾಕಂದ್ರೆ ಪ್ರತಿ ಕೇಸಲ್ಲೇ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ನೋಡ್ಬೇಕು ಅದನ್ನ, ಹಕ್ಕುಪತ್ರ ಯಾವಾಗ ಕೊಟ್ರು, ಈ ಸ್ವತ್ತು ಯಾವಾಗ ಆಯ್ತು, ಇದನ್ನೆಲ್ಲ ಸಾರಿ ಎಕ್ವಿಸಿಷನ್ ಯಾವಾಗ ಆಯ್ತು, ಪ್ರಿಲಿಮಿನರಿ ನೋಟಿಫಿಕೇಶನ್ ಎಕ್ವಿಸಿಷನ್ಗೆ ಯಾವಾಗ ಆಯ್ತು, ಈಗ ಅಲೈನ್ಮೆಂಟ್ ಅದೇ ಇದೆಯೋ ಇಲ್ಲೋ, ಅವರನ್ನ ತೆರವು ಮಾಡ್ತಾರೋ ತೆರವು ಮಾಡಲ್ವೋ, ಇದನ್ನೆಲ್ಲ ಅವ್ರು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ನಮ್ಮಲ್ಲಿ ಹಿಂದೆ ಗ್ರಾಮ ನೋಟಿಫಿಕೇಶನ್ ಆಗಿ ಕಂದಾಯ ಗ್ರಾಮ ಆಗಿದೆ. ಆಗಬೇಕಾದ್ರೆ ಅದರಲ್ಲಿ ಮಜರೆಯನ್ನು ಮಾತ್ರ ಕಂದಾಯ ಗ್ರಾಮಕ್ಕೆ ತಗೊಂಡಿದ್ದಾರೆ. ಈಗ ಹೊಸ ಪ್ರಪೋಸಲ್ಲು ಆ ಮಜರೆ ಪಕ್ಕ ಮನೆಗಳ ಸಮೂಹ ಇದೆ ಪ್ರೈವೇಟ್ ನಂಬರಲ್ಲಿ, ಅದರದ್ದು ಪ್ರಪೋಸಲ್ ಬಂದಿದೆ. ಈಗ ನಾವು ಪ್ರಸ್ತಾವನೆ ತಯಾರಿಸ್ಬೇಕಾದ್ರೆ ಹಿಂದೆ ಏನು ಕಂದಾಯ ಗ್ರಾಮ ಡಿಕ್ಲೇರ್ ಆಗಿದೆ ಅದು ಇನ್ನೂ ಕಾಲೋಚಿತ ಆಗಿಲ್ಲ, ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಮಾಡಿ ನಂತರ ಪ್ರಪೋಸಲ್ ಕಳಿಸ್ಬೇಕಾ ಅಥವಾ ಅದನ್ನ ಆರ್ಡರ್ಸ್ನ ಕೋಟ್ ಮಾಡಿಬಿಟ್ಟು ಐಡಿಯಲಿ ಸ್ಪೀಕಿಂಗ್ ಎಸ್, ಕಂದಾಯ ದಾಖಲೆಗಳು ಮತ್ತು ರೆವಿನ್ಯೂ ರೆಕಾರ್ಡ್ಸ್ ಅಪ್ಡೇಟ್ ಆದ ನಂತರನೇ ಕಳಿಸ್ಬೇಕು. ಆದ್ರೆ ಪ್ರಾಕ್ಟಿಕಲಿ ನಾನು ನೋಡೋದಿದ್ರೆ 1994 ಇಂದ 1997 ಅಲ್ಲಿ ಒಂದು 470 ಗ್ರಾಮಗಳನ್ನ ಇದೇ ರೀತಿ ಡಿಕ್ಲೇರ್ ಮಾಡ್ತಾರೆ. ಅದ್ರ ಪೈಕಿ 53 ಗ್ರಾಮಗಳಿಗೆ ಮಾತ್ರ ನಮ್ಮ ಸರ್ವೆ ರೆಕಾರ್ಡ್ಸ್ ಬೈಫರ್ಕೇಶನ್ ಆಗಿದೆ. 115 ಗ್ರಾಮಗಳಿಗೆ ಮಾತ್ರ ನಮ್ಮ ಕಂದಾಯ ದಾಖಲೆಗಳು ಬೈಫರ್ಕೇಶನ್ ಆಗಿದೆ. ಅದೆರಡನ್ನು ಟ್ಯಾಲಿ ಮಾಡಿ ನೋಡಿದಾಗ ಯಾವುದರಲ್ಲಿ RTC ಬೈಫರ್ಕೇಶನ್ ಆಗಿದೆ ಅದ್ರ ಪೈಕಿ ಬರೀ 15 ಗ್ರಾಮಕ್ಕೆ ಮಾತ್ರ ಸರ್ವೆ ರೆಕಾರ್ಡ್ಸ್ ಬೈಫರ್ಕೇಶನ್ ಆಗಿದೆ. ಅಂದ್ರೆ ಕಂಪ್ಲೀಟ್ ವರ್ಕ್ ಆಗಿರೋದು 470 ಪೈಕಿ ಬರೀ 15 ಗ್ರಾಮಗಳಲ್ಲಿ. ಈಗ ನಾವು ಒಂದು 2,500 ಕಂದಾಯ ಗ್ರಾಮಗಳನ್ನ ಡಿಕ್ಲೇರ್ ಮಾಡಿದೀವಿ, ಅದರಲ್ಲಿ ಯಾವುದ್ರಲ್ಲೂ ಸಹ ಬೈಫರ್ಕೇಶನ್ ಆಗಿಲ್ಲ. ನಾನು ಬೈಫರ್ಕೇಶನ್ ಆದ ನಂತರ ಮಾಡ್ಬೇಕಂತಂದ್ರೆ ಈ ಜನ್ಮದಲ್ಲಿ ಆಗೋದಿಲ್ಲ. ಆದ್ದರಿಂದ ನೀವು ಆ ನೋಟಿಫಿಕೇಶನ್ ಅನ್ನ ಕೋಟ್ ಮಾಡಿಕೊಂಡು ಅದರಲ್ಲಿ ಏನ್ ಸರ್ವೆ ನಂಬರ್ ಹೊಸ ಪ್ರಪೋಸ್ ಮಾಡಿದ್ದೀರಿ ಮತ್ತು ಹಳೆ ಗ್ರಾಮ ಹಳೆ ಸರ್ವೆ ನಂಬರ್, ಹೊಸ ಗ್ರಾಮ ಹೊಸ ಸರ್ವೆ ನಂಬರು, ಅದು ಎರಡನ್ನೂ ನೋಟಿಫಿಕೇಶನ್ ಶೆಡ್ಯೂಲ್ ಅಲ್ಲಿ ಹಾಕೊಂಡು ನೀವು ಕಳಿಸಿದ್ರೆ ನಾವು ಡಿಕ್ಲೇರ್ ಮಾಡ್ತೇವೆ. ಸರ್ ನಮಸ್ತೆ ಸರ್, ಸಿರಾ ತಾಲೂಕಿನ ಬೂನಹಳ್ಳಿ ಗ್ರಾಮದಲ್ಲಿ ಮುಜರಾಯಿ ಟೆಂಪಲ್, ಮುಜರಾಯಿ ಆಸ್ತಿ ಸರ್, ಮುಜರಾಯಿ ದೇವಸ್ಥಾನದ ಆಸ್ತಿ. ಇದು ಇನಾಮ್ ಲ್ಯಾಂಡ್ ಏನಿದೆ, ಇನಾಮ್ ಲ್ಯಾಂಡ್ ಬಗ್ಗೆ ಸಹ ನಾವು ಕ್ಲಾರಿಫಿಕೇಶನ್ ಕೊಡೋದು ಬಾಕಿ ಇದೆ. ಅಂದ್ರೆ ಯಾರು ಕೇಳಿಲ್ಲ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಗೊತ್ತಾ, ಏನಾದ್ರೂ ಡಿಸ್ಟ್ರಿಕ್ಟ್ಸ್ ಇಂದ ಕೇಳಿದ್ರೆ ನಾವು ರಿಪ್ಲೈ ಕೊಡ್ತೀವಿ, ಬಟ್ ನಮ್ಗೆ ಏನು ಕ್ವಶನ್ಸೇ ಬರೋದಿಲ್ಲ. ಹೇಗೋ ನಡ್ಕೊಂಡು ಹೋಗುತ್ತೆ. ಕಂದಾಯದಲ್ಲಿ ಏನಿದೆ, ನಾವು ಕ್ವಶನ್ಸ್ ಕೇಳಬಾರ್ದು. ಹಾಗೆ ಇದೆ, ಮಾಡ್ಕೊಂಡು ಹೋಗ್ರಿ, ಇದು ಆಗ್ಬೇಕು, ಹೇಗ್ ಮಾಡ್ತೀರಿ ಗೊತ್ತಿಲ್ಲ, ಮಾಡ್ಬೇಕಂತ ಹೇಳ್ಬಿಟ್ಟು ಇದರಿಂದ ಸಮಸ್ಯೆ ಆಗೋದು. ಸೊ ನೀವು ಅಲ್ಲಿಂದ ಇದು ಈ ರೀತಿ ಸಮಸ್ಯೆ ಇದೆ, ಯಾಕಂದ್ರೆ ಇದು ಆಕ್ಟ್ ಅಲ್ಲಿ ರೂಲ್ಸ್ ಅಲ್ಲಿ ಇರೋದು. ನಾನಿಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಹೇಳಲಿಕ್ಕೆ ಆಗೋದಿಲ್ಲ, ಪಾಲಿಸಿ ಡಿಸಿಷನ್ಸ್ ಅನ್ನ ತಗೊಳ್ಬೇಕಾಗತ್ತೆ. ನೀವು ಆಕ್ಟ್ ಅನ್ನ ಓದಿದ್ರೆ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಆನ್ ದ ಡೇಟ್ ಆಫ್ ನೋಟಿಫಿಕೇಶನ್ ಆಫ್ ದ ಆಕ್ಟ್
ಆಲ್ ಇನಾಮ್ ಲ್ಯಾಂಡ್ಸ್ ರೆಸ್ಯೂಮ್ ವಿತ್ ದ ಗೌರ್ಮೆಂಟ್ ಅಂತ ಹೇಳುತ್ತೆ. ಅದನ್ನ ನಾನು ನಿಜ ಅಂತ ತಗೊಂಡು ಹೋದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಂತ ಕೌಂಟ್ ಆಗುತ್ತೆ. ಬಟ್ ನೀವು ಪಾಣಿಯನ್ನ ನೋಡಿದ್ರೆ ಇವತ್ತು ಸಹ ಅದು ಇನಾಮ್ ಲ್ಯಾಂಡ್ ಇಂಥ ದೇವರಿಟ್ಟು ಹೀಗೆ ಬರ್ಕೊಂಡಿರುತ್ತೆ. ಆದ್ರಿಂದ ಅದರಲ್ಲಿ ಕ್ಲಾರಿಟಿ ಇಲ್ಲ. ಅದನ್ನು ಸಹ ನಾವು ಡಿಸ್ಕಷನ್ಗೆ ಇಟ್ಕೊಂಡಿದ್ದೀವಿ. ಒಂದ್ಸಲ ಅಲ್ಲಿ ಕ್ಲಾರಿಟಿ ಬಂದ ನಂತರ ನಿಮಗೆ ಮಾಹಿತಿಯನ್ನ ಕೊಡ್ತೇವೆ. ಮತ್ತೆ ಮುನ್ಸಿಪಲ್ ಲಿಮಿಟ್ ಅಲ್ಲಿ ಸಿರಾ ಟೌನ್ ಮುನ್ಸಿಪಲ್ ಲಿಮಿಟ್ ಅಲ್ಲಿ ಅಲ್ಲಿ 35 ಎಕರೆ ಗೋಮಾಳದಲ್ಲಿ ಮನೆಗಳು ನಿರ್ಮಾಣ ಆಗಿದೆ. ಅದನ್ನ ಕನ್ಸಿಡರ್ ಯಾವ ಟೌನ್ ಮುನ್ಸಿಪಲ್ ಲಿಮಿಟ್ ಮುನ್ಸಿಪಲ್ ಲಿಮಿಟ್ ಅಲ್ಲಿ ಇಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮಾಡ್ಬೇಕಂದ್ರೆ ಆಕ್ಟ್ ಮತ್ತೆ ಅಮೆಂಡ್ ಆಗಬೇಕು ಆಯ್ತಾ. ಅದರಲ್ಲಿ ನಾನು 4,000 ಸ್ಕ್ವೇರ್ ಫೀಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಬೇಕು. ಸರ್ಕಾರ ಅನುಮತಿ ಇಲ್ಲ ಅದು ಸರ್ಕ್ಯುಲರ್ ಅಲ್ಲಿ ಇದೆ. ವಿ ಆರ್ ನಾಟ್ ಡೂಯಿಂಗ್ ಇಟ್ ಸರ್. ಅಲ್ಲ ಅದಕ್ಕೇನೆ ಸರ್ಕಾರ ಅದು ಸರ್ಕ್ಯುಲರ್ ಅಲ್ಲಿ ಇದೆ. ಆಕ್ಟ್ ಅಲ್ಲಿ ಪ್ರೊವಿಷನ್ ಇಲ್ಲ. ಆಕ್ಟ್ ಅಂಡ್ ರೂಲ್ಸ್ ಅಲ್ಲಿ ಪ್ರೊವಿಷನ್ ಇಲ್ಲ. ಸರ್ಕ್ಯುಲರ್ ಅಲ್ಲಿ ಅದಿದೆ. ನಾನು ಓದಿದ್ದೇನೆ ಅದನ್ನ. ಸರ್ಕಾರಕ್ಕೆ ನೀವು ಪ್ರಪೋಸಲ್ ಅನ್ನ ಕಳಿಸಬಹುದು ಅಂತ ಹೇಳ್ಬಿಟ್ಟು ಕಳಿಸಿ ನಾವು ನಾವು ಎಲ್ಲ ಅದನ್ನೇ ಹೇಳ್ತಾ ಇದ್ದೀವಿ. ಇದರ ಒಳಗಡೆ ಇದೆ ಅಂತ ಹೇಳಿ ಕಳಿಸಿ. ಯಾಕಂದ್ರೆ ಇಟ್ ಮೇ ರಿಕ್ವೈರ್ ಸಮ್ ಅಮೆಂಡ್ಮೆಂಟ್ಸ್ ಇನ್ ದ ಆಕ್ಟ್ಸ್. ಯಾಕಂದ್ರೆ ಅಲ್ಲಿ 4,000 ಸ್ಕ್ವೇರ್ ಫೀಟ್ ಇರೋದ್ರಿಂದ ಸಿಟಿ ಏರಿಯಾದಲ್ಲಿ ಒಳಗಡೆ ಇರೋ ಸಹ 4,000 ಸ್ಕ್ವೇರ್ ಫೀಟ್ ಅನ್ನ ತಗೊಂಡ್ರೆ ಅದು ಸರಿಯಲ್ಲ. ಈ 94C ಅಲ್ಲಿ ಕ್ಲಾರಿಟಿ ಇತ್ತು. ಸಿಟಿ ಒಳಗಡೆ 600 ಸ್ಕ್ವೇರ್ ಫೀಟ್, ಬಫರ್ ಝೋನ್ ಅಲ್ಲಿ 1200 ಸ್ಕ್ವೇರ್ ಫೀಟ್ ಅಂಡ್ ರೂರಲ್ ಅಲ್ಲಿ 4,000 ಸ್ಕ್ವೇರ್ ಫೀಟ್ ಇತ್ತು. ಈಗ ಏನಿದೆ ಇದರಲ್ಲಿ ಸಿಟಿ ಫೀಟ್ ಕೊಡ್ತೀನಿ, ಸಿಟಿ ಹೊರಗಡೆ ಇರೋನಿಗೂ 4,000 ಸ್ಕ್ವೇರ್ ಫೀಟ್ ಕೊಡ್ತೀನಿ ಗೌರ್ಮೆಂಟ್ ಲ್ಯಾಂಡ್ ಅನ್ನ ಅಂದ್ರೆ ಇಟ್ ಈಸ್ ನಾಟ್ ಜಸ್ಟಿಫೈಡ್. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ. ಅದರಿಂದ ನೀವು ಪ್ರಪೋಸಲ್ ಅನ್ನ ಕಳಿಸಿದ್ರೆ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತೀರ್ಮಾನವನ್ನು ತಗೊಳ್ತೇವೆ. ಪ್ರಪೋಸಲ್ಗಿಂತ ಮುಂಚೆ ಪೂರ್ಣಾನುಮತಿ ಕಳಿಸ್ಬೇಕು. ಅದೇ ಪೂರ್ಣಾನುಮತಿಗೆ ನಾವು ಹೇಳ್ತಾ ಇರೋದು. ಪೂರ್ವಾನುಮತಿಗೆ ನೀವು ಕೋರಿದ್ರೆ ಅದನ್ನ ನಾವಿಟ್ಟು ಅದನ್ನ ಕ್ಲಾರಿಫೈ ಮಾಡ್ತೀವಿ ಗೌರ್ಮೆಂಟ್ ಲೆವೆಲ್ ಇಂದ. ಹಿಂದೆ ಇವರು ಕೇಳಿದ ಒಂದು ಕ್ವಶನ್ ಶಿರಾ ತಾಲೂಕು ಟೆಂಪಲ್ ಲ್ಯಾಂಡ್. The case was filed in civil court. 18 respondents built their houses in temple land. ಈ ಟೆಂಪಲ್ ರೆಪ್ರೆಸೆಂಟ್ ಮಾಡಿ ಗ್ರಾಮಸ್ಥರು ಕೇಸ್ ಹಾಕ್ತಾರೆ. ಸೊ ದಟ್ 18 ಈಗ ಆಲ್ರೆಡಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಸಿವಿಲ್ ಕೋರ್ಟ್ ರೈಟ್ಸ್ ಗ್ರಾಂಟ್ ಮಾಡಲ್ಲ. ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ಟೆಂಪಲ್, ಇಟ್ಸ್ ಗಾಡ್ಸ್ ಲ್ಯಾಂಡ್ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ಈವನ್ ಸುಪ್ರೀಂ ಕೋರ್ಟ್ ಸೈಟೇಷನ್ ಕೂಡ ಇದೆ. ಟೆಂಪಲ್ ರಿಲಿಜಿಯಸ್ ಲ್ಯಾಂಡ್ಸ್ ಇನಾಮ್ ಆಕ್ಟ್ ಅಲ್ಲಿ ಅಬ್ಜೆಕ್ಟ್ಸು ಕೂಡ ಜಸ್ಟ್ ಏನಂದ್ರೆ ಅನುಭವ ಪೊಸಿಷನ್ ಅಲ್ಲಿ ಇರ್ಬೋದು. ಬಟ್ ರೈಟ್ಸ್ ಡಿಕ್ಲೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾವು ಅದನ್ನ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಹೇಳಿ. ಎನಿವೆ ಇಂಥದ್ರಲ್ಲಿ ಕಾಲ್ ಹ್ಯಾಸ್ ಟು ಬಿ ಟೇಕನ್ ಬೈ ಗೌರ್ಮೆಂಟ್. ಯಾಕೆಂದ್ರೆ ಈಗ ಇನಾಮಿಗೆ ರೀಗ್ರೆಂಟ್ ಮಾಡ್ಲಿಕ್ಕೆ ಇನ್ನೊಂದ್ಸಲ 2022 ಅವಕಾಶವನ್ನ ಕೊಟ್ಟರು ಅಲ್ವಾ. ಸೊ ಹಾಗಾದ್ರೆ ಅದರಲ್ಲಿ ಹೇಗೆ ಕೊಡ್ತೀರಿ? ಈಗ ಅವ್ರು ಅದರಲ್ಲಿ ಅಪ್ಲೈ ಮಾಡಿದ್ರೆ ದೇ ವಿಲ್ ಬಿಕಮ್ ಬೆನಿಫಿಷಿಯರಿ. ಅದರಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಇದರಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಸೊ ಇದು ಸರ್ಕಾರದಲ್ಲಿ ತೀರ್ಮಾನ ಆಗಬೇಕು. ಯಾಕಂದ್ರೆ ಎನಿವೆ ಕೋರ್ಟ್ಸ್ ಏನಿರ್ತವೆ ಲಿವಿಸ್ಟಿಕ್ ಆಕ್ಟ್ಸ್ ಅಂಡ್ ರೂಲ್ಸ್, ಅವರು ಅದಕ್ಕೂ ಮುಂದಾಗಿ ಪ್ರೋಆಕ್ಟಿವ್ ಆಗಿ ಏನು ಹೇಳಲಿಕ್ಕೆ ಕೋರ್ಟ್ಗೆ ಅವಕಾಶ ಇರೋದಿಲ್ಲ. ಬಟ್ ಆಕ್ಟ್ ಅನ್ನ ಮಾಡಲಿಕ್ಕೆ ಮತ್ತು ರೂಲ್ಸ್ ಅನ್ನ ಫ್ರೇಮ್ ಮಾಡಲಿಕ್ಕೆ ಗೌರ್ಮೆಂಟ್ಗೆ ಅವಕಾಶ ಇರೋದ್ರಿಂದ ಗೌರ್ಮೆಂಟ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ನಮಸ್ತೆ ಸರ್. ಹಿಂದೆ ನಮ್ಮ ಗ್ರಾಮ ನಕಾಶೆಯಲ್ಲಿ ಗ್ರಾಮ ಠಾಣ ಅಂತ ಮಾಡೋದು ಕೆಲವು ಭಾಗ ಮಾಡಿದ್ದಾರೆ ಸರ್. ಈಗ ಅವು ಡೆವಲಪ್ ಆಗಿ ಡಬಲ್ ಟ್ರಿಬಲ್ ಎಕ್ಸ್ಟೆಂಡ್ ಆಗಿದೆ ಸರ್. ಅಂಥ ಗ್ರಾಮ ಠಾಣದಲ್ಲಿ ನಾವು ಕುಯಿನ ರೆಫರ್ ಮಾಡಿ ಸ್ಕೆಚ್ ಮಾಡಬೇಕಾದ್ರೆ ಇಂಡಿವಿಜುವಲ್ ಮಾಡ್ಬೇಕಾ ಈಗ ಫುಲ್ ಸ್ಕೆಚ್ ಮಾಡಬೇಕು. ಯಾಕೆಂದರೆ ಡಬಲ್ ಆಗಿದೆ ಸರ್. ಈಗ ನಾವು ಬಂದೆ ಒಂದು ಗ್ರಾಮ ಸಭೆ ಮೀಟಿಂಗ್ ಹೋದಾಗ ನಮ್ಮ RI DTR ಸೇರಿ ಕುಡೂರು ಹೋಗಿಲ್ಲ ಸರ್. ಅವ್ರೇನು ಮಾಡಿದ್ರು 200 ಮೀಟರ್ 300 ಮೀಟರ್ನ ಡೆವಲಪ್ಮೇಷನ್ ತಗೊಂಡು ಪೂರಾ ನಂಬರ್ನ ಗ್ರಾಮ ಠಾಣಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳಿ, ಇಂಡಿವಿಜುವಲ್ ಆಗಿ ಮಾಡೋದು ಒಬ್ಬೊಬ್ಬರದೇ ಮಾಡೋದು ಬೇಡ ಅಂತ. ಅಲ್ಲ ಅದು ಏನಾಗುತ್ತೆ, ಓನ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದ್ರೆ ಆ ರೀತಿ ಮಾಡ್ಲಿಕ್ಕೆ, ಪ್ರೈವೇಟ್ ಲ್ಯಾಂಡ್ ಇದ್ರೆ ಅವ್ರು ಯಾಕೆ ಒಪ್ಕೊತಾರೆ? ಒಂದು. ಎರಡನೇದಾಗಿ ಏನಿದೆ, ನೀವೇನ್ ಕೇಳ್ತಾ ಇದ್ರೆ ಸೆಕ್ಷನ್ 148 ಅಲ್ಲಿ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದು. ಯಲ್ಲಿ ಮಾಡುವಾಗ ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೆಕ್ಷನ್ 148 ನೀವು ಓದಿದ್ರೆ ಅದರಲ್ಲಿ ಹೇಳುತ್ತೆ ಫ್ಯೂಚರ್ ಡೆವಲಪ್ಮೆಂಟ್ ಅನ್ನ ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಏನು ಬಿಲ್ಡಿಂಗ್ ಸೈಟ್ಸಿನ ಬೌಂಡ್ರಿಯನ್ನ ಗುರುತಿಸಬೇಕು ಅಂತ ಹೇಳಿ ಸೆಕ್ಷನ್ 148 ಆಫ್ KLR ಹೇಳುತ್ತೆ. ಅದು DC-ಗೆ ಪವರ್ಸ್ ಇರೋದು ಆಫ್ಟರ್ ಬೀಯಿಂಗ್ ನೋಟಿಫೈಡ್ ಬೈ ದ ಗೌರ್ಮೆಂಟ್. ಅದು ಗೌರ್ಮೆಂಟ್ ಅವಕಾಶ ಕೊಟ್ಟಾಗ 148 ಅಲ್ಲಿ DC ಮಾಡಲಿಕ್ಕೆ ಆಗುತ್ತೆ. ಪ್ರೆಸೆಂಟ್ಲಿ ಅಂತ ಯಾವುದೇ ಅವಕಾಶವನ್ನ ಕೊಟ್ಟಿಲ್ಲ. ಕಮಿಂಗ್ ಬ್ಯಾಕ್ ಟು ಸೆಕ್ಷನ್ 94D ಅಥವಾ ಈ ಕಂದಾಯ ಗ್ರಾಮ ರಚನೆ ಮಾಡ್ತಾ ಇದೀವಿ, ಇದು ಕ್ಲಸ್ಟರ್ ಇರೋ ಜಾಗಕ್ಕೆ ಮಾತ್ರ ನಾವು ಡಿಕ್ಲೇರ್ ಮಾಡ್ತೇವೆ. ಕ್ಲಸ್ಟರ್ ಬಿಟ್ಟು ಹೊರಗಡೆ ಜಾಗಕ್ಕೆ ನಾವು ಡಿಕ್ಲೇರ್. ಕ್ಲಸ್ಟರ್ ಅದ್ರ ಜೊತೆಗೆ ಏನ್ ಸರ್ಕಾರಿ ಉದ್ದೇಶಕ್ಕೆ ಯೂಸ್ ಆಗಿರೋದು. ಈಗ ನೀವು ಕೇಳಿದ್ರಿ
ಈ ಕಡೆ ಒಂದ್ ಸ್ವಲ್ಪ ಬೆಳೆದಿದೆ, ಈ ಕಡೆ ಒಂದ್ ಸ್ವಲ್ಪ ಬೆಳೆದಿದೆ, ಅದು ಸರ್ವೆ ನಂಬರ್ ಸರ್ ಅದೇ ಸರ್ವೆ ನಂಬರ್ಸ್ ಅಲ್ಲಿ ಆಗಿದೆ. ಅವ್ರೇನಾದ್ರೂ ನಾನೀಗ ಆಲ್ರೆಡಿ ಡಿಫೈನ್ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹೇಗೆ ಮಾಡ್ಬೇಕಂತ ನಿಮ್ಗೆ ಹೇಳಿದ್ದೀನಿ. ಅವ್ರೇನಾದ್ರೂ ಅದಕ್ಕೆ ಫುಲ್ಫಿಲ್ ಆಗತ್ತೆ ಕ್ರೈಟೀರಿಯಾ ಅಂತ ಅಂದ್ರೆ ನೀವು ಬಡಾವಣೆ 1, ಬಡಾವಣೆ 2, ಬಡಾವಣೆ 3, ಬಡಾವಣೆ 4 ಮಾಡಿ ಒಂದೇ ಸ್ಕೆಚ್ ಅಲ್ಲಿ ಹಾಕಿ ಕಳಿಸ್ಬೋದು. ಸೊ ಅದನ್ನ ನಾನು ಕನ್ಸಾಲ್ಟೇಟ್ ಮಾಡ್ಬೇಕಂತ ಹೇಳಿ ಎಲ್ಲ ಲ್ಯಾಂಡ್ ಅನ್ನ ತಗೊಂಡು ಮಾಡ್ಲಿಕ್ಕೆ ಆಗುತ್ತೆ. ಕಂದಾಯ ಗ್ರಾಮ ಮಾಡ್ತಾ ಇದೆ ಸರ್. ಇದ್ರ ಮಧ್ಯೆ ಏನಾಗಿದೆ ಅಂದ್ರೆ ನಮಗೆ ಸಮೀಪ ಪ್ರಾಜೆಕ್ಟ್ ಬಂದು DPR ಇಶ್ಯೂ ಮಾಡಿ FER ನ 42 ಪಂಚಾಯತಿ ನಮ್ಮ ತುಮಕೂರು ತಾಲೂಕಲ್ಲಿ 12 ಪಂಚಾಯತಿ FER ಕೊಟ್ಟಿದ್ವಿ. ನಾವು ಕಂದಾಯ ಮಾಡಬೇಕಾದಾಗ ನಮ್ಮ ಸಮೀಪದಲ್ಲಿ ಓವರ್ ಆಲ್ ಎಲ್ಲ ಡ್ರೋನ್ ಫ್ಲೇ ಆಗಿ ಪೂರ್ತಿ ಮ್ಯಾಪ್ ಬಂದಿದೆ. ನಾವೇನ್ ಮಾಡ್ತೀವಿ, ಗ್ರಾಮಕ್ಕೂ ಕೊಟ್ಟಿದೀವಿ, ಹೊರಗಡೆ ಇನ್ನ ಕೊಡೋದಕ್ಕೆ ಅಂತ ಮಾಡಿ DPR ಇಶ್ಯೂ ಮಾಡಿ ಪೆಂಡಿಂಗ್ ಇಟ್ಟಿದ್ವಿ. ನಾವು ಗ್ರಾಮ ತಗೊಂಡು ಒಳಗಡೆ ಅದನ್ನ ಇಶ್ಯೂ ಮಾಡ್ಬೇಕಾದ್ರೆ ಹಕ್ಕುಪತ್ರನ ನಾವು ಓವರ್ ಆಲ್ DPR ಕೊಟ್ಟು ಫೈನಲ್ PR ಕಾರ್ಡ್ ಅನ್ನು ನಾವು ಮೆಜರ್ಮೆಂಟ್ ಮಾಡಿ ಕೊಟ್ಟಿದ್ವಿ ಪಂಚಾಯತಿಗೆ. ಈಗ ಅದನ್ನ ನಾವು ಮತ್ತೆ ಸರ್ವೆ ಮಾಡ್ಕೊಂಡು ನಾವು ಅವನಿಗೆ 4,000 ಅಡಿ ಕೊಡ್ಬೇಕಾದಾಗ ನಾವು 2,000 ಅಡಿ ಕೊಟ್ಟಿದ್ವಿ. 4,000 ಅಡಿ ನಾವು ಹೆಂಗೆ DPR ಇದನ್ನ ಹಕ್ಕುಪತ್ರ ಕೊಡೋದು? 4,000 ಅಡಿ ಕೊಡಿ ಅಂತ ನಾನು ಮ್ಯಾಕ್ಸಿಮಮ್ ಆಫ್, ಬಟ್ ಅಲ್ಲಿ ನೀವು ಸ್ವಾಮಿತ್ವದಲ್ಲಿ ಐ ಥಿಂಕ್ ಓನ್ಲಿ ಬಿಲ್ಡಿಂಗ್ ಅನ್ನ ಐಡೆಂಟಿಫೈ ಮಾಡ್ತೀರಿ, ಅದ್ರ ಜೊತೆಗಿರೋ ಜಾಗ ಮಾಡಿದೀವಿ. ಮತ್ತೆ ಖಾಲಿ ಜಾಗ ಮತ್ತೆ ಹಾಗಾದ್ರೆ ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ನೀವೀಗ ಸ್ವಾಮಿತ್ವದಲ್ಲಿ ಫ್ಲೈ ಡ್ರೋನ್ ಯಾವಾಗ ಫ್ಲೈ ಮಾಡಿದ್ರಿ? 2021 ಇಂದ ಫ್ಲೈ ಮಾಡಿದ್ರಿ. 2021 ನಲ್ಲಿ ನೀವು ಫ್ಲೈ ಮಾಡಿದಾಗ ಅವನ್ 2000 ಸ್ಕ್ವೇರ್ ಫೀಟ್ ಇತ್ತು ಅಂದ್ರೆ ಇವತ್ತು ಅವನ್ 4000 ಸ್ಕ್ವೇರ್ ಫೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಏನ್ ಹೇಳ್ತೀವಿ, ಲ್ಯಾಂಡು ಡಿಸೆಂಬರ್ 2017 ಅಲ್ಲಿ ಇರುವವನಿಗೆ ಹಕ್ಕುಪತ್ರ ಕೊಡಿ ಅಂತ ಹೇಳ್ತೀವಿ. ಸೊ ನೀವು ಡ್ರೋನ್ ಇಂದ ಫ್ಲೈ ಮಾಡಿರೋ 17 ನಂತರ, ಸೊ ಅಲ್ಲಿ ಡಿಸೈಡ್ ಮಾಡಿದಿರಿ ಎಷ್ಟು ಎಕ್ಸ್ಟೆಂಟ್ ಅವನಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಆಡ್ ಮಾಡಿ ಹೇಗೆ ಕೊಡ್ಲಿಕ್ಕಾಗತ್ತೆ? ಅಲ್ಲ, ಆಡ್ ಮಾಡೋದೇ ಸರ್. ಮತ್ತೆ ಅಲ್ಲಿ ಹೋದಾಗ ಅವನೇನ್ ಮಾಡ್ತಾನೆ, ಮತ್ತೆ ಬೇಲಿ ಹಾಕೊಂಡಿದೀನಿ ಅಲ್ಲದೆ ಅವ್ನು ಮತ್ತೆ ಬೇಲಿ ಹಾಕೊಂಡ್ರೆ 21 ನಂತರ ಹಾಕೊಂಡ ಅಲ್ವಾ ಬೇಲಿನ? ಅವ್ನು ಮಾಡಿದಾಗೆಲ್ಲ ಎನ್ಕ್ರೋಚ್ಮೆಂಟ್ ಕೊಡ್ತಾ ಹೋಗೋಣವಾ? ಇವನ್ ಇವಾಗ ಕಟ್ ಆಫ್ ಡೇಟ್ ಸರ್. ನನ್ನ ಪ್ರಾಬ್ಲಮ್ ಏನಂದ್ರೆ, ಈಗ ಆಲ್ರೆಡಿ PR ಕಾರ್ಡ್ ಕೊಟ್ಟಿರೋ ಮೆಜರ್ಮೆಂಟಿಗೆ ಹಕ್ಕುಪತ್ರ ನೀಡಬೇಕಾ, ಇಲ್ಲ ಅವನೇನಾದ್ರು ಮತ್ತೆ ಸರ್ವೆ ಮಾಡಿ ನೆಕ್ಸ್ಟ್ ಕೊಡಬೇಕಾ? ಇಲ್ಲ, PR ಕಾರ್ಡ್ ಏನ್ ಕೊಟ್ಟಿದ್ದೀರಿ, if it is given after 2017 and if it is undisputed, then ಅದೇ ಎಕ್ಸ್ಟೆಂಟ್ ಗೆ ಕೊಡಬೇಕಾಗತ್ತೆ. ಈಗ PDO ಅವರು ಒಂದು ಹೌಸ್ ಲಿಸ್ಟ್ ಇಟ್ಕೊಳ್ತಾರೆ, ಅದ್ರಲ್ಲಿ ಒಂದು ಬರ್ದಿರ್ತಾರೆ, ನಾವು ಒಂದು ಮಾಡ್ತೀವಿ. ಇದು ಸ್ವಾಮಿತ್ವದಲ್ಲಿ ಇನ್ನೊಂದಾಗುತ್ತೆ, ಹಾಗಾಗ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲದನ್ನು ನಾವೇ ಮಾಡೋದು, ಎಲ್ಲದರಲ್ಲೂ ಎಕ್ಸ್ಟೆಂಟ್ ಏನಿದೆ ಅದು ಟ್ಯಾಲಿ ಆಗ್ಬೇಕು. ಅವನ ಅಪ್ರೋಚ್ ಹೊಸದಾಗಿ ಮಾಡ್ತಾ ಹೋಗ್ತಾನೆ, ಇನ್ನೊಂದು ಸ್ಕೀಮ್ ಬರುತ್ತೆ ಅದರಲ್ಲಿ ತಗೊಳ್ತೀನಿ ಅಂತ ನಾವು ಹೆಚ್ಚಿಗೆ ಕೊಡ್ತಾ ಹೋಗ್ತೀವಿ. ಅದಕ್ಕೆ ಅವಕಾಶ ಇಲ್ಲ. ಎಷ್ಟೊಂದು ಒರಿಜಿನಲ್ ಎಕ್ಸ್ಟೆಂಟ್ ಇದೆ ಅಷ್ಟಕ್ಕೆ ಮಾತ್ರ ಕೊಡ್ಲಿಕ್ಕೆ ಅವಕಾಶ. ಅದು ಸರ್, ಅದೇ ಈಗ ನಾವು ಆಲ್ರೆಡಿ ಫೈನಲ್ ಕಾರ್ಡ್ ಕೊಟ್ಟಿರೋದ್ರಿಂದ ನಾವು ಮತ್ತೆ ಫೀಲ್ಡ್ಗೆ ಹೋಗಿ ಅದನ್ನ ನಾವು ಎಕ್ಸ್ಟೆಂಟ್ ನಾವು ಡಿಕ್ಲೇರ್ ಮಾಡ್ಕೊಳ್ಳೋದು ಹೇಗೆ? ಮತ್ತೆ ಅವನಿಂದ ಮತ್ತೆ ಆಲ್ರೆಡಿ PR ಕಾರ್ಡ್ ಇದೆ, ನಿಮ್ಮ ಹತ್ರ ಸ್ಕೆಚ್ ಇದೆ ಅಂದ್ರೆ ಮತ್ತೆ ಯಾಕೆ ಫೀಲ್ಡಿಗೆ ಹೋಗ್ತೀರಪ್ಪ? ಮತ್ತೆ ಇನ್ನೊಂದು, ಈಗ ಅದು ಹಕ್ಕುಪತ್ರ ಕೊಡುವಾಗ ಅದನ್ನ ಟ್ಯಾಲಿ ಮಾಡ್ಕೋಬೇಕಾ, ಇಲ್ಲ ಏನಾದ್ರು ಅಲ್ಲ ಡಾಟಾ ಆಲ್ರೆಡಿ ಇದೆಯಲ್ಲ, ಟ್ಯಾಲಿ ಮಾಡೋದು ಏನಿದೆ ಅದೇ ಡಾಟಾ ಶೇರ್ ಮಾಡಿಬಿಡಿ ನೀವು. ಹಾಗಾದ್ರೆ ನಾವು ನಮ್ಮಲ್ಲಿ ಈಗ ಗ್ರಾಮಠಾಣ ಒಳಗಡೆ ಮತ್ತು ಹೊರಗಡೆ ಎಲ್ಲಾದ್ರೂ ಮ್ಯಾಪ್ ಇದೆ ಸರ್. ಹೌದು, ಎಲ್ಲ ಪ್ರತಿಯೊಂದು ನಿವೇಶನದ್ದು ಇನ್ಕ್ಲೂಡ್ ಇರುತ್ತೆ. ಇರುತ್ತೆ, ಗೊತ್ತಿದೆ. ಬಟ್ ಇಂಡಿವಿಜುವಲಿನೂ ಸಹ ನೀವು ಅದರಲ್ಲಿ ಮೆಜರ್ ಮಾಡಿದ್ದೀರಲ್ಲ. ಇಂಡಿವಿಜುವಲ್ ಮೆಜರ್ಮೆಂಟ್ ಇದೆ, ಕಂಬೈನ್ಡ್ ಮೆಜರ್ಮೆಂಟ್ ಇದೆ. ಯಾವ ಗ್ರಾಮಠಾಣ ಹೊರಗಡೆ ಇದೆ ಅಂತ ನಿಮ್ಮ ಹತ್ರ ಮಾಹಿತಿ ಇದೆ, ಒಳಗಡೆ ಇದೆ ಅಂತ ಮಾಹಿತಿ ಇದೆ. ಎಲಿಜಿಬಲ್ ಯಾವ್ದಾಗ್ತಾರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಅಂತ ಈಗ ನಮ್ಮ ಕಂದಾಯ ಇಲಾಖೆ ಮತ್ತು RDPR ಕುತ್ಕೊಂಡು ಡಿಸೈಡ್ ಮಾಡ್ತಾರೆ. ಅವ್ರದಷ್ಟು ಡಾಟಾ ನೀವು ಶೇರ್ ಮಾಡಿದ್ರೆ ಆಲ್ರೆಡಿ ಆಯ್ತಲ್ಲ, ಎಕ್ಸಿಸ್ಟಿಂಗ್ ಡಾಟಾ ಬೇಸಿಸ್ ಅಲ್ಲಿ ಪ್ರಪೋಸಲ್ ಹೋಗುತ್ತೆ. ಏನ್ ನಾವು FER ಕೊಟ್ಟಿರೋ ಅದೇ ಮೆಜರ್ಮೆಂಟಿಗೆ ಈಗ ಇಟ್ ಈಸ್ ಕರೆಕ್ಟ್. ಸ್ವಾಮಿತ್ವ ಮ್ಯಾಪ್ಸ್ ಇದೆ ಅಂದ್ರೆ ಯು ನೀಡ್ ನಾಟ್ ರೀಮೆಜರ್ ಇಟ್ ಅಗೇನ್. ಓಕೆ, ದ ಸೇಮ್ ಎಕ್ಸ್ಟೆಂಟ್ ಕ್ಯಾನ್ ಬಿ ಕನ್ಸಿಡರ್ಡ್. ದೇರ್ ಇಸ್ ನೋ ಕ್ವಶನ್ ಆಫ್ ರೀಮೆಜರ್ಮೆಂಟ್. ಇಟ್ ಇಸ್ ಆಲ್ರೆಡಿ ಮೆಜರ್ಡ್. ಓಕೆ, ಡೌಟೇ ಬರೋದು ಬೇಡ. The data was there and most of the data for which PID was already generated. ಅವ್ರಿಗೆ ಆಲ್ರೆಡಿ PID ಇರ್ತಕ್ಕಂಥದ್ದು ನಮಗೆ ಬಹುತೇಕ ಗೊತ್ತಿರ್ತದೆ. ಯಾರಿಗೆ PID ಮಿಸ್ ಆಗಿದೆ ಅಂದರೆ ಈಸ್ವತ್ತು ಯಾರಿಗೆ ಮಿಸ್ ಆಗಿದೆ ಅಂಥವ್ರಿಗೆ ನಾವು ಸ್ವಾಮಿತ್ವ ಡಾಟಾನ ನೇರವಾಗಿ ಅದಕ್ಕೆ ಹಕ್ಕುಪತ್ರ ಜನರೇಟ್ ಮಾಡೋದಕ್ಕೆ ಚೆಕ್ಬಂದಿ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಕೊಟ್ಟರೆ ಸಾಕಾಗುತ್ತೆ. ಯು ನೀಡ್ ನಾಟ್ ಗೋ ಫಾರ್ ಮೆಜರ್ಮೆಂಟ್ ಟೆಕಿಂಗ್. ಸರ್, ಒಂದು ಹೈಕೋರ್ಟ್ ಡೈರೆಕ್ಷನ್ಸ್ ಏನಿದೆ, ನಾವು ಎಲಿಜಿಬಲ್ ಇತ್ತು, ಆ ಕೇಸ್ನ ಅವರು ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ಇದು ಸ್ಪಷ್ಟ ಮಾಡಿದ್ದಾರೆ.
ಕ್ರಶ್ ಮಾಡಿರೋ ಕೇಸಲ್ಲಿ ಮತ್ತೆ ನಾವು ಈ ಅಧಿಸೂಚನೆ ರದ್ದುಪಡಿಸಿ ಇದನ್ನ ಗೆಜೆಟ್ ಹೊರಡಿಸ್ಬೇಕಾ? ಹೌದು, ಅದೇ ಹೇಳಿರೋದು ಯು ಫಾಲೋ ದ ಪ್ರೊಸೀಜರ್ ಅಂತ ಹೈಕೋರ್ಟಿಗೆ ನಾವು ನೋಡ್ಬೇಕಂದ್ರೆ ಯಾವುದೇ ಸಿವಿಲ್ ಕೋರ್ಟ್ಗೆ ನಮ್ಮ KLR ಅಲ್ಲಿ ಯಾವುದೋ ಅಧಿಕಾರ ಇಲ್ಲ. ಬಾರ್ ಆಫ್ ಜುರಿಡಿಕ್ಷನ್ ಆಫ್ ಸಿವಿಲ್ ಕೋರ್ಟ್ ಅಂತ ಬರುತ್ತೆ. ಅವ್ರು ಏನು ಇಯರ್ ಮಾಡ್ತಾರೆ, ಸೆಕ್ಷನ್ 226 ಅಲ್ಲಿ ಇಯರ್ ಮಾಡ್ತಾರೆ, ಓನ್ಲಿ ಪ್ರೊಸೀಜರ್ ಲ್ಯಾಬ್ಸ್ ಅನ್ನ ನೋಡ್ತಾರೆ. ಪ್ರೊಸೀಜರ್ ಲ್ಯಾಬ್ಸ್ ಅನ್ನ ನೋಡಿದ ನಂತರ ನಾವು ಮೊದಲು ಮಾಡಿರೋ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಯು ಫಾಲೋ ದ ಪ್ರೊಸೀಜರ್ ಅಂತ ನಮಗೆ ರಿಮೈಂಡ್ ಮಾಡಿರ್ತಾರೆ. ಅದರಲ್ಲಿ ಏನು ಪ್ರೊಸೀಜರ್ ಸರ್ಕಾರ ನಿಗದಿ ಮಾಡಿದೆ ಅದನ್ನ ಫಾಲೋ ಮಾಡಿ ಮತ್ತೆ ನೋಟಿಫಿಕೇಶನ್ ಮಾಡಿ ಮತ್ತೆ ಮುಂದೆ ಹೋಗಬೇಕು. ಇಂಥದ್ದೊಂದು 50 ಕೇಸ್ ಕರ್ನಾಟಕದಲ್ಲಿದೆ, 50ರಲ್ಲೂ ಇದೇ ರೀತಿ ಡಿಸಿಷನ್ ಕೊಟ್ಟಿದ್ದಾರೆ. ಸರ್ ಇನ್ನೊಂದು ಡೌಟ್ ಏನಂತಂದ್ರೆ, ಈಗ ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ಸರ್. ಫೈನಲ್ ನೋಟಿಫಿಕೇಶನ್ ಆಗಿರೋ ಕೇಸಲ್ಲಿ ತಾಲೂಕಿಂದ ನಮಗೆ 2 years ಜೊತೆ ರದ್ದುಪಡಿಸಿದ ಪ್ರೊಸೀಜರ್ ಪ್ರಪೋಸಲ್ಸ್ ಕೊಡ್ತಾ ಇದ್ದಾರೆ ಸರ್. ಏನು ಪ್ರಾಬ್ಲಮ್ ಇದೆ ಮಾಡಲಿಕ್ಕೆ, ರದ್ದುಪಡಿಸಲಿಕ್ಕೆ? ಅಂದ್ರೆ ಇದು ಗ್ರಾಮ ಠಾಣದ ಒಳಗಡೆ ಪ್ರೈವೇಟ್ ಲ್ಯಾಂಡ್ ಬರುತ್ತೆ. ಸೊ ವಾಟ್ ಇಸ್ ದ ಪ್ರಾಬ್ಲಮ್? ಅಲ್ಲ ಸರ್, ಏನಾಗಿದೆ 2 years ಜೊತೆನೆ ಪ್ರೊಸೀಜರ್ ಕರೆಕ್ಟ್. ಹೌದು, ನೀವು 2 years ಸೂಚನೆಯಿಂದ ರದ್ದುಪಡಿಸಿದ್ರೆ ಇಫ್ ಇಟ್ ಈಸ್ ಜೆನ್ಯೂನ್. ನಾನು ಆಗ್ಲೇ ಹೇಳಿದೆ, 1 ಎಕರೆ ಅವತ್ತು ಜಾಗ ಇತ್ತು, ಅಲ್ಲಿ 2 ಮನೆ ಇತ್ತು, 1 ಎಕರೆಗೂ 2E ಮಾಡಿಬಿಟ್ಟಿದ್ದಾರೆ. ಅವ್ನು ಆಕ್ಚುಲಿ 3 ಗುಂಟೆ ಹೋಗ್ಬೇಕು, 1 ಎಕರೆಗೆ 2E ಮಾಡಿಬಿಟ್ಟಿದ್ದಾರೆ. ಈಗ ಅವ್ನು ತಕರಾರು ಕೊಡ್ತಾ ಇದ್ದಾರೆ, ಸ್ವಾಮಿ ನನ್ಗೆ ಗೊತ್ತೇ ಇಲ್ಲ, ನನ್ಗೆ ಗೊತ್ತಿದ್ದೆ ನೀವು, ಯಾಕಂದ್ರೆ ಮೊದಲು ಯಾರು ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಆಯ್ತಾ? ಸೊ ಹಾಗೆ ಮಾಡಿದಾಗ ಅವನಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಈಗ ಏನಾಗುತ್ತೆ, ನಮ್ದು ಫೈನಲ್ ನೋಟಿಫಿಕೇಶನ್ ಹಾಗೆ ಇರುತ್ತೆ, ಅಂದ್ರೆ ಗ್ರಾಮ ಠಾಣಾ ಏನು ವಿಸ್ತೀರ್ಣ ಕೊಟ್ಟಿದೀವಿ ಅದು ಹಾಗೆ ಇರುತ್ತೆ. ಅವನು 2E ಅಧಿಸೂಚನೆಯನ್ನು ರದ್ದುಪಡಿಸಿದ್ರೆ ಏನಾಗುತ್ತೆ, ಆ ಜಾಗ ಪ್ರೈವೇಟ್ ಆಗುತ್ತೆ. ಈಗ ಸೊ ಗ್ರಾಮ ಠಾಣಾ ಒಳಗಡೆ ಪ್ರೈವೇಟ್ ಜಾಗ ಬರುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದಟ್. ಎಸ್ ಸರ್. ಸರ್ ನಾನು ಈ ಇದರಲ್ಲಿ ಇಂಥ ಕೇಸ್ಗಳಲ್ಲಿ AC ಅವರು ಇದನ್ನ ಹೀರಂಗ್ ಮಾಡ್ಬಿಟ್ಟು ಒಂದು ಆದೇಶ ಹೊರಡಿಸಿದ ನಂತರ ನಾವು 2 years ಇದನ್ನ ರದ್ದುಪಡಿಸಬೇಕು. ಹೌದು, 2J ಆಗಬೇಕು. ನಾನು ಹೇಳಿದ್ದೇನೆ ಆಲ್ರೆಡಿ. ನೋಡಿ, ಪ್ರಾಬ್ಲಮ್ ಈಸ್ 2E ಇಂದ 2J ತನಕ ಎಲ್ಲರೂ ಮಾಡಿರ್ಬೇಕಿತ್ತು, ಮಾಡಿಲ್ಲ. ಆ ರೆಕಾರ್ಡ್ ಇಲ್ಲ ಅಂತ ಅಂದ್ರೆ ಆ ರೆಕಾರ್ಡ್ ಕ್ರಿಯೇಟ್ ಆಗ್ಬೇಕು ಫಸ್ಟು. ಅದಾದ ನಂತರನೇ ಡಿಸಿಷನ್ ಆಯ್ತು. 2E ರದ್ದುಪಡಿಸಿ ಅಂತ ಮತ್ತೆ ಯಾರು ಪ್ರಪೋಸಲ್ ಕಳಿಸಿದ್ರು? I assume the proposal is from AC after conducting the inquiry. ಅದು ಮಾಡಲಾದ್ರೆ ಪ್ರಪೋಸಲ್ ಕಳಿಸೋದಂದ್ರೆ ಏನಾಗುತ್ತೆ? ತಪ್ಪಿದೆ ಸರ್, ಅದಕ್ಕೆ ನಾನು ಕರೆಕ್ಟ್ ಪ್ರೊಸೀಜರ್ ಮಾಡ್ಬೇಕಷ್ಟೇ ಸರ್. ಇನ್ನೊಂದು, ಈಗ ಬರ್ತಾ ಇರೋ ಪ್ರಪೋಸಲ್ಸ್ ಏನು ಮಾಡ್ತಾ ಇದ್ದಾರೆ, ಮಜರೆ ಮತ್ತೆ ಪಾಳ್ಯಕ್ಕೆ ಏನಾಗಿದೆ ಪ್ರಪೋಸಲ್ ಹೊಸ ಗ್ರಾಮಗಳು ಕೊಡಿ ಅಂತ ಬರ್ತಾ ಇದೆ ಸರ್. ಯಾವುದೇ ಫಲಾನುಭವಿ ಪಟ್ಟಿಗಳನ್ನ ಆಯ್ಕೆ ಮಾಡಬಲ್ಲೆ ಇನ್ಕಂಪ್ಲೀಟ್ we will not entertain such proposals. ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೇನೆ, there may be a variation of 10%. ಆದರೆ ಫಲಾನುಭವಿ ಇರಲೇಬೇಕು. ಫಲಾನುಭವಿ ಇದ್ದೆ ನಾನು ಆಲ್ರೆಡಿ ಹೇಳ್ತಾ 15,000 ಪ್ರಪೋಸಲ್ ನಮಗೆ ಬರುತ್ತೆ, ಇಂಥ ತಗೊಂಡ್ರೆ 30,000 ಪ್ರಪೋಸಲ್ ಬರುತ್ತೆ. ಏನೇನೋ ಹಿತಾಸಕ್ತಿಗಳಿದ್ದಾವೆ. ಇದನ್ನ ಗ್ರಾಮ ಠಾಣಾ ಮಾಡ್ಕೊಂಡ್ರೆ ಇದ್ರ ಒಳಗಡೆ ನಾವು ಈ ಸೊತ್ತು ಕೊಡ್ಲಿಕ್ಕಾಗತ್ತೆ, 11B ಬದಲು 11A ಕನ್ವರ್ಟ್ ಮಾಡ್ಲಿಕ್ಕಾಗತ್ತೆ. ಸೊ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ವಿ ವಿಲ್ ನಾಟ್ ಎಂಟರ್ಟೈನ್ ದಟ್. ಸರ್ ಇನ್ನೊಂದು ಏನು ಅಂತಂದ್ರೆ, ಈಗ ಅವರು ಇದರಲ್ಲಿ ಅವರೇ ಸ್ವತಃ ಮಾಲೀಕರು ಮನೆ ಕಟ್ಕೊಂಡಿದ್ರು ಅವರು ಏನು ಅಂತಂದ್ರೆ, ನಾವು ಗ್ರಾಮ ಠಾಣೆ ಹೊರಡಿಸಿ ಒಂದು ಪ್ರಪೋಸಲ್ ಮಾಡ್ಬೋದು ಅಂತ ಇದೆಯಲ್ಲ ಸರ್, ಅದನ್ನ ಕನ್ಸಿಡರ್ ಮಾಡೋಣ ಹೇಗೆ? ಈಗ ಪ್ರಪೋಸಲ್ ಅನ್ನ ನೀವು ಕೊಡುವಾಗ ಪ್ರೈವೇಟ್ ಲ್ಯಾಂಡ್, ಗೌರ್ಮೆಂಟ್ ಲ್ಯಾಂಡ್ ಪಕ್ಕದಲ್ಲಿ ಇಂಥ ಭೂಮಿ ಬಂದಿದ್ರೆ ನೀವು ಅದನ್ನ ಗ್ರಾಮ ಠಾಣಕ್ಕೆ ಸೇರಿಸ್ಕೊಡ್ತೀರಿ. ಇದಕ್ಕಾಗಿ ಮಾತ್ರ ಪ್ರಪೋಸಲ್ ಕ್ರಿಯೇಟ್ ಮಾಡೋದಿಲ್ಲ. ಅರ್ಥ ಆಯ್ತು? ಗೌರ್ಮೆಂಟ್ ಲ್ಯಾಂಡ್ ಇದೆ, ಆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಫಲಾನುಭವಿ ಇದ್ದಾರೆ, ಅವರಿಗಾಗಿ ನಾವು ಮಾಡ್ತಾ ಇದ್ದೀವಿ. ಮಾಡುವಾಗ ನಾವು ಎಲ್ಲ ಹ್ಯಾಬಿಟೇಷನ್ ಅನ್ನ ಇನ್ಕ್ಲೂಡ್ ಮಾಡ್ಕೋತೀವಿ. ದಟ್ ವಿಲ್ ಇನ್ಕ್ಲೂಡ್ ದ ಪ್ರೈವೇಟ್ ಲ್ಯಾಂಡ್ ಆಲ್ಸೋ. ಬಟ್ 2E ಅಧಿಸೂಚನೆಯನ್ನು ಹೊರಡಿಸೋದಿಲ್ಲ, ಅವರಿಗೆ ನಾವು ಈ ಸ್ವತ್ತು ಕೊಡೋದಿಲ್ಲ. ಓನ್ಲಿ ಇಂಥ ಕೇಸ್ ಮಾತ್ರ ಕನ್ಸಿಡರ್ ಮಾಡಬಾರ್ದು ಅಂತ ನನ್ನ ಉದ್ದೇಶ ಇದೆ ಸರ್. ಅದಕ್ಕೆ ಇವಾಗೆಲ್ಲ ಹೇಳೋಣ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿಗೆ ನಾವು ಪ್ರಶ್ನೆಗಳನ್ನ ತಗೊಳ್ಳೋದನ್ನ ನಿಲ್ಲಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಾಗಾರದಲ್ಲಿ ಹಾಗೂ ತರಬೇತಿ ಶಿಬಿರದಲ್ಲಿ ಮಾನ್ಯ ಗಣಪತಿ ಶಾಸ್ತ್ರಿ ಅವರು ತುಂಬ ಮಾಹಿತಿನ ನಮಗೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ RDPR ಇಂದ, ಕಂದಾಯದಿಂದ ಮತ್ತು ಸರ್ವೆಯಿಂದ ಗ್ಯಾಪ್ ಇತ್ತು ಅಂತ ನಮ್ಗೆ ಅನಿಸ್ತಾವಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳು ಬೇಗ ಕ್ವಿಕ್ ಡಿಸಿಷನ್ ಇನ್ ಫ್ರಾಕ್ಷನ್ ಆಫ್ 2 minutes ತಗೊಂಡು ತುಂಬ ರೆವಿನ್ಯೂ ಕಮಿಷನರ್ ಸರ್ ಹತ್ರ ಮಾತಾಡಿ ಮತ್ತು ಗಣಪತಿ ಶಾಸ್ತ್ರಿ ಹತ್ರ ಮಾತಾಡಿ ಈ ತರಬೇತಿಯನ್ನು ಆಯೋಜನೆ ಮಾಡೋದಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ. ಧನ್ಯವಾದಗಳು ಮೇಡಮ್. ಸೊ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನೆಲ್ಲ ಕುರಿತು ಒಂದು ಸಂದೇಶವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ACಗಳು, ತಹಸೀಲ್ದಾರು, VARI ಮತ್ತು PDOಸ್ಗಳು ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಒಂದು ಶಾರ್ಟ್ ನೋಟಿಸಲ್ಲಿ ತಾವು ಎಲ್ಲರೂ ಕೂಡ ಬಂದಿದ್ದೀರಾ. ಸೊ ವೈಯಕ್ತಿಕವಾಗಿ ಧನ್ಯವಾದಗಳು. ಇದು
ವರ್ಕ್ಶಾಪ್ ನಮ್ಮ ಆವಾಗ ನಮಗೆ ಸ್ಟ್ರೈಕ್ ಆಯಿತು, ಯಾಕೆ ನಾವು ಇಡೀ ಜಿಲ್ಲೆಯಲ್ಲಿ ಇರುವ ಎಲ್ಲ VAOಗಳಿಗೆ ಇದನ್ನು ಯಾಕೆ ಮಾಡಬಾರ್ದು ಅಂತ. ಸೊ ಇಮಿಡಿಯೇಟ್ ಆಗಿ ನಾನು ಕೂಡ ಮಾನ್ಯ ಕಂದಾಯ ಸಚಿವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಮತ್ತು ಕಮಿಷನರ್ಗೂ ಮಾತಾಡಿದ್ದೆ. ಅವರು ಕೂಡ ಇಮಿಡಿಯೇಟ್ ಆಗಿ ಸ್ಪಂದಿಸಿ ನಮಗೆ ಅವರು ಗಣಪತಿ ಶಾಸ್ತ್ರಿ ಅವರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಆಲ್ಮೋಸ್ಟ್ 1-2 hours ಟು ಶೇರ್ ದ ನಾಲೆಡ್ಜ್. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಡೀ ಜಿಲ್ಲೆಯ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತು ನಮಗೆ ನಿಮ್ಮ ಸಹಕಾರ ಇರಬೇಕು ಅಂಟಿಲ್ ವಿ ರೀಚ್ ಅವರ್ ಗೋಲ್. ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಡಿಸೆಂಬರ್ಗೆ ನಾವು ಒಂದು ಕನಿಷ್ಠ 10,000 ಹಕ್ಕುಪತ್ರಗಳನ್ನು ಕಂದಾಯ ಗ್ರಾಮದಲ್ಲಿ ಉಪಗ್ರಾಮದಲ್ಲಿ ಮಾಡಬೇಕು ಅನ್ನೋ ಫೌಂಡೇಶನ್. ಎಲ್ಲ VAOಗಳು ನಿಮಗೆ ಕ್ಲಾರಿಟಿ ಇರಬೇಕು, ಏನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡಬೇಕು ಅಂತ ನಿಮಗೆ ಕ್ಲಾರಿಟಿ ಇರಬೇಕು. ಫಾರ್ ದ್ಯಾಟ್ ಓನ್ಲಿ ನಾವು ಇಷ್ಟೆಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ವಿ. ಫಸ್ಟ್ ಒಂದು ರೆವಿನ್ಯೂ ಸೆಲ್ ಮಾಡೋಣ ಅಂತ ಅಲ್ಲಿ PD ಆಫೀಸಲ್ಲಿ ಮಾಡಿದ್ವಿ. ಅದರಲ್ಲಿ DDLR ಮತ್ತು ತುಮಕೂರು ತಹಸೀಲಿಂದ ಎಲ್ಲರೂ ಬಂದು ಅಲ್ಲಿ ಎಲ್ಲ ತಿಳ್ಕೊಂಡು ಹೋದರು. ಅದೇ ರೀತಿಯಲ್ಲಿ ಎಲ್ಲ ತಾಲೂಕಿಂದನೂ ಬರಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ದ್ಯಾಟ್ ವಾಸ್ ಒನ್ ಎಫರ್ಟ್. ಇನ್ನೊಂದು ಎಫರ್ಟ್ ಎಲ್ಲರನ್ನು ಕರೆಸಿ ಒಂದು ವರ್ಕ್ಶಾಪ್ ಮಾಡೋಣ ಅಂತ. ಇವತ್ತು ಒಂದು ಹಂತಕ್ಕೆ ಮೇ ಬಿ ಒಂದು 20% ನಿಮಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಆಯಿತು, ಈಗ 100% ಕ್ಲಾರಿಟಿ ಯಾವಾಗಲೂ ಸಿಗೋದಿಲ್ಲ. ಸೊ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಇವತ್ತು ಇಷ್ಟು ರಿಸೋರ್ಸಸ್ ನಮಗೆ ಗೊತ್ತಾಯಿತು ಅಲ್ವಾ. ಒಂದೇ ಕಡೆಯಲ್ಲಿ ಎಕ್ಸೆಲ್ ಶೀಟಲ್ಲಿ ನಮಗೆ ಎಲ್ಲ OMs, ಸರ್ಕ್ಯುಲರ್ಸ್, ಆ್ಯಕ್ಟು ಎಲ್ಲನೂ ಸಿಗ್ತಾ ಇದೆ. ಮತ್ತು ಈ ವಿಡಿಯೋ ಕೂಡ ನಾವು ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಅದು ಕೂಡ ತಾವು ನೋಡ್ಬೋದು. ಸೊ ಎಲ್ಲರೂ ಕೂಡ ಇನ್ನೂ ಒಂದು ವಾರದಲ್ಲಿ ನಿಮಗೆ ಎಲ್ಲಿ ಗುರುತು ಮಾಡಿದ್ದೀರಾ ಅದನ್ನು ನಮಗೆ ಪ್ರಪೋಸಲ್ಸು ಕಳಿಸ್ಕೊಡಿ. ಪ್ಯಾರಲಲ್ಲಿ PDOs ಕೂಡ ನಮಗೆ ಸಹಕಾರ ಕೊಡಬೇಕು. ಎಲ್ಲಿ ಗುರುತು ಮಾಡಿದ್ದೀರಾ ಈಗಲೇ ತಾವು PDOsಗೆ ಬರೆದು ಬಿಡಿ. ಡೋಂಟ್ ವೆಯ್ಟ್ ಫಾರ್ 1 week. ಈಗಲೇ ಬರೆದುಬಿಟ್ಟು ಅದನ್ನು ಡೇಟಾ ಕೂಡ ಎಲ್ಲರೂ ತಗೋಬೇಕು. ನಿಮ್ಮ ಸಹಕಾರದಿಂದನೇ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ. ಜರ್ನಿ ಆಫ್ 1000 miles ಸ್ಟಾರ್ಟ್ಸ್ ವಿತ್ ಅ ಸಿಂಗಲ್ ಸ್ಟೆಪ್. ಅದನ್ನು ನಾವು ಇವತ್ತು ಇಟ್ಟಿದ್ದೀವಿ. ಇದನ್ನು ಈ ಜರ್ನಿ ಯಶಸ್ಸಾಗಬೇಕು ಅನ್ನೋದೇ ನಂದು ಆಸೆ ಅಂತಲೇ ಹೇಳಬೇಕು. ತಾವು ಎಲ್ಲರೂ ಕೂಡ ಸಹಕಾರ ಕೊಡ್ತೀರಾ ಅನ್ನೋ ನಂಬಿಕೆ ಇದೆ. ಬಿಕಾಸ್ ಈ ಜಿಲ್ಲೆಯಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ. ಪೊಟೆನ್ಷಿಯಲ್ ಇರೋದ್ರಿಂದನೇ ನಾವು ಎಲ್ಲ ಮಾಡ್ತಾ ಇದ್ದೀವಿ. ನಾವು ಕೂಡ ಫೀಲ್ಡ್ ವಿಸಿಟ್ ಮಾಡಿದಾಗ ಎಷ್ಟೋ ಒಂದು ಜನರದ್ದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಬೇಡಿಕೆ ಅಂತಲೇ ಹೇಳಬೇಕು. ಶಿರಾಗೆ ಹೋದಾಗ ಅಲ್ಲಿ ಒಬ್ಬರು ನಮ್ಮನೆ ಕರ್ಕೊಂಡು ಹೋದ್ರು, ಬನ್ನಿ ನಾನು ತೋರಿಸ್ತೀನಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ, ಎಷ್ಟು ಮನೆಗಳಿದೆ ನೋಡಿ, 1993 ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಸೋ ಮೆನಿ ಇಯರ್ಸ್ ಆಫ್ ರಿಕ್ವೆಸ್ಟ್ ಅನ್ನು ತಾವು ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ತಾವು ಎಲ್ಲರೂ ಉಪಯೋಗ ಮಾಡಬೇಕು, ಕರೆಕ್ಟಾಗಿ ನೋಡಿಕೊಂಡು ಪ್ರಪೋಸಲ್ಸ್ ಕಳಿಸ್ಬೇಕು ಅನ್ನೋ ಮಾತನ್ನು ಹೇಳಿ ಇವತ್ತು ವರ್ಕ್ಶಾಪ್ ನಿಮಗೆ ಯೂಸ್ಫುಲ್ ಆಗಿ ಇರುತ್ತದೆ ಅನ್ನೋ ಒಂದು ಭಾವನೆಯಿಂದ ನಮಗೆ ಅವಕಾಶ ಕೊಟ್ಟ ಎಲ್ಲ AC ಕೂಡ ಶಾರ್ಟ್ ನೋಟಿಸಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ. ನಿಮಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಮತ್ತು ಇಡೀ ನಮ್ಮ ಕಂದಾಯ ಇಲಾಖೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. 1 ವಾರದೊಳಗಡೆ ನಮಗೆ ಕರೆಕ್ಟಾಗಿ ಪ್ರಪೋಸಲ್ಸನ್ನು ಕಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಹೇಳಿದ ಹಾಗೆ 1 ವಾರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನಿಂದ ಪ್ರಪೋಸಲ್ಸ್ನ ಕಳಿಸ್ಕೊಡ್ತೀವಿ ಅಂತ ಮತ್ತೊಮ್ಮೆ ಮೇಡಮ್ಗೆ ನಾವು ಆಶ್ವಾಸನೆ ಕೊಡುತ್ತಾ, ಭರವಸೆ ಕೊಡುತ್ತಾ, ಮತ್ತು ಇವಾಗ ನಾವೇನು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೀವಿ ಅದ್ರ ಲಿಂಕ್ ಎಲ್ಲ ನಾವು ಶೇರ್ ಮಾಡ್ತೀವಿ, PPT ಮತ್ತು ಶೇರ್ ಮಾಡ್ತಾ ಇದ್ದೇವೆ. ಮತ್ತು ಸರ್ ಅವ್ರು ಏನು ಇವಾಗ ನಮಗೆ ತರಬೇತಿ ಕೊಟ್ಟಿದ್ದಾರೆ, ಆದರೂ ಆ ತರಬೇತಿ ಕೂಡ ಯೂಟ್ಯೂಬಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಬೈ ಎಂಡ್ ಆಫ್ ದ ಡೇ ಅದು ಯೂಟ್ಯೂಬಲ್ಲೂ ಸಿಗುತ್ತೆ. ತಾವು ಮತ್ತೊಮ್ಮೆ ಅಲ್ಲಿ ಹೋಗಿ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಮತ್ತೆ ಕೇಳಬೇಕು ಅಂದ್ಕೊಂಡ್ರೆ ಕೇಳ್ಕೊಬೋದು. ಅದೇ ರೀತಿ ತುಂಬ ಕ್ವಶನ್ಸ್ಗೆ ಎಫೆಕ್ಟಿವ್ ಅಲ್ಲಿ ಆನ್ಸರ್ ಇದೆ. ತಾವು ಮತ್ತೊಮ್ಮೆ ಅಲ್ಲಿ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಇದನ್ನು ಬಿಟ್ಟು ಇನ್ನೂ ಏನಾದರೂ ಸ್ಪೆಸಿಫಿಕ್ ಆಗಿ ತಮಗೆ ಕ್ವಶನ್ಸ್ ಇದೆ ನಿಮ್ಮ ತಾಲೂಕಿಗೆ ಅಥವಾ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯುವ ಮುಖಾಂತರ ಆಗಲಿ ಅಥವಾ ತಹಶೀಲ್ದಾರ್ ಮುಖಾಂತರ ಆಗಲಿ ನಮಗೆ ಹೇಳಿದರೆ ನಾವು ಗೌರ್ಮೆಂಟ್ಗೆ ಬರೆದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾಹಿತಿಯನ್ನು ಒದಗಿಸ್ಕೊಡ್ತೇವೆ ಅಂತ ಹೇಳುತ್ತಾ ಧನ್ಯವಾದಗಳು ಸರ್. ಗಣಪತಿ ಶಾಸ್ತ್ರಿ ಅವರು ಬಂದು ಸುದೀರ್ಘವಾಗಿ ನಮಗೆ ತರಬೇತಿಯನ್ನು ತಾವು ನೀಡಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಹೇಳುತ್ತಾ ತಮ್ಮ ಸಹಕಾರ ಮತ್ತು ಕೋಆರ್ಡಿನೇಷನ್ ಇದೇ ರೀತಿ ಇರಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಮತ್ತು ಎಲ್ಲರಿಗೂ ಲಂಚ್ ವ್ಯವಸ್ಥೆ ಇರುತ್ತೆ. ತಾವು ಲಂಚ್ ಮಾಡಿಕೊಂಡು ನಾವು ತಮ್ಮ ಕಾರ್ಯ ಸ್ಥಳಗಳಿಗೆ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.